അവിടെ ഇരിക്കുമ്പോൾ തന്നെ ನಾನು ಅಲ್ಲಿ ಕುಳಿತಿರುವ ಸಮಯದಲ್ಲೇ സന്തോഷം കൊണ്ട് കണ്ണിലിറങ്ങി. ಸಂತೋಷದಿಂದ ನನ್ನ ಕಣ್ಣು ತುಂಬಿತು. വേറൊന്നുമല്ല, ಬೇರೆ ಯಾತಕ್ಕಾಗಿಯೂ ಅಲ್ಲ, യേശു എന്ന് പറയാൻ പോലും, ಯೇಸು ಎಂಬುದಾಗಿ ಹೇಳಲಿಕ್ಕೂ ಕೂಡ പറഞ്ഞു തീർക്കാൻ പറ്റാത്ത ആ സ്നേഹം, ಹೇಳಿ ಮುಗಿಸ್ಲಿಕ್ಕಾಗದೇ ಇರುವಂತ ಆ ಮಹಾಪ್ರೀತಿ. എത്രയോ രാജ്യങ്ങൾ, ಎಷ್ಟೋ ದೇಶಗಳು, എത്രയോ സ്റ്റേറ്റുകൾ, ಎಷ್ಟೋ ರಾಜ್ಯಗಳು, എത്രയോ പഞ്ചായത്ത് ಎಷ್ಟೋ ಪಂಚಾಯತಿಗಳು യേശുവിന്റെ നന്മ അനുഭവിച്ചുകൊണ്ടിരിക്കുന്നു. ಯೇಸುವಿನಿಂದಿರುವ ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ. ഡോക്ടർമാർ കൈവിട്ടതൊക്കെ സൗഖ്യമായിക്കൊണ്ടിരിക്കുന്നു. ವೈದ್ಯರುಗಳು ಕೈ ಬಿಡಲ್ಪಟ್ಟವರೆಲ್ಲ ಸೌಖ್ಯವಾಗುತ್ತಿದ್ದಾರೆ. എല്ലാവരും തള്ളിക്കളഞ്ഞവർക്കൊക്കെ കർത്താവ് അവരെ കൂടെ ഇറങ്ങി വന്ന് അവരെ ആശ്വസിപ്പിക്കുന്നു. ಎಲ್ಲರಿಂದ ಕೈ ಬಿಡಲ್ಪಟ್ಟವರನ್ನ ದೇವರೇ ಇಳಿದು ಬಂದು ಅವರನ್ನ ಸಮಾಧಾನಪಡಿಸಿದ್ದಾರೆ. ಆಮೇಲೆ ആ കർത്താവിനെ ആരാധിക്കുന്ന ദൈവം നമുക്ക് കൃപ നൽകില്ല. ಆ ಕರ್ತನನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಕೃಪೆಯನ್ನು ದಯಪಾಲಿಸಿದ್ರಲ್ಲ. ഇവിടെ തന്നെ ഇത്ര പേര് ഇരിക്കുമ്പോൾ, ಇಲ್ಲೇ ನಾವಿಷ್ಟು ಜನ ಕುಳಿತಿರುವಾಗ, ಇದೇ ಸಮಯದಲ್ಲಿ എല്ലാ രാജ്യങ്ങളിലും, ಎಲ್ಲಾ ದೇಶಗಳಲ್ಲೂ എത്ര പേര് സമാധാനം എടുക്കുന്ന യേശു, ಎಷ್ಟು ಜನ ದೇವರ ಸಮ್ಮುಖದಲ್ಲಿ ಕುಳಿತು ಈ ಸಮಾಧಾನವನ್ನ ಇದೇ ಸಮಯದಲ್ಲಿ ಅನುಭವಿಸುತ್ತಿದ್ದಾರೆ. കർത്താവ് യേശുവിന്റെ അകത്തുണ്ട്. ಕರ್ತನಾದ ಯೇಸುವಿನ ಮಮತದಲ್ಲಿದ್ದಾರೆ. വേറെ ഒന്നിനേക്കാൾ, ಬೇರೆ ಯಾವುದಕ್ಕಿಂತಲೂ യേശുവിന്റെ പാദത്തിൽ നമുക്ക് പോയി വീഴാം. ಈ ಯೇಸುವಿನ ಪಾದದ ಬಳಿಯಲ್ಲಿ ನಾವು ಹೋಗಿ ಬೀಳೋಣ. യോഹന്നാൻ അവന്റെ പാദത്തിൽ വീണു. ಯೋಹಾನನು ಯೇಸುವಿನ ಪಾದಗಳಿಗೆ ಬಿದ್ದನು. യോഹനന്റെ മേലെ അവന്റെ കൈവച്ചു. ಯೋಹಾನನ ಮೇಲೆ ಯೇಸು ತನ್ನ ಕೈ ಇಟ್ಟರು. ಯೋಹಾನನೇ, ಭಯಪಡಬೇಡ, മേലാൽ സംഭവിക്കാനുള്ളത് ഞാൻ നിന്നെ കാണിച്ചു. ಸಂಭವಿಸುವುದಕ್ಕಿರುವ ವಿಷಯಗಳನ್ನು ನಾನು ನಿನಗೆ ತೋರಿಸ್ತೇನೆ. 2000 ವರ್ಷ മുമ്പ് പറഞ്ഞത് 2000 ವರ್ಷದ ಹಿಂದೆ ಆಗಿದೆ ಇದನ್ನು ಹೇಳಿದ್ದು. ആ പ്രവചനം ഇന്ന് നടന്നുകൊണ്ടിരിക്കുന്നു. ಆ ಪ್ರವಾದನೆ ಇವತ್ತಿಗೂ ನೆರವೇರ್ತಾ ಇದೆ. നീ നടക്കാൻ പോകും, ಇನ್ನೂ ಅದು ನಡೀಲಿಕ್ಕೆ ಹೋಗ್ತಿದೆ. അതിനു മുമ്പ് അവൻ വരാൻ പോകും. ಅದಕ್ಕಿಂತ ಮುಂಚೆ ಅವನು ಬರ್ಲಿಕ್ಕೆ ಹೋಗುತ್ತಿದ್ದಾನೆ. അവനോട് കൂടെ പറന്നു ഉയരും. ನಾವು ಆತನ ಜೊತೆಯಲ್ಲಿ ಹಾರಿ ಹೋಗುತ್ತೇವೆ. ಆಮೆನ್, ಆಮೆನ್. ನಾವು ಯೇಸುವಿನ ಬಳಿಗೆ ಹಾರಿ ಹೋಗುತ್ತೇವೆ. ಆತನು ಬೇಗನೆ ಬರುತ್ತಾನೆ. മക്കളാണ് നമ്മൾ. ಆತನ ಮಕ್ಕಳಾಗಿದ್ದೇವೆ ನಾವು. മക്കളെ കൊണ്ടുപോകാൻ പിതാവ് വേഗം, ಮಕ್ಕಳನ್ನ ಕರ್ಕೊಂಡು ಹೋಗುವುದಕ್ಕಾಗಿ ತಂದೆಯು ಬೇಗನೆ ಬರುತ್ತಾನೆ. പിതാവ് മക്കളെ തേടി വരാൻ സമയമായി. ತಂದೆಯು ಮಕ್ಕಳನ್ನ ಹುಡುಕಿ ಬರುವ ಸಮಯವಾಯಿತು. ಈ ದಿನಮಾನಗಳಲ್ಲಿ ನಾವು ಎಚ್ಚರವಾಗೋಣ. ಆಮೆನ್, ഹല്ലേലൂയ. ഹല്ലേലൂയ. നിങ്ങളോട് വ്യക്തിപരമായിട്ട് ഒന്നും പറയുന്നില്ല, ദൂതായിട്ട്. ನಾನು ನಿಮಗೆ ವೈಯಕ್ತಿಕವಾಗಿ ಯಾವ ಆಲೋಚನೆಯನ್ನು ಪ್ರವಾದನೆಯನ್ನು ಹೇಳಿಕ್ಕೆ ಹೋಗ್ತಿಲ್ಲ. ಅದರ ಅವಶ್ಯಕತೆನೂ ಇಲ್ಲ. ദൈവവചനം നിങ്ങളോട് സംസാരിക്കും. ದೇವರ ವಾಕ್ಯವೇ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತದೆ. ಆಮೆನ್. ನೀವು ಏನಾಗಬೇಕೆಂಬುದಾಗಿಯೂ, നിങ്ങൾക്ക് സംഭവിച്ചിരിക്കുന്നു, ನಿಮ್ಮ ಜೀವಿತದಲ್ಲಿ ಏನಾಗಿದೆ ಇದುವರೆಗೂ ಸಂಭವಿಸಿರೋದು ಎಂಬುದಾಗಿಯೂ, എന്താ വരാൻ പോകുന്നത്, ಏನಾಗಿದೆ ಬರ್ಲಿಕ್ಕೆ ಹೋಗ್ತಾ ಇರೋದು ಎಂಬುದಾಗಿಯೂ ಈ ವಾಕ್ಯವೇ ನಿಮ್ಮ ಸಂಗಡ ಮಾತನಾಡುತ್ತದೆ. ಯಾಕಂದ್ರೆ ಆ ವಾಕ್ಯವು ನಮ್ಮದಲ್ಲ, ನಮ್ಮಲ್ಲಿ ವ್ಯಾಪರಿಸುವಂತ ಯೇಸುವಿನದಾಗಿದೆ. ಈ ಹಗಲು ವೇಳೆಯಲ್ಲಿ ಮತ್ತೊಮ್ಮೆ ದೇವರು ಕೆಲವರನ್ನ ಮುಟ್ಟುತ್ತಾನೆ, ಕೆಲವರನ್ನ ದೇವರು ಸ್ಪರ್ಶಿಸುತ್ತಿದ್ದಾರೆ. ಆತನು ಇಲ್ಲಿ ಇಳಿದು ಬಂದಿದ್ದಾನೆ, ಆತನು ಇಲ್ಲಿ ಇಳಿದು ಬಂದಿದ್ದಾನೆ. ನಿನ್ನ ವಿಷಯವನ್ನು ಮುಟ್ಟುವುದಕ್ಕಾಗಿ ಆತನು ಇಳಿದು ಬಂದಿದ್ದಾನೆ. ಯಾರ ಬಳಿಯಲ್ಲೂ ಹೇಳದೆ, ಯಾರು ಕಾಣದೆ, ನೀನ್ ಬಗ್ಗಿ ಬಗ್ಗಿ ಯಾರಿಗೂ ಕಾಣದಂತೆ ಅಳುತ್ತಿದ್ದೀಯಲ್ಲ, തല ഉയർത്തുവാൻ യേശു ಬಾಗಿದ ನಿನ್ನ ತಲೆಯನ್ನ ಮೇಲೆತ್ತುವುದಕ್ಕಾಗಿ ಯೇಸು ಈ ಹಗಲು ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ആ ഷോക്ക് ശരീരത്തിൽ അനുഭവിക്കാൻ കഴിയും ദൈവത്തെ സ്തുതിക്കുന്നു. ಆ ವಿದ್ಯುತ್ ಶಕ್ತಿಯನ್ನ ನಿಮ್ಮ ಶರೀರದಲ್ಲಿ ಅನುಭವಿಸ್ತಾ ಇರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഹല്ലേലൂയ, ഹല്ലേലൂയ. പരിശുദ്ധാത്മാവിന്റെ ശക്തിയുടെ ചലനം ഞാൻ അനുഭവിക്കുന്നു. ಪವಿತ್ರಾತ್ಮನ ಶಕ್ತಿಯ ಚಲನೆಯನ್ನು ನಾನು ಈ ಸ್ಥಳದಲ್ಲಿ ಅನುಭವಿಸುತ್ತಿದ್ದೇನೆ. നിങ്ങൾ ഓരോരുത്തരുടെ ശരീരത്തിൽ അനുഭവിക്കുന്ന ನೀವು ಒಬ್ಬೊಬ್ಬರು ಅದನ್ನ ನಿಮ್ಮ ಶರೀರಗಳಲ್ಲಿ ಅನುಭವಿಸ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. എന്റെ ശരീരം എസി പോലെ ഇരിക്കുന്നു. ನನ್ನ ಶರೀರ ಈಗ ಒಂದು ಎಸಿ ಅನುಭವದಲ್ಲಿದೆ. ഹല്ലേലൂയ, 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 ഹല്ലേലൂയ. എന്നതിക്കരത്തിൽ ഒരു പുതപ്പൊന്ന് വീഴുന്ന പോലെ കാണിക്കുന്നു. ನನಗೆ ಏನೆಂಬುದಾಗಿ ಗೊತ್ತಿಲ್ಲ, ಒಂದು ಕಂಬಳಿ ಬಂದು ಬೀಳುವಂತೆ ದೇವರು ನನಗೆ ತೋರಿಸಿದ್ದಾರೆ. പ്രാപിച്ചെടുത്തോ, ಹೊಂದಿಕೊಳ್ಳ್ರಿ ಅದನ್ನ. ഏറ്റെടുത്തോ. ഹല്ലേലൂയ. ಒಂದು ಹೊದಿಕೆ ಬಂದು ಬೀಳ್ತಾ ಇದೆ, ಅದನ್ನು ಸ್ವೀಕರಿಸಿ. വെറുതെ വീട്ടിൽ പോകരുത്. ಸುಮ್ಮನೆ ಮನೆಗೆ ಹೋಗ್ಬೇಡ್ರಿ. ആരുടെ വന്ന ഇരിക്കുന്നുള്ള ശരിക്കുള്ള ബോധ്യത്തിൽ ഇരുന്ന് വേണം പോകാൻ. ಯಾರ ಬಳಿಯಲ್ಲಿ ಬಂದು ಕುಳಿತಿದ್ದೀರಿ ಎಂಬ ಸರಿಯಾದ ಅರಿವಿನಲ್ಲಿ ಕೂತ್ಕೊಳ್ರಿ. സമ്മാനം വേണ്ടവന് അവന്റെ അടുക്കൽ സമ്മാനമുണ്ട്. ಬಹುಮಾನ ಬೇಕಾದವನಿಗೆ ಆತನ ಕೈಯಲ್ಲಿ ಬಹುಮಾನಗಳಿವೆ. സൗഖ്യം വേണ്ടതിന് അവന്റെ കയ്യിൽ സൗഖ്യമുണ്ട്. ಸೌಖ್ಯ ಬೇಕಾದವರಿಗೆ ಆತನ ಕೈಯಲ್ಲಿ ಸೌಖ್ಯವಿದೆ. സമാധാനം വേണ്ടവരെ അവന്റെ കയ്യിൽ സമാധാനം. ಸಮಾಧಾನ ಬೇಕಾದವರಿಗೆ ಆತನ ಕೈಯಲ್ಲಿ ಸಮಾಧಾನವಿದೆ.
ജീവിതത്തിൽ ഇന്ന് വരെ സമാധാനം എടുത്തിട്ടില്ലെങ്കിൽ, ಜೀವಿತದಲ್ಲಿ ಇದುವರೆಗೂ ಆ ಸಮಾಧಾನವನ್ನು ಹೊಂದಿಕೊಳ್ಳಿಕ್ಕೆ ಆಗಿಲ್ಲದೆ ಇದ್ರೆ ಅದು ಯೇಸುವಿನ ಕೈಲುಂಟು. ಅದು ಕೂಡ ಯೇಸುವಿನ ಕೈಯಲ್ಲಿದೆ. ചില മുറിവുകളെ കെട്ടുവവൻ. ಕೆಲವು ಗಾಯಗಳನ್ನು ಆತನು ಕಟ್ಟುತ್ತಾನೆ. അകത്ത് ആരുടെയൊക്കെ ചില മുറിവുകൾ വേദന എടുത്തുകൊണ്ട്, ಯಾರ್ದೋ ಕೆಲವರ ಒಳಗಡೆ ಇರುವಂತ ಕೆಲವು ಗಾಯಗಳು, ചില മനസ്സിന്റെ വേദനകൾ, ಮನಸ್ಸಿನ ವೇದನೆಗಳು ആർക്കും കാണാൻ പറ്റുന്നില്ല. ಅದನ್ನ ಯಾರಿಗೂ ಕಾಣ್ಲಿಕ್ಕೆ ಆಗ್ತಿಲ್ಲ. എനിക്കറിയത്തില്ല യേശു നിന്നെ അവിടെ ഒന്ന് തൊടുക. ನನಗೆ ಗೊತ್ತಿಲ್ಲ, ಯೇಸು ಬಂದು ನಿಮ್ಮನ್ನು ಮುಟ್ಟುತ್ತಿದ್ದಾನೆ. ഹല്ലേലൂയ, 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 ഹല്ലേലൂയ. അനുഭവിക്കുക മക്കളെ, അനുഭവിക്കുന്നതിനേക്കാൾ കൂടുതൽ അനുഭവിക്കുക. ಹೇಳೋದನ್ನ ಕೇಳೋದಕ್ಕಿಂತಲೂ ಅನುಭವಿಸ್ರಿ ಅದನ್ನ. ನಿಮ್ಮ ಶರೀರದಲ್ಲಿ ಅಪ್ಪನೇ അനുഭവിക്കുക, ನಿಮ್ಮ ತಂದೆಯನ್ನ ನೀವು ಅನುಭವಿಸ್ರಿ. ನಿನ್ನ ಪಿതാവ് തഴുകുന്നത് നിന്റെ ശരീരത്തിൽ അനുഭവിക്കുക. ನಿಮ್ಮ ತಂದೆಯು ನಿಮ್ಮನ್ನ ಲಾಲಿಸುವುದನ್ನ ನಿಮ್ಮ ಶರೀರದಲ್ಲಿ ಅನುಭವಿಸ್ರಿ. ചില സമയത്ത് പറയാൻ പറ്റാത്ത രീതിയിൽ ആത്മസാന്നിധ്യം അനുഭവിക്കും. ಕೆಲವೊಂದು ಸಮಯಗಳಲ್ಲಿ ಹೇಳಲಿಕ್ಕೆ ಆಗದೇ ಇರುವಂತ ರೀತಿಯಾದ ಆತ್ಮ ಸಾನ್ನಿಧ್ಯವನ್ನು ಅನುಭವಿಸಿದ್ದೇವೆ ಇಲ್ಲಿ. അമ്മയുടെ മടിയിൽ കിടന്ന കുഞ്ഞുങ്ങൾ, ತಾಯಿಯ ಮಡಿಲಲ್ಲಿ ಮಲಗುವಂತ ಮಕ್ಕಳು എന്തൊക്കെ കോഴ്ച നിങ്ങൾക്കറിയാം. ಅವ್ರು ಏನೆಲ್ಲ ಚೇಷ್ಟೆ ಮಾಡ್ತಾರೆ ಗೊತ್ತಾ ನಿಮ್ಗೆ? കാരണം വേറെ അടുത്ത് അവരങ്ങനെ ചെയ്യത്തില്ല. ಬೇರೆ ಎಲ್ಲೂ ಅವ್ರು ಆತರ ಮಾಡಲ್ಲ. വേറെ ആരുടെ അങ്ങനെ ചെയ്യത്തില്ല. ಬೇರೆ ಯಾರ ಬಳಿಯಲ್ಲೂ ಆ ಮಕ್ಕಳ ಆ ರೀತಿಯಲ್ಲಿ ಮಾಡಲ್ಲ. അപ്പോൾ അമ്മയുടെ കൈയ കൊച്ചിന്റെ മേലെ വരുന്നുണ്ട് നിങ്ങള്. ಆ ಸಮಯದಲ್ಲಿ ಆ ಮಗು ಒದ್ದಾಡುವಾಗ ಆ ಮಗುವಿನ ತಲೆಯ ಮೇಲೆ ಆ ತಾಯಿಯ ಕೈ ಬರೋದನ್ನ ನೋಡಿದ್ದೀರಾ? ആ കൊച്ചിനെ തഴുകുന്നുണ്ട്, ಆ ಮಗುವನ್ನ ಲಾಲಿಸೋದನ್ನ ನೋಡಿದ್ದೀರಾ ಪ್ರೀತಿಯಿಂದ? ഏറ്റവും കൂടുതൽ വേദന എടുക്കുന്ന ആരെയൊക്കെ കർത്താവ് തഴുകുകയാണ്. ಬಹಳ ಹೆಚ್ಚಾಗಿ ವೇದನೆ ಅನುಭವಿಸುವಂತ ಯಾರನ್ನೋ ದೇವರು ಈ ರೀತಿಯಲ್ಲಿ ಲಾಲಿಸುತ್ತಿದ್ದಾರೆ. ഹല്ലേലൂയ, കർത്താവിനെ അനുഭവിക്കുക, കർത്തനನ್ನು ಅನುಭವಿಸಿರಿ, കർത്താവിനെ അനുഭവിക്കുക, ಕರ್ತನನ್ನು ಅನುಭವಿಸಿರಿ, കർത്താവിനെ അനുഭവിക്കുക. ಕರ್ತನನ್ನು ಅನುಭವಿಸಿರಿ. എനിക്ക് കിട്ടിയത് കാടാണെങ്കിലും, ನನಗೆ ಸಿಕ್ಕಿರೋದು ಕಾಡಾಗಿದ್ರು, ജോലി ആട് മേയ്ക്കേണ്ടതാണെങ്കിലും, ಕೆಲಸ ಕುರಿ ಮೇಯಿಸೋದಾಗಿದ್ರು ಕೂಡ എന്റെ കർത്താവ് സ്പർശിച്ചുകൊണ്ടിരിക്കും. ನನ್ನನ್ನ ಕರ್ತನ ಮುಟ್ಟುತ್ತಿದ್ದಾನೆ. എനിക്ക് അടങ്ങിയിരിക്കാൻ കഴിയും. ನನಗೆ ಸುಮ್ಮನಿರ್ಲಿಕ್ಕೆ ಆಗೋದಿಲ್ಲ. ഞാൻ അവിടെ ഇരുന്ന് കിന്നരം വായിക്കും. ನಾನು ಅಲ್ಲೇ ಕುಳಿತುಕೊಂಡು ಕಿನ್ನರಿಗಳನ್ನ ಬಾರಿಸುತ್ತೇನೆ, സ്തുതി പാടും, ದೇವರ ಸ್ತುತಿಗಳನ್ನು ಹಾಡುತ್ತೇನೆ, ഞാൻ ദൈവത്തെ സ്തുതിക്കും, ನಾನು ದೇವರನ್ನ ಸ್ತುತಿಸ್ತೇನೆ. എനിക്ക് ആയുസ് തരുന്ന മുഴുവൻ ഞാൻ ദൈവത്തെ സ്തുതിക്കും. ನನಗೆ ಆಯುಷ್ಕಾಲ ಕೊಡುವಂತ ಎಲ್ಲಾ ಸಮಯವನ್ನು ನಾನು ದೇವರನ್ನ ಸ್ತುತಿಸ್ತೇನೆ. ഇനി എന്റെ ശരീരം, ಇನ್ನು ನನ್ನ ಶರೀರ ദൈവത്തിന്റെ മന്ദിരമാണ്, ದೇವರ ಮಂದಿರವಾಗಿದೆ. ദൈവത്തിന് ഇഷ്ടമുള്ളത് എന്റെ ശരീരത്തിൽ നടക്കും. ದೇವರಿಗೆ ಇಷ್ಟ ಇರುವಂತದ್ದು ನನ್ನ ಶರೀರದಲ್ಲಿ ಇನ್ನು ನಡೀತದೆ. ദൈവത്തിന് ഇഷ്ടമുള്ളത് എന്റെ കൈ ചെയ്യും. ದೇವರಿಗೆ ಇಷ್ಟ ಇರೋದನ್ನ ನನ್ನ ಕೈ ಇನ್ನು ಮಾಡುತ್ತದೆ. ദൈവത്തിന് ഇഷ്ടമുള്ളത് എന്റെ വായിന് സംസാരിക്കും. ದೇವರಿಗೆ ಇಷ್ಟ ಇರುವಂತದ್ದು ನನ್ನ ಬಾಯಿಗಳಿಂದ ಇನ್ನು ಮಾತನಾಡುತ್ತೇನೆ. എത്ര പേർക്ക് താല്പര്യമുണ്ട്? ಎಷ್ಟು ಜನರಿಗೆ ಅದಕ್ಕಿರುವಂತ ಆಸೆ ಇದೆ? ഹല്ലേലൂയ, ಆಮೆನ್, ഹല്ലേലൂയ, ಹಲ್ಲೆಲೂಯ. ഇത്രയും കാലം നമ്മുടെ സ്വന്തം ഇഷ്ടത്തിൽ ജീവിച്ചു. ಇಷ್ಟು ಕಾಲ ನಮ್ಮ ಸ್ವಂತ ಇಷ್ಟದ ಪ್ರಕಾರ ನಾವು ಜೀವಿಸಲಿಲ್ವಾ? എന്ത് നേടി? ಅದರಿಂದ ಏನ್ ಸಂಪಾದನೆ ಮಾಡಿದ್ವಿ? എന്ത് നേടി? ನಮ್ಮ ಸ್ವಂತ ಇಷ್ಟದ ಪ್ರಕಾರವಾಗಿ ಜೀವಿಸಿ ಏನ್ ಸಂಪಾದನೆ ಮಾಡಿದ್ವಿ? നാളത്തെ ദിവസം നിന്റേതാണോ? ನಾಳೆ ದಿನ ನಿಮ್ಮದ? എന്ത് നമുക്ക് നിനക്കറിയാമോ? ನಾಳೆ ಏನಾಗಿರ್ತದೆ ಎಂಬುದಾಗಿ ನಿನಗೆ ಗೊತ್ತೇ? ഇന്ന് നമുക്ക് തീരുമാനമെടുക്കാം. ಇವತ್ತು ನಾವು ತೀರ್ಮಾನ ತಗೊಳ್ಳೋಣ. ഈ ശരീരം കർത്താവിനെ വിട്ടുകൊടുക്കും. ಈ ಶರೀರವನ್ನ ಕರ್ತನಿಗೆ ಬಿಟ್ಟುಕೊಡೋಣ. എനിക്ക് വേറെ ഒന്നും വിട്ടുകൊടുക്കാനില്ല. ನನಗೆ ಬಿಟ್ಕೊಳ್ಳಿಕ್ಕೆ ಬೇರೆ ಏನೂ ಇಲ್ಲ. എനിക്ക് വിട്ടുകൊടുക്കാൻ വേറെ ഒന്നുമില്ല. ನನಗೆ ಬಿಟ್ಕೊಡ್ಲಿಕ್ಕೆ ಬೇರೆ ಏನೂ ಇಲ್ಲ. ദൈവം എനിക്ക് ചെയ്ത എല്ലാ ഉപകാരം, ದೇವ್ರು ನನಗೆ ಮಾಡಿದ ಎಲ್ಲ ಉಪಕಾರ, എനിക്ക് വേറെ ഒന്നും വിട്ടുകൊടുക്കാനില്ല. ಆ ಉಪಕಾರಕ್ಕೆ ತಕ್ಕಂತೆ ಬಿಟ್ಕೊಡ್ಲಿಕ್ಕೆ ನನ್ನ ಬಳಿಯಲ್ಲಿ ಬೇರೆ ಏನೂ ಇಲ್ಲ. നമുക്ക് നമ്മുടെ ശരീരം നമ്മളെ തന്നെ വിട്ടുകൊടുക്കാം. ನಾವು ನಮ್ಮನ್ನೇ ಬಿಟ್ಕೊಡೋಣ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಏನೂ ಇಲ್ಲ ಬಿಟ್ಕೊಡ್ಲಿಕ್ಕೆ. അവൻ പ്രവർത്തിനുള്ള കാലം, ಇನ್ನಿರುವ ಕಾಲ യേശു നമ്മളിലൂടെ പ്രവർത്തിക്കും. ಯೇಸು ನಮ್ಮ ಮೂಲಕವಾಗಿ ಕಾರ್ಯ ಮಾಡಲಿ. ഹല്ലേലൂയ. കർത്താവ് അത്ഭുതം ചെയ്യുന്ന ദൈവം. ಕರ್ತನ ಅದ್ಭುತ ಮಾಡೋ ದೇವರಾಗಿದ್ದಾನೆ. അവൻ അത്ഭുതമായിട്ട് ഇവിടെ ഇറങ്ങിയിട്ടുണ്ട്. ಆತನ ಅದ್ಭುತವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ഹല്ലേലൂയ, ഹല്ലേലൂയ, ಹಲ್ಲೆಲೂಯ, ഹല്ലേലൂയ. കർത്താവ് ഇറങ്ങി വരുമ്പോൾ ಕರ್ತನ ಇಳಿದು ಬರುವಾಗ നമുക്ക് പിടിച്ചിരിക്കാൻ പറ്റില്ല. ನಮ್ಗೆ ಹಿಡಿದು ನಿಲ್ಲಕ್ಕಾಗಲ್ಲ. യോഹന്നാനോട് ചോദിച്ചു, ಯೋಹನನ ಹತ್ರ ಕೇಳಿ ನೋಡಿ. കർത്താവ് അവന്റെ കൂടെ ഇരുന്നപ്പോൾ ಕರ್ತನು ಜೊತೆಯಲ್ಲಿರುವಾಗ അവന് പത്മോസ് ആണെന്ന് പോലും അറിയത്തില്ല. ಕರ್ತನು ಬಂದು ಇಳಿದಂತ ಸಮಯದಲ್ಲಿ ಅವನಿಗೆ ತಾನಿರೋದು ಪತ್ಮೋಸ್ ದ್ವೀಪದಲ್ಲಿ ಎಂಬುದು ಕೂಡ ಗೊತ್ತಿಲ್ಲ. അവന് നാട് കടത്തുന്നത് പോലെ ചിന്തിക്കുന്നില്ല. ಅವನ್ ಬಹಿಷ್ಕಾರ ಹಾಕಲ್ಪಟ್ಟಿದ್ದಾನೆ ಎಂಬುದನ್ನು ಕೂಡ ಅವನು ಯೋಚನೆ ಮಾಡ್ತಿಲ್ಲ. അവനെ ಶಿಕ್ಷಿക്കുന്നു എന്ന് അവൻ അറിയുന്നിಲ್ಲ. ಅವನ್ ಶಿಕ್ಷೆ ಒಳಗಡೆ ಇದ್ದಾನೆ ಅಂತ ಅವನು ಯೋಚನೆ ಮಾಡ್ತಿಲ್ಲ. ഒന്ന് മാത്രം അവൻ അറിയാം, ಅವನಿಗೆ ಒಂದೇ ಒಂದು ಗೊತ್ತಿರೋದು, യേശുവിന്റെ സ്നേഹം, ಯೇಸುವಿನ ಪ್ರೀತಿ. ഹല്ലേലൂയ. എത്ര നാളായി പത്മോസിൽ കടന്നെന്ന് അവൻ അറിയത്തില്ല. ಎಷ್ಟು ದಿನಗಳಿಂದ ಪತ್ಮೋಸ್ನಲ್ಲಿ ಬಿದ್ದಿದ್ದಾನೆ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ. എന്റെ നിങ്ങളുടെ ജീവിതത്തിൽ ചെറിയ കഷ്ടങ്ങൾ വരുമ്പോൾ നിങ്ങൾ പലപ്പോഴും ദൈവത്തോട് പിറുപിറുക്കാറില്ലേ? ನನ್ನ ಮತ್ತೆ ನಿಮ್ಮ ಜೀವಿತದಲ್ಲಿ ಚಿಕ್ಕ ಚಿಕ್ಕ ಕಷ್ಟಗಳು ಬರುವಾಗ ದೇವರ ಹತ್ರ ಗುಣಗುಟ್ಟೋದಿಲ್ವಾ ನಾವು? ഈ അഭിഷേകത്തിനെ നോക്ക്. ಆದ್ರೆ ಈ ಅಭಿಷೇಕತನ ನೋಡ್ರಿ. ഹല്ലേലൂയ. പക്ഷേ യേശു അവന്റെ കൂടെ. ಆದ್ರೆ ಯೇಸು ಅವನ ಜೊತೆಯಲ್ಲಿದ್ದನು.
ഹല്ലേലൂയ. അതുകൊണ്ട് അവന് യേശുവിനെ കാണാൻ ഭാഗ്യം. ಆದ ಕಾರಣ ಅವನಿಗೆ ಯೇಸುವನ್ನ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕಿರುವಂತ ಭಾಗ್ಯ ಲಭಿಸಿತು. അവന്റെ അവസാന സമയം, ಅವನ ಕೊನೆಯ ಸಮಯ, അവന്റെ അവസാന സമയം, ಅವನ ಕೊನೆಯ ಸಮಯ, ഈ ലോകം വിട്ടുപോകുന്നതിന് ಈ ಲೋಕವನ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ യേശുവിനെ സ്പർശിക്കണം. ಅವನು ಯೇಸುವನ್ನ ಮುಟ್ಟಲಿಕ್ಕೆ ಸಾಧ್ಯವಾಯಿತು. എന്താണ് ഇതിനെ കൊണ്ട് വേണ്ടത്? ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಬೇಕಾಗಿರೋದು? എന്റെ നിങ്ങളുടെ ജീവിതകാലം ನನ್ನ ಮತ್ತೆ ನಿಮ್ಮ ಜೀವಿತ ಕಾಲ മുഴുവൻ ಪೂರ್ತಿ ഇത്രയും ദിവസം ಇಷ್ಟು ದಿನ കർത്താവിന്റെ സ്പർശനം ഒന്ന് അനുഭവിക്കാൻ പറ്റുന്നുണ്ടോ? ಇಷ್ಟು ದಿನವಾಗಿರುವಾಗ ಕರ್ತನ ಸ್ಪರ್ಶನೆಯನ್ನ ನಮ್ಗೆ ಅನುಭವಿಸ್ಲಿಕ್ಕೆ ಆಗ್ತಿದೆಯಾ? പാടുന്നെങ്കിലും, ಹಾಡ್ತಾ ಇದ್ರು, പ്രാർത്ഥിക്കുന്നെങ്കിലും, ಪ್ರಾರ್ಥಿಸುತ್ತಿದ್ರು, ആരാധിക്കാൻ വരുന്നുവെങ്കിലും, ಆರಾಧನೆ ಬರ್ತಿದ್ರು, സാധാരണക്കാരി വന്നു പോകുന്നത് പോലെ ಸಾಧಾರಣವಾದ ವ್ಯಕ್ತಿಗಳು ಬಂದು ಹೋಗುವ ಹಾಗೆ ಅಲ್ಲ. ആ തഴുകൽ നീ അനുഭവിക്കുന്നു. ಆ ಲಾಲನೆಯನ್ನ ನೀನ್ ಅನುಭವಿಸ್ತಿದೀಯ. ഹല്ലേലൂയ. നിന്റെ സകല വിഷമങ്ങളും മാറി. ನಿನ್ನ ಎಲ್ಲ ದುಃಖಗಳು ಅದರಲ್ಲಿ ನೀಗಲ್ಪಡುತ್ತದೆ. സകല വിഷമങ്ങളും മാറി. ನಿನ್ನ ಎಲ್ಲ ದುಃಖಗಳು ಆ ಲಾಲನೆಯಲ್ಲಿ ನೀಗಲ್ಪಡುತ್ತದೆ. ഹല്ലേലൂയ. ആശ്വാസം വരും. ಸಮಾಧಾನ ವ್ಯಾಪರಿಸುತ್ತದೆ. ഹല്ലേലൂയ. വളരെ പ്രാർത്ഥനയോടെ ആയിരിക്കുക. ಬಹಳ ಪ್ರಾರ್ಥನೆಯೊಂದಿಗೆ ನಾವಾಗಿರೋಣ. ദൈവത്തിന്റെ ആത്മാവിന്റെ ലീഡിംഗ് പോലെ കാര്യങ്ങൾ ದೇವರ ಆತ್ಮನ ನಿಯಂತ್ರಣದ ಪ್ರಕಾರವಾಗಿ ಇಲ್ಲಿಯ ಸಂಗತಿಗಳ ನಡೆಯಲಿ. ഒന്നും നോക്കണ്ട. ನಾವು ಬೇರೆ ಏನು ನೋಡೋದು ಬೇಡ. 10 മിനിറ്റ് പറയുകയാണെങ്കിൽ 10 മിനിറ്റ് എനിക്ക് തരാണെങ്കിൽ ഞാൻ 10 മിനിറ്റേ പറയത്തുള്ളൂ. 10 ನಿಮಿಷನೇ ನನಗೆ ಮಾತಾಡ್ಲಿಕ್ಕೆ ದೇವ್ರು ಕೊಡ್ರೆ 10 ನಿಮಿಷನೇ ನಾನು ಮಾತಾಡ್ತೀನಿ. എന്റേതായിട്ട് ഞാൻ ഒന്നും ചെയ്തില്ല. ಇನ್ನು ನನ್ನದಾಗಿ ನಾನು ಏನು ಮಾಡಕ್ ಹೋಗ್ತಿಲ್ಲ. 1 മണിക്കൂറെങ്കിൽ 1 മണിക്കൂർ, 1 ಗಂಟೆ ಆದ್ರೆ 1 ಗಂಟೆ, 1:30 1:30, 1:30 ಗಂಟೆ ಆದ್ರೆ 1:30 ಗಂಟೆ. നിങ്ങൾ ഒരുങ്ങിയിരുന്ന ನೀವು ಸಿದ್ಧವಾಗಿರ್ರಿ ಕರ್ತನ ಕಾರ್ಯಕ್ಕಾಗಿ. കർത്താവ് അത്ഭുതം ചെയ്യും. ಕರ್ತನ ಅದ್ಭುತ ಮಾಡ್ತಾನೆ. ദൈവവചനം യേശുവാണ്. ದೇವರ ವಾಕ್ಯ ಯೇಸುವಾಗಿದ್ದಾನೆ. ആ വചനം, ಆ ವಾಕ್ಯ നിങ്ങളുടെ അടുക്കൽ വരികയാണ്. ನಿಮ್ಮ ಬಳಿಗೆ ಬರುತ್ತಾ ಇದೆ. വചനം എന്നിവിടെ പ്രസ്താവിക്കപ്പെടും. ಆ ವಾಕ್ಯವಾಗಿದೆ ಇಲ್ಲಿ ಪ್ರಚುರವಾಗುತ್ತಾ അതിൽ ಇರುವಂತದ್ದು. ജീവൻ ഉണ്ടാവും. ಅದರಲ್ಲಿ ಜೀವ ಇರ್ತದೆ. ഹല്ലേലൂയ. വിശ്വസിക്കുന്നവർക്ക്, ನಂಬುವವರಿಗೆ ആത്മാവിന്റെ ಆತ್ಮನ ജീവൻ, ಜೀವ പ്രാർത്ഥനയ്ക്ക് വേണ്ടി, ಪ್ರಾರ್ಥನೆಗೋಸ್ಕರ, കർത്താവിന് വേണ്ടി ಕರ್ತನಿಗೋಸ್ಕರ പ്രവർത്തിക്കാൻ കത്തും. ಆ ರೀತಿಯಲ್ಲಿ ಕಾರ್ಯ ಮಾಡುವಾಗ ಅದು ಪ್ರಜ್ವಲಿಸುತ್ತದೆ. ആ വചനത്തിൽ സൗഖ്യമുണ്ടാവും. ಆ ವಾಕ್ಯದಲ್ಲಿ ಸೌಖ್ಯ ಇರುತ್ತೆ. അത് ഞാൻ അനുഭവിക്കാത്ത, ಅದು ನಾನು ಅನುಭವಿಸುತ್ತೇನೆ. തന്നെ അനുഭവിക്കാൻ തന്നെ ചെയ്യും. ನಾನು ಅದನ್ನು ಅನುಭವಿಸ್ತೇನೆ. വേറെ അസ്ഥിക്കൂട്ടങ്ങൾ, ಕೇವಲ ಎಲುಬುಗಳು ತುಂಬಲ್ಪಟ್ಟಿರುವಂತ ಒಂದು ಗುಂಪು, അതിനകത്ത് ഞരമ്പ് കയറി വന്നിട്ടുണ്ടെങ്കിൽ, ಅದರ ಒಳಗಡೆಗೆ ನರಗಳು ಬಂದು ಜೋಡಿಸಲ್ಪಟ್ಟಿರುವುದಾದ್ರೆ, മാംസം കയറി വന്നിട്ടുണ്ടെങ്കിൽ, ಆ ಎಲುಬುಗಳಿಗೆ ಮಾಂಸವು ಜೋಡಿಸಲ್ಪಟ್ಟಿರುವುದಾದ್ರೆ, അത് ജീവനുള്ള എണീക്കാൻ, ಆ ಎಲುಬುಗಳು ಜೀವ ಉಳ್ಳದಾಗಿ ಎದ್ದೇಳಲಿಕ್ಕೆ ദൈവം തന്റെ ആത്മാവിനെ പകർന്നിട്ടുണ്ടെങ്കിൽ, ದೇವರು ತನ್ನ ಆತ್ಮವನ್ನು ಅದರ ಮೇಲೆ ಸುರಿಸಿರುವುದಾದ್ರೆ, ഇന്ന് പകല് ಇವತ್ತು ಹಗಲು ഇവിടെ ഇരിക്കുന്ന ಇಲ್ಲಿ ಕುಳಿತಿರುವ ദൈവ വചനത്തിലൂടെ ದೇವರ ವಾಕ್ಯದ ಮೂಲಕ അത് പകരും. ನಿಮ್ಮ ಮೇಲೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ಅದನ್ನು ಹರಡುತ್ತಾನೆ. ഹല്ലേലൂയ. ಹല്ಲೇಲೂಯ. ഹല്ലേലൂയ. ಹಲ್ಲೇಲೂಯ. ഇന്നത്തെ ചിന്തയ്ക്ക് നമ്മൾ ഒരു ഭാഗം വായിക്കുക. ಇವತ್ತಿನ ಧ್ಯಾನಕ್ಕಾಗಿ ನಾವು ಒಂದು ವಾಕ್ಯ ಓದೋಣ. നമ്മൾ വായിച്ചത് സങ്കീർത്തനമാണ്. ನಾವು ಓದಿದ್ದು ಕೀರ್ತನೆಗಳಾಗಿದೆ. ഇന്ന് ഒരു സങ്കീർത്തനം നമ്മൾ വായിക്കുക. ನಾವು ಮೊದಲೇ ಒಂದು ಕೀರ್ತನೆ ಓದಿದ್ದೇವೆ. ಈಗಲೂ ಕೂಡ ಒಂದು ಕೀರ್ತನೆಯನ್ನ ನಾವು ಓದೋಣ. 33 സങ്കീർത്തനത്തിന്റെ 133ನೇ ಕೀರ್ತನೆ രണ്ടാമത്തെ വാക്യം. 2ನೇ ವಾಕ್ಯವನ್ನ ಓದೋಣ. ഹല്ലേലൂയ. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾ ಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. മുഴുവൻ വായിച്ചു അല്ലേ? രണ്ട് മൂന്ന് ವಾಕ್ಯ. ഇനി ഒന്നായിട്ട് ഒഴിവാക്കണ്ട. ഒന്നുകൂടി വായിച്ചു. 2 ವಾಕ್ಯ ಓದಾಯ್ತಲ್ವ, ಇನ್ನೊಂದು ಬಾಕಿ ಉಳಿಸೋದು ಬೇಡ. ಮೊದಲನೇ ವಾಕ್ಯನ ಓದ್ರಿ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು. സഹോദരന്മാർ ഒന്നിച്ചിരിക്കുന്ന എത്ര നല്ലത്. ಆ ವಾಕ್ಯ ಹೇಳುತ್ತೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು. ആരാ പറഞ്ഞത്? ಯಾರು ಹೇಳಿದ್ದು? യേശുവാ പറയുന്നത്. ಯೇಸುವಾಗಿದೆ ಹೇಳಿದ್ದು. സഹോദരന്മാരെ ഒത്തിരി മിച്ചേക്ക് യേശുവിന് ഭയങ്കര ഇഷ്ടമാണ്. ಸಹೋದರರು ಒಂದಾಗಿರೋದು ಯೇಸುವಿಗೆ ಬಹಳ ಇಷ್ಟ. അതാണ് യേശു വന്നപ്പോൾ ഈ മലയുടെ മുകളിലൊക്കെ ഇരുന്ന് ഇങ്ങനെ അനേകർ കൂടി വന്ന് ചുറ്റു വരുന്നത്. ಅದಕ್ಕೆ ಆಗಿದೆ ಯೇಸು ಈ ಭೂಮಿಯಲ್ಲಿ ಇದ್ದಂತ ಕಾಲಘಟ್ಟದಲ್ಲಿ ಬೆಟ್ಟದ ಮೇಲೆಲ್ಲ ಅನೇಕ ಜನ ಯೇಸುವಿನ ಜೊತೆ ಬಂದು ಕೂತ್ಕೊಳ್ತಾ ಇದ್ರು. അങ്ങനെ അവർ ഒന്നിച്ചിരുന്നപ്പോൾ, ಹೀಗೆ ಅವರೆಲ್ಲರೂ ಒಟ್ಟಾಗಿ ಕೂತ್ಕೊಳ್ತಿರುವಾಗ, രണ്ടാമത്തെ വാക്യം വായിക്കും. അവിടെയാണ് ദൈവം. ಅಲ್ಲಿ ನಾವು 2ನೇ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ അനുഗ്രഹം എല്ലാം വെച്ചിട്ടുണ്ട്. ಕೊನೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರ್ತದೆ. രണ്ടാമത്തെ വാക്യം, ಆದ್ರೆ 2ನೇ ವಾಕ್ಯ പ്രത്യേകിച്ച് ഒരു വിഷയം ഇവിടെ കയറി വരികയാണ്. ಒಂದು ಪ್ರತ್ಯೇಕವಾದ ವಿಷಯ ಅಲ್ಲಿ ಬಂದಿರೋದನ್ನ, ಪ್ರಕಟವಾಗಿರೋದನ್ನ ನಾವು ನೋಡ್ತೇವೆ. ഒരു വസ്ത്രത്തിന്റെ വിഷയം. ಅಲ್ಲಿ ಬರೆಯಲ್ಪಟ್ಟಿರೋದು ಒಂದು ವಸ್ತ್ರದ ವಿಷಯವಾಗಿದೆ. ಅದು ವಸ್ತ್ರത്തിന്റെ, ಅಲ್ಲಿ ನಾವು ಕಾಣ್ತೇವೆ ಆ ಅಂಗಿಗಳ വിളുമ്പിലേക്ക്, അറ്റത്തേക്ക്, ಕೊರಳ ಪಟ್ಟಿಯವರೆಗೂ നീണ്ടു കിടക്കുന്ന ಹರಿದು ಬರುವ താടിയിലേക്ക്, ಅವನ ಗಡ್ಡದ ಮೇಲೂ, അഹോരന്റെ താടിയിലേക്ക് തന്നെ ಆರೋನನ ಗಡ್ಡದ ಮೇಲೆ ഒഴുകുന്ന ಹರಿಯುವ വിശേഷ തൈലം, ಶ್ರೇಷ್ಠ ತೈಲ. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೇಲೂಯ. നിങ്ങളത് വായിച്ച് മനസ്സിലായില്ല നിങ്ങളുടെ ഹൃദയത്തിൽ? ಅದು ಓದೋದಾಗಿ ನಿಮ್ಗೆ ಅರ್ಥ ಆಯ್ತಾ ನಿಮ್ಮ ಹೃದಯದಲ್ಲಿ? നിങ്ങൾ ഇങ്ങോട്ട് ശ്രദ്ധിച്ചാണ്. ನೀವೀಗ ಈ ಕಡೆ ಗಮನಿಸಿರಿ. ഹല്ലേലൂയ. ഒരു വസ്ത്രം, ಅಲ್ಲಿ ಒಂದು ವಸ್ತ್ರದ ಬಗ್ಗೆ ഒരു ಬರೆಯಲ್ಪಟ್ಟಿದೆ. പുരോഹിതൻ,
ಒಬ್ಬ ಯಾಜಕನ ಬಗ್ಗೆ ಅಲ್ಲಿ ഒരു ಬರೆಯಲ್ಪಟ್ಟಿದೆ. പുരോഹിതന്റെ മേലുള്ള വസ്ത്രം. ಒಬ್ಬ ಯಾಜಕನ ಮೇಲಿರುವಂತ ವಸ್ತ್ರ. ആ പുരോഹിതൻ അഹോരാൻ. ಆ ಯಾಜಕನ ಹೆಸರು ಆರೋನನು. എന്നാൽ ഇവിടെ മഹാപുരോഹിതൻ അഹോരാൻ എന്ന് എബ്രായ ലേഖനം വായിക്കുന്നു. ಆದ್ರೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದ್ತೇವೆ ಆರೋನನು ಒಬ್ಬ ಮಹಾಯಾಜಕನಾಗಿದ್ದಾನೆ. യേശു മഹാപുരോഹിതനായ അഹോരാനാണ്. ಆದ್ರೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಯಥಾರ್ಥವಾಗಿ ನೋಡ್ತಿರೋದು ಯೇಸು ಒಬ್ಬ ಮಹಾಯಾಜಕನು. ഇവിടുത്തെ പുരോഹിതന്മാർക്ക് ಇಲ್ಲಿಯ ಯಾಜಕರುಗಳಿಗೆ പഴയ നിയമത്തിൽ ಹಳೆ ಒಡಂಬಡಿಕೆಯಲ್ಲಿ വിശുദ്ധ സ്ഥലം കഴിഞ്ഞിട്ട് ಪರಿಶುದ್ಧ ಸ್ಥಳ ಕಳೆದು അതിവിശുദ്ധ സ്ഥലം വരെ ಮಹಾಪರಿಶುದ್ಧ ಸ್ಥಳದ ತನಕ ഹല്ലേലൂയ ಹಲ್ಲೆಲೂಯ മഹാപുരോഹിതന് ಅಲ್ಲಿಗೆ ಮಹಾಯಾಜಕನಿಗೆ അതിവിശുദ്ധ സ്ഥലത്തേക്ക് പിന്നെ കയറാൻ പറ്റും. ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಅಂದ್ರೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಂತ ಅನುಮತಿ ಇದೆ വർഷത്തിലൊരിക്കൽ. ವರ್ಷಕ್ಕೊಮ್ಮೆ ಮಾತ್ರ. എന്നാൽ എന്ത് സംഭവിക്കുന്നറിയാമോ? ಆಗ ಏನ್ ಸಂಭವಿಸ್ತದೆ ಗೊತ್ತಾ? ചിലപ്പോഴേ രക്ഷപ്പെടുള്ളൂ. ಕೆಲವೊಮ್ಮೆ ಮಾತ್ರನೇ ಈ ಒಳಗಡೆ ಹೋದ ಯಾಜಕನು ರಕ್ಷಿಸಲ್ಪಟ್ಟು ಪುನಃ ವಾಪಸ್ ಬರುವುದು. ചിലപ്പോൾ മരിക്കാൻ ചാൻസ് ഉണ്ട്. ಕೆಲವೊಮ್ಮೆ ಈ ಹೋದಂತ ಯಾಜಕನು ಅಲ್ಲೇ ಸಾಯುವಂತ ಅವಕಾಶಗಳಿದೆ. എന്തെങ്കിലും ബലഹീനം ഉണ്ടെങ്കിൽ, ಏನಾದ್ರೂ ಬಲಹೀನತೆ ಈ ಯಾಜಕನಿಗಿದ್ರೆ ജനപ്രതീക്ഷയോടെ നിൽക്കുകയാണ് വെളിയിൽ. ಜನಗಳು ಹೊರಗಡೆ ನಿರೀಕ್ಷೆಯಿಂದ ಕಾಯ್ತಾ ಇರ್ತಾರೆ. ഈ മഹാപുരോഹിതൻ പോയിട്ട് ಈ ಮಹಾಯಾಜಕನ ಒಳಗಡೆ ಹೋಗಿ ജനത്തിന്റെ പാപത്തെ പരിഹാരമായി രക്തമായിട്ട് പോയിട്ട് ಜನಗಳ ಪಾಪ ಪರಿಹಾರದ ರಕ್ತವನ್ನ, ಕುರಿಯ ರಕ್ತವನ್ನು, ಯಾವ್ದಾದ್ರು ರಕ್ತವನ್ನ ತೆಗೆದುಕೊಂಡು ಹೋಗಿ അതിവിശുദ്ധ സ്ഥലത്തേക്ക് കയറുകയാണ്. ಮಹಾಪರಿಶುದ್ಧ ಸ್ಥಳಕ್ಕೆ ಅವನು ಹೋಗುತ್ತಾನೆ. രക്തം കൂടാതെ അതിലേക്ക് കയറാൻ കഴിയത്തില്ല. ರಕ್ತದಿಂದ ಅಲ್ಲದೆ ಯಾರು ಕೂಡ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. പോയ പുരോഹിതനല്ലേ, ಆದ್ರೆ ಹೋದ ಯಾಜಕರಲ್ಲಿ എവിടെയെങ്കിലും ബലഹീനത ഉണ്ടെങ്കിൽ, ಯಾಜಕರಲ್ಲಿ ಏನಾದ್ರೂ ಬಲಹೀನತೆ ಇದ್ರೆ അതിന്റെ മുമ്പിൽ നിൽക്കാൻ പറ്റത്തില്ല. ಆ ಮಂಜು ಅಥವಾ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ನಿಲ್ಲಕ್ಕಾಗೋದಿಲ್ಲ. അവൻ മരിച്ചു വീഴും. ಅವನ ಅಲ್ಲೇ ಸತ್ತು ಬೀಳ್ತಾನೆ. അവന്റെ അരയിൽ ഒരു ചരടുണ്ടാകും, പുറത്ത് കിടക്കും. ಅವನ ಸೊಂಟಕ್ಕೆ ಒಂದು ಸರಪಳಿ ಕಟ್ಟಲ್ಪಟ್ಟಿರ್ತದೆ. ಆ ಸರಪಳಿ ಈ ಪರಿಶುದ್ಧ ಸ್ಥಳದಿಂದ ಹೊರಗಡೆ ಇರ್ತದೆ. അവനൊരു വസ്ത്രമുണ്ട്. ಅವನಿಗೆ ಒಂದು ವಸ್ತ್ರ ಇದೆ. ആമേ വസ്ത്രം, ആമേ തയ്യലോട് കൂടിയ ಆ ಎಲ್ಲ ರೀತಿಯಲ್ಲಿ ಹೊಲಿದಿರುವಂತ ആമേ മണികളൊക്കെ അത് കെട്ടിയിട്ടുണ്ട്. ಆ ಮಣಿಗಳನ್ನೆಲ್ಲ ಆ ಬಟ್ಟೆಗೆ ಕಟ್ಟಿರ್ತಾರೆ. പുരോഹിതൻ അതിവിശുദ്ധത്തിൽ പോകുമ്പോൾ ಈ ಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ മണ്ഡപത്തിന്റെ അടുക്കലേക്കാ പോകുന്നത്. ಮಂಜೂಷದ ಬಳಿಗಾಗಿದೆ ಇವನು ಹೋಗುವಂತದ್ದು. അവിടെയാണ് ദൈവ സാന്നിധ്യം ഇറങ്ങുന്നത്. ಮಂಜೂಷದ ಮೇಲಾಗಿದೆ. ಆ ಕಾಲಘಟ್ಟದಲ್ಲಿ ದೇವರ ಸಾನ್ನಿಧ್ಯ ಇಳಿತಾ ಇದ್ದದ್ದು. അവിടെ ഇറങ്ങിക്കൊണ്ടിരിക്കുന്ന ദൈവ സാന്നിധ്യം. ಅಲ್ಲಿ ದೇವರ ಸಾನ್ನಿಧ್ಯ ಇಳಿಯುತ್ತಲೇ ಇರ್ತದೆ. ആമേ അവിടെയാണ് ഈ പുരോഹിതൻ പോകേണ്ടത്. ಆ ಸ್ಥಳಕ್ಕಾಗಿದೆ ಈ ಯಾಜಕನು ಹೋಗ್ಬೇಕಾಗಿರೋದು. പുരോഹിതന്റെ വേഷം, ಯಾಜಕನ ವೇಷ ಏನು? ഒരു വസ്ത്രമാണ്. ಅವನೊಂದು ವಸ್ತ್ರವನ್ನು ಹಾಕಿಕೊಂಡಿದ್ದಾನೆ. പുരോഹിത വസ്ത്രം. ಅವನಿಗೆ ಒಂದು ಯಾಜಕ ವಸ್ತ್ರವಿದೆ. ഇത് നെയ്ത്തുകാരന്റെ നെയ്തോടുകൂടി, ಇದು ಒಲೆಯುವವನ ಆ ಒಲೆಯುವಿಕೆಯಿಂದ മഞ്ഞ നൂല്, ಹತ್ತಿ, നീല നൂല്, ನೀಲ ನೂಲು, ധൂമ്ര നൂല്, ಧೂಮ್ರ ವಸ್ತ್ರ, ചുവപ്പ് നൂല്, ಅದು ಮಾತ್ರವಲ್ಲದೆ ಕೆಂಪು ವಸ್ತ್ರ, ഇതെല്ലാം കൂടിയുള്ള ಇದೆಲ್ಲದರಿಂದ ತುಂಬಲ್ಪಟ್ಟ ഈ പുരോഹിത വസ്ത്രം, ಈ ರೀತಿಯಲ್ಲಿ ಈ ಎಲ್ಲಾ ವಸ್ತುಗಳಿಂದ ತುಂಬಲ್ಪಟ್ಟಂತ ಒಂದು ಯಾಜಕ ವಸ್ತ್ರ. ഇതിനകത്ത് മണികളുണ്ട്. ಈ ವಸ್ತ್ರದಲ್ಲಿ ಮಣಿಗಳಿರುತ್ತದೆ. കിളിങ്ങും, ನಡೆಯುವಾಗ ಅದು ಶಬ್ದ ಬರುತ್ತದೆ. അരയ്ക്ക് ഒരു ചരടുണ്ട്. ಅದು ಮಾತ್ರವಲ್ಲ, ಅದರ ಕೊನೆಗೆ ಒಂದು ಹಗ್ಗ ಇದೆ. അത് പുറകത്ത് വിട്ടിട്ടുണ്ട്. ಅದನ್ನ ಹಿಂದಕ್ಕೆ ಹಾಕಿರಲಾಗುತ್ತದೆ. പുരോഹിതൻ ಈ ಯಾಜಕನು മൃഗത്തിന്റെ രക്തമായി ಪ್ರಾಣಿಯ ರಕ್ತವನ್ನು ಇಟ್ಕೊಂಡು മനുഷ്യന്റെ പാപ പരിഹാരം, ಹೊರಗಡೆ ಇರುವಂತ ಮನುಷ್ಯರ ಪಾಪದ ನಿವಾರಣೆಗಾಗಿ അതേ വിശുദ്ധത്തിലേക്ക് കയറുമ്പോൾ ಮಹಾಪರಿಶುದ್ಧ ಸ್ಥಳಕ್ಕೆ ದಾಟಿ ಹೋಗುವಾಗ മണി അടിച്ചുകൊണ്ടേയിരിക്കും. ಈ ಗಂಟೆಗಳು ಹೊಡಿತಲೇ മണി ಇರ್ತದೆ. അടിക്കുന്നില്ലെങ്കിൽ, ಗಂಟೆ ಶಬ್ದ ಕೇಳ್ತಿಲ್ಲ ಅಂದ್ರೆ ആരാധനയ്ക്ക് വന്ന ഇത് കൂട്ടായിരിക്കാൻ ജനങ്ങൾ വിചാരിക്കണം, ಆರಾಧನೆ ಬಂದಿರುವಂತ ಈ ರೀತಿಯಾದ ಜನಗಳು ತಿಳ್ಕೋಬೇಕು. അവര് പ്രതീക്ഷയോടെ നിൽക്കുകയാണ്. ಅವರೆಲ್ಲರೂ ಹೊರಗಡೆ ನಿರೀಕ್ಷೆಯಿಂದ ನಿಂತಿದ್ದಾರೆ. ഞങ്ങളുടെ പുരോഹിതൻ ನಮ್ಮ ಯಾಜಕ ഞങ്ങളുടെ മോചനത്തിനായി ನಮ್ಮ ವಿಮೋಚನೆಗಾಗಿ, ആമേ ദൈവത്തിലേക്ക് പോയിട്ടുണ്ട്. ನಮ್ಮ ಪಾಪ ನಿವಾರಣೆಗಾಗಿ ನಮ್ಮ ಯಾಜಕನು ದೇವರ ಸಮ್ಮುಖಕ್ಕೆ ಹೋಗಿದ್ದಾನೆ. മണി അടിക്കുന്നില്ലെങ്കിൽ, ಗಂಟೆ ಶಬ್ದ ಕೇಳ್ತಾ ಇಲ್ಲ ಅಂದ್ರೆ അവിടെ മരിച്ചു വീഴും. ಯಾಜಕನು ಅಲ್ಲೇ ಸತ್ತು ಬಿದ್ದಿದ್ದಾನೆ. ബലഹീനത ഉണ്ടാവും. ಏನಾದ್ರೂ ಬಲಹೀನತೆ ಅವನಿಗೆ ಇರ್ತದೆ. അന്നേരം ഇവര് ചരട് വലിക്കുമ്പോൾ ಮಣಿಯ ಶಬ್ದ ಅಥವಾ ಗಂಟೆ ಶಬ್ದ ನಿಂತೋದಾಗ ಇವರು ಈ ಹಗ್ಗವನ್ನ, ಯಾಜಕನ ವಸ್ತ್ರಕ್ಕೆ ಕಟ್ಟಿರುವಂತ ಹಗ್ಗವನ್ನ ಹಿಂದಕ್ಕೆ ಎಳೆಯುವಾಗ ശവമാണ് പുറത്തേക്ക് വരുന്നത്. ಶವವಾಗಿರುತ್ತದೆ ಆ ಮಹಾಪರಿಶುದ್ಧ ಸ್ಥಳದಿಂದ ಹೊರಗಡೆ ಬರುವುದು. എന്നാൽ ಆದರೆ ഇവിടെ പറഞ്ഞ മഹാപുരോഹിതൻ ಇಲ್ಲಿ ಬರೆಯಲ್ಪಟ್ಟಿರುವಂತ ಒಬ್ಬ ಮಹಾಯಾಜಕನು വിശുദ്ധ സ്ഥലത്തേക്ക് ಮಹಾಪರಿಶುದ್ಧ ಸ್ಥಳಕ್ಕೆ തന്റെ സ്വന്തം രക്തമായിട്ട് കയറിപ്പോയി. ತನ್ನ ಸ್ವಂತ ರಕ್ತವನ್ನ ಹಿಡಿಕೊಂಡು ಏರಿ ಹೋದನು. അവിടെ പോകുന്നതിന് മുമ്പ് ಅಲ್ಲಿ ಹೋಗುವುದಕ್ಕಿಂತ ಮುಂಚೆ, തിരശ്ശീലയുണ്ട്. ಅಲ್ಲಿ ಹೋಗುವುದಕ್ಕಿಂತ ಮುಂಚೆ ಅದರ ಮಧ್ಯದಲ್ಲಿ ಒಂದು ತೆರೆ ಇದೆ. തിരശ്ശീല രണ്ടായി കീറി. ಆ ತೆರೆಯು ಎರಡು ಭಾಗವಾಯಿತು. അതും കടന്നവൻ പിതാവിന്റെ അടുക്കലേക്ക്. ಆ ತೆರೆಯನ್ನ ದಾಟಿ ಆ ಪುತ್ರನು ತಂದೆಯ ಬಳಿಗೆ ತಲುಪಿದನು. എന്റെ സ്വന്തം രക്തത്തിൽ ನನ್ನ ಸ್ವಂತ ರಕ್ತದಲ್ಲಿ പിതാവിന്റെ അടുക്കൽ പോയിട്ട് പറഞ്ഞു, ತನ್ನ ಸ್ವಂತ ರಕ್ತವನ್ನು ಹಿಡ್ಕೊಂಡು ತಂದೆ ಬಳಿಗೆ ಹೋಗಿ ಈ ಹೊಸ ಒಡಂಬಡಿಕೆ ಮಹಾಯಾಜಕನು ಹೇಳಿದನು, എന്നെയും നിങ്ങളെ നോക്കി, ನನ್ನನ್ನ ನಿಮ್ಮನ್ನ ನೋಡಿ ಹೇಳಿದನು, ലോകത്തിലെ മുഴുവൻ വിശ്വസിക്കുന്ന മാനവൻ അവശ്യം നോക്കി, ಲೋಕದಲ್ಲಿ ನಂಬುವಂತ ಎಲ್ಲ ಜನಗಳನ್ನ ನೋಡಿ ಆ ಪುತ್ರನ್ ಹೇಳಿದನು, ഇതെന്റെ പുതിയ നിയമത്തിന്റെ രക്തമാകുന്നു. ಇವರು ನನ್ನ ಹೊಸ ಒಡಂಬಡಿಕೆಯ ಜನವಾಗಿದ್ದಾರೆ. ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆ ಆಗಿದ್ದಾರೆ. ഇവനെ ഞാൻ നിന്റെ അടുക്കലേക്ക് കൊണ്ടുവരുന്നു. ಇವರನ್ನ ನಾನು ನಿನ್ನ ಬಳಿಗೆ ತರುತ್ತೇನೆ. ഇവരെ കൈവിടരുത്. ಇವರನ್ನ ಕೈ ಬಿಡಬೇಡ.
അതാരാന്നറിയാമോ? ಆ ರೀತಿಯಲ್ಲಿ ಬೇಡಿಕೊಂಡಿದ್ದು ಯಾರೆಂಬುದಾಗಿ ನಿಮಗೆ ಗೊತ್ತಾ? യേശു ക്രിസ്തു. ಮಹಾಯಾಜಕನಾದ ಯೇಸು ಕ್ರಿಸ್ತನು. ഇന്നത്തെ 2000 വർഷം മുമ്പ്, ಇವತ್ತಿಗೆ 2000 ವರ್ಷದ ಹಿಂದೆ കാൽവരി ക്രൂശിൽ ಕಲ್ವಾರಿ ಶಿಲುಬೆಯಲ್ಲಿ 3 ആണികളിൽ തൂങ്ങി 3 ಮೊಳೆಗಳಲ್ಲಿ ತೂಗಲ್ಪಟ್ಟು ಹೊಲದಂತೆ ಹರಿಯಲ್ಪಟ್ಟ കീറിയ ശരീരമായി ಹರಿಯಲ್ಪಟ್ಟ ಶರೀರದಲ್ಲಿ അവൻ പ്രാണനെ വിടുമ്പോൾ ಅವನು ತನ್ನ ಪ್ರಾಣವನ್ನು ಬಿಡುವಾಗ അതിവിശുദ്ധ സ്ഥലത്തിലെ ಈ ಮಹಾಪರಿಶುದ್ಧ ಸ್ಥಳದ ദേവാലയത്തിന്റെ തിരശ്ശീല ದೇವಾಲಯದ ತೆರೆ രണ്ടായി കീറി 2 ಭಾಗವಾಗಿ ಇಬ್ಬಾಗವಾಯಿತು. ഇനി യേശുവിലൂടെ ಇನ್ನು ಈ ಯೇಸುವಿನ ಮೂಲಕ എനിക്കും നിങ്ങൾക്കും ನನಗೂ ನಿಮಗೂ ഒന്നിച്ച് പിതാവിന്റെ അടുക്കലേക്ക് ಒಟ್ಟಾಗಿ ತಂದೆಯ ಬಳಿಗೆ ಹೋಗಬಹುದು. ಆಮೆನ್. ഹല്ലേലൂയ, ಆಮೆನ್. ഹല്ലേലൂയ, 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 ഹല്ലേലൂയ. ഹല്ലേലൂയ. യേശു ചെയ്യുന്ന ഇതൊക്കെ എന്തുവാ? ഇതൊക്കെ ಯೇಸು ನಮಗಾಗಿ ಮಾಡಿದಂತ ಈ ಕಾರ್ಯಗಳೆಲ್ಲ ಎಂತಹ ಮಹಾ ಕಾರ್ಯಗಳು. ഒന്നുകൂടി ഞാൻ പറയാം. ನಾನು ಮತ್ತೆ ಹೇಳ್ತೇನೆ, പഴയ നിയമത്തിന്റെ പ്രമാണം അനുസരിച്ച് ಹಳೆ ಒಡಂಬಡಿಕೆ ನಿಯಮಕ್ಕೆ ತಕ್ಕಂತೆ ആരാധനയ്ക്ക് വരുന്ന നിങ്ങൾ ಆರಾಧನೆ ಬರುವಂತ ನೀವು അതിന് തക്കതായ മൃഗത്തെയും കൊണ്ടുവരണം. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದ್ರೆ ಆರಾಧನೆ ಬರುವಂತವನು ಯಜ್ಞವನ್ನ ಸಲ್ಲಿಸಲಿಕ್ಕಿರೋ ಪ್ರಾಣಿಯನ್ನ ತಗೊಂಡು ಬರಬೇಕು. നമ്മുടെ മേലുള്ള പാപം, ನಮ್ಮ ಮೇಲಿರೋ ಪಾಪ പുരോഹിതൻ ಯಾಜಕನು ആമേ ഇങ്ങനെ കൈവയ്ക്കും. ಪ್ರಾಣಿಯ ತಲೆ ಮೇಲೆ ಕೈ ಇಡ್ತಾನೆ ಯಾಜಕನು. ആദ്യം നമ്മുടെ മേലെ കൈവച്ചു, ಮೊದಲು ಪಾಪ ಪರಿಹಾರ ಯಾರಿಗಾಗಬೇಕು ಅವರ ಮೇಲೆ ಕೈ ಇಡ್ತಾನೆ. എന്നിട്ട് ആ പാപെടുത്ത മൃഗത്തിന്റെ മേൽ വെക്കും. ನಂತರ ಈ ಪಾಪವನ್ನ ಪ್ರಾಣಿಯ ಮೇಲೆ ಹಾಕುತ್ತಾನೆ. അത് പുരോഹിതൻ ദൈവം കൊടുത്ത അധികാരമാണ്. ಅದು ಯಾಜಕನಿಗೆ ದೇವರು ಕೊಟ್ಟಿರುವಂತ ಅಧಿಕಾರ ಹಳೆ ಒಡಂಬಡಿಕೆಯಲ್ಲಿ. ഈ വ്യക്തി മരിക്കേണ്ടടുത്ത് ನಂತರ ಈ ವ್ಯಕ್ತಿ ಸಾಯಬೇಕಾದ ഈ ಸ್ಥಳದಲ್ಲಿ മൃഗമാണ് ಈ മരിക്കുന്നത്. ಪ್ರಾಣಿಯಾಗಿದೆ ಸಾಯುವಂತದ್ದು. അതിന്റെ രക്തവുമായിട്ടാണ് ಅದರ ರಕ್ತವನ್ನ ಈ ಪ್ರಾಣಿಯ ರಕ್ತವನ್ನ ಇಟ್ಕೊಂಡಾಗಿದೆ ഈ വ്യക്തി രക്ഷപ്പെടുന്നത്. ಈ ಯಾಜಕನು ಈ ವ್ಯಕ್ತಿ ರಕ್ಷಿಸಲ್ಪಡೋದು ತಾತ್ಕಾಲಿಕವಾಗಿ. അതുമായിട്ട് പുരോഹിതൻ പോവുകയാണ്. ಈ ರಕ್ತವನ್ನ ಈ ಪ್ರಾಣಿಯ ರಕ್ತವನ್ನ ಇಟ್ಕೊಂಡು ಯಾಜಕನು ಒಳಗಡೆ ಹೋಗ್ತಿದ್ದಾನೆ. പ്രതീക്ഷയോടെ നിൽക്കുകയാണ്. ಹೊರಗಡೆ ಕುಟುಂಬಗಳು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ദൈവം ക്ഷമിക്കും, ದೇವರು ನಮ್ಮನ್ನು ಕ್ಷಮಿಸ್ತಾರೆ, പാപപരിഹാരം കിട്ടും, ನಮ್ಮ ಪಾಪ ಪರಿಹಾರ ಆಗುತ್ತೆ, വിടുതലാകും, ನಮಗೆ ಬಿಡುಗಡೆ ಆಗುತ್ತೆ. പക്ഷേ തിരിച്ചു വരുന്ന ശവമാണെങ്കിൽ, ಆದ್ರೆ ಯಾಜಕನ ಶವ ಹೊರಗಡೆ ಬಂದ್ರೆ ಹಿಂದಿರುಗಿ ಬರೋದು ಯಾಜಕನ ಶವವಾಗಿದ್ರೆ ഹല്ലേലൂയ, ഹല്ലേലൂയ. എനിക്ക് നിങ്ങൾക്ക് അവിടെ കയറി പോകാൻ പറ്റത്തില്ല. ನನಗೂ ನಿಮಗೂ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. അതിനൊക്കെ മഹാപുരോഹിതന് മാത്രമേ പറ്റത്തുള്ളൂ. ಅದಕ್ಕೆ ಅವಕಾಶ ಇರೋದು ಮಹಾಯಾಜಕನಿಗೆ ಮಾತ್ರ. ഈ മുഴുവൻ ജനത്തിന് വേണ്ടി മധ്യസ്ഥയായിട്ട് ಈ ಎಲ್ಲ ಜನರ ಮಧ್ಯಸ್ಥಿಕನಾಗಿ. എല്ലാവരുടെയും പ്രതീക്ഷ പോയില്ലേ? ಎಲ್ಲರ ನಿರೀಕ್ಷೆ ಹೋಯ್ತಲ್ಲ, പ്രതീക്ഷ പോയില്ലേ? ಎಲ್ಲರ ನಿರೀಕ್ಷೆ ಹೋಯ್ತಲ್ಲ. എന്നാൽ മറ്റൊരു മഹാപുരോഹിതനോട് വന്നു. ಆದ್ರೆ ಬೇರೊಬ್ಬ ಮಹಾಯಾಜಕನು ಇಲ್ಲಿಗೆ ಬಂದನು. പേര് യേശുവാണ്. ಆತನ ಹೆಸರು ಯೇಸು. അവൻ സ്വന്തം രക്തം കാൽവരിയിൽ ഒഴുക്കി. ಆತನು ತನ್ನ ಸ್ವಂತ ರಕ್ತವನ್ನ ಕಲ್ವಾರಿಯಲ್ಲಿ ಸುರಿಸಿದನು. അവൻ വിശുദ്ധത്തെ മരിക്കത്തില്ല. ಅವನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವುದಾದ್ರೆ ಅವನಲ್ಲಿ ಸಾಯೋದಿಲ್ಲ. അവനിൽ ഒരു ഊനവുമില്ല. ಯಾಕಂದ್ರೆ ಅವನಲ್ಲಿ ಯಾವ ಬಲಹೀನತೆಯೂ ಇಲ್ಲ, ഒരു പാപവുമില്ല. ಆತನಲ್ಲಿ ಯಾವ ಪಾಪವೂ ಇಲ್ಲ. അവൻ ഇവിടെ വെച്ച് മരിക്കണം, ഗോൽഗോലയിൽ വെച്ച്. ಅವನು ಅವನಲ್ಲಿ ಶರೀರದಲ್ಲಿ ಸತ್ತನು ಈ ಗೋಲ್ಗೊತ್ತ ಬೆಟ್ಟದಲ್ಲಿ. അവൻ ഗോൽഗോലയിൽ മരിക്കുമ്പോൾ ಅವನು ಗೋಲ್ಗೊತ್ತದಲ್ಲಿ ಸಾಯುವಾಗ ആർക്കും പോകാൻ പറ്റാത്ത, ಯಾರಿಗೂ ಹೋಗ್ಲಿಕ್ಕೆ ಆಗದೆ ಇರುವ ദേവാലയത്തിന്റെ തിരശ്ശീല ದೇವಾಲಯದ ತೆರೆ രണ്ടായി കീറി 2 ಭಾಗವಾಗಿ എന്റെയും നിങ്ങളെയും ചേർത്തിട്ട് ನಿಮ್ಮನ್ನ ಸೇರಿಸಿ യേശു പിതാവിന്റെ അടുക്കൽ, ಯೇಸು ತಂದೆ ಬಳಿಗೆ ಕರೆದೊಯ್ದನು ಕಲ್ವಾರಿ ಶಿಲ್ಪೆ ಮರಣದ ಮೂಲಕ. എന്റെയും നിങ്ങളുടെയും ನನ್ನ ಮತ್ತು ನಿಮ್ಮ പാപമോചനത്തിനായി, ಪಾಪದ ವಿಮೋಚನೆಗಾಗಿ, പാപത്തിന്റെ വിടുതലിനായി, ಶಾಪದ ಬಿಡುಗಡೆಗಾಗಿ, അവൻ രോഗസൗഖ്യത്തിനായി ರೋಗದ ಸೌಖ್ಯಕ್ಕಾಗಿ യേശു നിൽക്കുക പിതാവിന്റെ മുമ്പിൽ. ಯೇಸು ನಿತ್ಯನಾದ ತಂದೆಯ ಬಳಿಗೆ പിതാവിന്റെ മുമ്പിൽ നിൽക്കുന്നു. ತಂದೆಯ ಮುಂದೆ ನಿಂತಿದ್ದಾರೆ. നമ്മൾ ഇന്നലെ വായിച്ചത് ನಿನ್ನೆ ನಾವು ಅದನ್ನಾಗಿದೆ ಓದಿದ್ದು. എന്റെയും നിങ്ങളെയും ನನ್ನನ್ನು ನಿಮ್ಮನ್ನ അങ്ങനെ ಆ ರೀತಿ യേശുവിന്റെ രക്തം കൊണ്ട് ಯೇಸು ತನ್ನ ರಕ್ತವನ್ನು ಕೊಟ್ಟು ദൈവത്തിനായി വിലക്കുവാൻ, ದೇವರಿಗಾಗಿ ಬೆಲೆ ಕೊಟ್ಟು ಕೊಂಡುಕೊಂಡನು. ഹല്ലേലൂയ, 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 ഹല്ലേലൂയ. ഹല്ലേലൂയ. കേൾക്കുന്ന ദൈവം ഇതിലെ ഞാൻ ശബ്ദവനെ ಕೇಳು ದೇವರ ಮಕ್ಕಳೇ. ഹല്ലേലൂയ. ആമേൻ. യേശുവിനെ നിങ്ങൾക്ക് ಯೇಸುವಿಗೆ ನಿಮಗೆ എന്ത് കൊടുത്ത് തൃപ്തിപ്പെടുത്താൻ കഴിയും? ಯೇಸುವಿಗೆ ನೀವು ಏನ್ ಕೊಟ್ಟು ತೃಪ್ತಿಪಡಿಸಕ್ಕಾಗುತ್ತೆ? ഒരു സൗഖ്യം കിട്ടിയാൽ മതിയല്ലോ, ಒಂದ್ ಸೌಖ್ಯ ಸಿಕ್ಕರೆ ಸಾಕಲ್ವಾ? സമാധാനം കിട്ടിയാൽ ಒಂದ್ മതിയല്ലോ. ಸಮಾಧಾನ ಸಿಕ್ಕರೆ ಸಾಕಲ್ಲ? അതുപോലും കൊടുത്തെടുക്കാൻ പറ്റത്തില്ല. ಅದನ್ನು ಕೊಟ್ಟು ತೀರ್ಸಕ್ಕಾಗಲ್ಲ. അങ്ങനെ ഇതൊക്കെ എന്താണ്? ಆಗಿರೋದಾದ್ರೆ ಇದೆಲ್ಲ ಈ ಕರ್ತನು ನಮಗಾಗಿ ಮಾಡಿದ್ದು ಏನಾಗಿದೆ? നിത്യ നരകത്തിൽ പോണ്ട, ನಿತ್ಯ ನರಕಕ್ಕೆ ಹೋಗ್ಬೇಕಾಗಿರುವ പാപത്തിന്റെ ശമ്പളം, ಪಾಪದ ಸಂಬಳವಾಗಿ ಮರಣ, അത് അനന്തര ഫലം, ಅದ್ರ ಅನಂತರ ಫಲ നരകവും, ನರಕ. അതിൽ വിടാതെ ಅದರಲ್ಲಿ ನಮ್ಮನ್ನ ಬಿಡದೆ യേശു ತನ್ನ ദൈവത്വം ತನ್ನ ದೈವತ್ವವನ್ನ സ്വർഗത്തിൽ വെച്ചിട്ട് ಪರಲೋಕದಲ್ಲಿ ಬಿಟ್ಟು ഒരു മനുഷ്യനെ പോലെ ಒಬ್ಬ ಸಾಧಾರಣ ಮನುಷ್ಯ
മനുഷ്യനാಗಿ നನ್ನನ್ನ ನಿಮ್ಮನ್ನ ಹುಡುಕಿ ಹುಡುಕಿ ನಾವು ಆತನ ಬಳಿಗೆ ಬರದೇ ಇರುವಾಗಲೂ ನಾವೆಲ್ಲೆಲ್ಲ ಹೋದೆವೋ ನಮ್ಮನ್ನೇ ಹುಡುಕಿಕೊಂಡು ನಮ್ಮ ಹಿಂದೆ ಯೇಸು ಬಂದು ಬಾಗಿಲನ್ನು ತಟ್ಟಿದನು. ಈಗ ನಾನು ನಿಮ್ ಜೀವಿತಕ್ಕೆ ಬರ್ತೇನೆ, ನಾನಿನ್ನನ್ನು ರಕ್ಷಿಸಲಿಕ್ಕೆ ಬರ್ತೇನೆ, ನಾನಿನ್ನನ್ನು ಸೌಖ್ಯ ಮಾಡೋದಕ್ಕೆ ಬರ್ತೇನೆ. ಆ ರೀತಿಯಲ್ಲಿ ಬಂದಾಗ ಯೇಸುವಿಗೆ ಒಂದು ವಿಷಯ ಗೊತ್ತಾಯ್ತು, ಇವರಿಗೆ ರಕ್ಷಣೆ ಸಿಗ್ಬೇಕಂದ್ರೆ ತಂದೆ ಬಳಿಗೆ ಇವರು ತಲುಪಬೇಕಂದ್ರೆ ಇವರು ಸಾಯ್ಬೇಕು, ಅವರೆಲ್ಲ ಯೇಸುವಿನ ಮಾತಿದಂತೆ. ಆದ್ರೆ ಸಾಯ್ಬೇಕಾದಂತ ಅವರನ್ನೆಲ್ಲ ಯೇಸು ಬದಿಗೆ ನಿಲ್ಲಿಸಿದನು, ನಮ್ಮನ್ನೆಲ್ಲ ಯೇಸು ಬದಿಗೆ ನಿಲ್ಲಿಸಿದನು. ನಂತರ ಯೇಸು ಮುಂದಕ್ಕೆ ಹೋದನು, ಕಲ್ವಾರಿ ಎಂಬ ಆ ಕೊಲೆಯ ಸ್ಥಳಕ್ಕೆ, ಸಾಯುವ ಸ್ಥಳಕ್ಕೆ. ನಾನ್ ಸಾಯ್ಬೇಕಾದ ಸ್ಥಳದಲ್ಲಿ, ನಾವೆಲ್ಲ ಸಾಯ್ಬೇಕಾದ ಸ್ಥಳದಲ್ಲಿ, ನರಕಕ್ಕೆ ಹೋಗ್ಬೇಕಾದ ಸ್ಥಳದಲ್ಲಿ ನಮ್ಮನ್ನೆಲ್ಲ ಯೇಸು ಹುಡುಕಿ ಬಂದು, ಮಕ್ಕಳೇ ನೀವು ಬದಿಯಲ್ಲಿ ನಿಲ್ರಿ, ಮಕ್ಕಳೇ ನೀವು ಬದಿಯಲ್ಲಿ ನಿಲ್ರಿ. ತನ್ನ ಮತ್ತು ನಿಮ್ಮ ಪಾಪವು ಯೇಸು ತನ್ನ ತಲೆ ಮೇಲೆ ಹೊತ್ತುಕೊಂಡನು. ತಂದೆ ಅದನ್ನೆಲ್ಲ ತನ್ನ ಪುತ್ರನ ಮೇಲೆ ಒರೆಸಿ ಯೇಸು ಈ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಮುಂದೆ ಹೋದನು. ಆತನ ಹಿಂದೆ ಹೋಗ್ಲಿಕ್ಕೆ ನಿಮ್ಗೆ ಧೈರ್ಯ ಇದೆಯಾ? ಆತನ ಹಿಂದೆ ಹೋಗ್ಲಿಕ್ಕೆ ನಿಮಗೆ ಧೈರ್ಯ ಇದೆಯಾ? ಆತನ ಹಿಂದೆ ಹೋಗ್ಲಿಕ್ಕೆ ನಿಮಗೆ ಧೈರ್ಯ ಇದೆಯಾ? ಈ ಲೋಕದ ಮೋಹವನ್ನ ಬಿಟ್ಟು ಬಿಡ್ರಿ, ನಿಮ್ಮನ್ನೇ ನೀವು ತ್ಯಜಿಸ್ರಿ, ಯೇಸುವಿನ ಹಿಂದೆ ಬನ್ರಿ. ಯೇಸು ಒಂದು ದಾರಿ ತೆರೆದ್ರು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಇನ್ನು ಆ ತಂದೆಯ ಬಳಿಗೆ, ಇನ್ನು ನಮ್ಮ ಗುರಿ ಅದು ಮಾತ್ರ, ಉಚಿತವಾಗಿ ಸಿಕ್ಕದ ರಕ್ಷಣೆ, ನಿದ್ರೆಗೆಡದೆ, ಓದಕ್ ಹೋಗದೆ, ಕೆಲಸ ಮಾಡ್ಲಿಕ್ಕೆ ಹೋಗದೆ, ಹಣವನ್ನ ಕಟ್ಟದೆ, ಯಾರು ಸಪೋರ್ಟ್ ಮಾಡದೆ, ಉಚಿತವಾಗಿ ಯೇಸು ನನ್ನ ಬಳಿಗೆ ಇಳಿದು ಬಂದು ನನಗೋಸ್ಕರ ಎಲ್ಲ ಕಾರ್ಯಗಳನ್ನ ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನ ತಂದೆ ಬಳಿಗೆ ಕರೆದೊಯ್ತಿದ್ದಾನೆ. ಮಕ್ಕಳೇ ನಿಮಗೊಬ್ಬ ಅಪ್ಪನುಂಟು, ನಿಮಗೊಬ್ಬ ತಂದೆ ಇದ್ದಾನೆ, ನಿಮಗೊಬ್ಬ ತಂದೆ ಇದ್ದಾನೆ. ಆ ತಂದೆ ಬಳಿಗೆ ಕರ್ಕೊಂಡು ಹೋಗ್ಲಿಕ್ಕಾಗಿದೆ ನಾನು ನಿಮ್ಮ ಬಳಿ ಬಂದಿರೋದು. നമ്മള് വസ്ത്രത്തിന്റെ വിഷയം എടുത്തേ, ನಾವು ತಗೊಂಡಿದ್ದು ವಸ್ತ್ರದ ವಿಷಯ എനിക്കറിയാം, ನನಗೆ ಗೊತ್ತು. പക്ഷെ പരിശുദ്ധൻ മറ്റൊരു തലത്തോടെ നീങ്ങുകയാണ്. ಆದ್ರೆ ಪವಿತ್ರಾತ್ಮನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ನಿಮ್ಮನ್ನೇ ನೀವು ಬಿಟ್ಟುಕೊಡ್ತಾ ಇರಿ. ಕರ್ತನ ಅದ್ಭುತದ ದೇವರಾಗಿದ್ದಾನೆ. നിനക്ക് ഇനി പിന്മാറി പോകാൻ പറ്റുമോ? ನಿಮ್ಗೆ ಇನ್ನು ಹಿಂಜಾರಿ ಹೋಗಕ್ಕಾಗಿತ್ತ? ജീവിക്കാൻ പറ്റുമോ? ಲೋಕಕ್ಕಾಗಿ ಜೀವಿಸಕ್ಕಾಗಿತ್ತ? വെളിപ്പാട് നോക്കതേ, ಈ ಒಂದು ಪ್ರಕಟಣೆಯನ್ನು ನೋಡ್ರಿ. നിങ്ങളെ ಮಾತಿ നിർത്തി ನನ್ನನ್ನ ನಿಮ್ಮನ್ನ ದೇವರು ಬದಿಯಲ್ಲಿ ನಿಲ್ಲಿಸಿ ನನಗೋಸ್ಕರ ಮತ್ತು ನಿಮಗೋಸ್ಕರ ಮರಣವನ್ನ ತಾನು ಸ್ವೀಕರಿಸುವುದಕ್ಕಾಗಿ ಮುಂದೆ ಹೋದನು. അവനെ വിട്ടുവരിക ജീവിക്കാൻ പറ്റുമോ? ಆತನನ್ನ ಬಿಡುವುದಕ್ಕೆ ನಿಮಗೆ ಸಾಧ್ಯನಾ? ಈ ಪ್ರಕಟಣೆ ಲಭಿಸಿದಂತ ಪೌಲನ್ ಹೇಳ್ತಿದ್ದಾನೆ, ಜೀವಿക്കുന്നവർക്ക് ക്രിസ്തുവിനെ, ನಾನು ಬದುಕುವುದಾದ್ರೆ ಕ್ರಿಸ್ತನಿಗಾಗಿ, മരിക്കുന്നതല്ല ലാഭം, ಸಾಯುವುದು ನನಗೆ ಲಾಭ. ജീവിക്കുന്നെങ്കിൽ ക്രിസ്തുവിനെ, ನಾನು ಬದುಕುವುದಾದ್ರೆ ಕ್ರಿಸ್ತನಿಗಾಗಿ, മരിക്കുന്നതല്ല ലാഭം, ಸಾಯುವುದು ನನಗೆ ಲಾಭ. ದೇವರ ಮಕ್ಕಳೇ, സഭ എന്ന് പറയുന്ന തമാശകളില്ല. ಸಭೆ ಎಂಬುದು ಒಂದು ತಮಾಷೆ ವಿಷಯ ಅಲ್ಲ. യേശു സാധാരണ നിങ്ങൾ ഉദ്ദേശിക്കുന്ന പോലെ അല്ല. ಯೇಸು ನೀವು ಅಂದುಕೊಂಡ ರೀತಿಯಲ್ಲಿ ಸಾಧಾರಣವಾದವನಲ್ಲ. ഇതുവരെ കണ്ടത് മരിച്ചു ഉയർത്തട്ടതാണ്, ಇದುವರೆಗೆ ಕೇಳಿದ್ದು ಅವನು മരിച്ചു ഉയർത്തട്ട ദൈവമാണ്, ಸತ್ತು ಎಬ್ಬಿಸಲ್ಪಟ್ಟ ದೇವರು ಎಂಬುದಾಗಿ. അവൻ രാജാവായ ദൈവമാണ്. ಆದರೆ ಈಗ ಅವನು ರಾಜನಾಗಿರುವ ದೇವರು, മരണ നടത്തുന്ന ദൈവമാണ്. ಈಗ ಅವನ ಆಳ್ವಿಕೆ ಮಾಡುವ ದೇವರು. ಯಹೂದ ಗೋತ್ರದ ಸಿಂಹ, ಈಗ ಆತನು ಯೂದ ಕುಲದ ಸಿಂಹ. ಅವನ ದೈವಾದಿ ದೈವವು, ಈಗ ಆತನು ದೇವಾದಿ ದೇವರು, ಸ್ವರ್ಗವು, ಸ್ವರ್ಗಾದಿ ಸ್ವರ್ಗವು, ಸ್ವರ್ಗದಲ್ಲಿ ಭೂಮಿಯಲ್ಲಿ ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರವುಳ್ಳವನು. Hallelujah. 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 Hallelujah.
യേശുവിന്റെ അടുക്കലേക്ക് കടന്നു വരുമ്പോഴല്ലോ ಯೇಸುವಿನ ಬಳಿಗೆ ಬರುವಾಗ ഈ ശരീരത്തെ താങ്ങി നിൽക്കാൻ പറ്റത്തില്ല. ಈ ಶರೀರಕ್ಕೆ ಹಿಡಿದು ನಿಲ್ಲಕ್ಕಾಗಲ್ಲ. പൊട്ടി കരയേണ്ടത് കരയേണ്ടി വരും. ಬಿಕ್ಕಿ ಬಿಕ್ಕಿ ಅಳಬೇಕಾದ ಸ್ಥಳದಲ್ಲಿ ಅಳಬೇಕಾಗುತ್ತೆ. എന്താന്ന് ചോദിച്ചാൽ അവർക്കൊന്നും പറയാൻ പറ്റില്ല. ಕಾರಣ ಏನು ಅಂತ ಕೇಳಿದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಆಗಲ್ಲ. കാര്യം മാത്രം പറയാൻ കഴിയും. ಒಂದೇ ಒಂದು ವಿಷಯ ಹೇಳಲಿಕ್ಕೆ ಸಾಧ್ಯ, യേശുവിനെ സ്പർശിച്ചു, ಯೇಸು ನನ್ನನ್ನು ಮುಟ್ಟಿದನೆಂಬುದಾಗಿ. ഹല്ലേലൂയ, ഹല്ലേലൂയ. നമ്മളെ വായിച്ച ഭാഗം, ನಾವು ಓದಿದ ಭಾಗ, വസ്ത്രത്തിന്റെ വിളമ്പിലേക്ക് നീണ്ടു കിടക്കും. ഞാൻ അഹോരന്റെ മഹാപുരോഹിതന്റെ കാര്യം പറയുമ്പോഴേക്കായിരിക്കും കയറിയത്. ನಾನು ಮಹಾಪುರೋಹಿತನ ವಿಷಯ ಹೇಳಿದಾಗಿದೆ ಅದು ഈ ಬಂದಿತ್ತು. പുരോഹിതന്റെ വസ്ത്രത്തിൽ കയറിയപ്പോഴേക്ക് അവിടെ കയറിയത്. ಈ ಯಾಜಕನ ವಸ್ತ್ರದ ಬಗ್ಗೆ ಹೇಳುವಾಗಿದೆ ಈ ವಿಷಯಕ್ಕೆ ಬಂದಿದ್ದು. ഈ മഹാപുരോഹിത യേശുവാണ് കേട്ടോ. ಈ ಮಹಾಯಾಜಕನ ಯೇಸುವಾಗಿದ್ದಾನೆ. ഹല്ലേലൂയ. ഈ 133 സങ്കീർത്തനം 133ನೇ ಕೀರ್ತನೆ ആമേ പുതിയ നിയമത്തിലെ ಹೊಸ ಒಡಂಬಡಿಕೆಯ ಸಭೆಯ ഒരു വെളിപ്പാടാണ്, ಒಂದು ಪ್ರಕಟಣೆಯಾಗಿದೆ. ഹല്ലേലൂയ. അത് പറഞ്ഞു നിങ്ങൾക്ക് മനസ്സിലാവും. ಅದನ್ನ ಹೇಳ್ತಾ ಬರುವಾಗ ನಿಮಗೆ ಅರ್ಥವಾಗುತ್ತೆ. 130 നമ്മൾ വായിച്ച രണ്ടാമത്തെ വാക്യം, 133ನೇ ಕೀರ್ತನೆ 2ನೇ ವಾಕ್ಯ. അത് വസ്ത്രത്തിന്റെ ಅಲ್ಲಿಂದ ಅವನ ಅಂಗಿಗಳ വിളമ്പിലേക്ക് ಕೊರಳ ಪಟ್ಟಿಯವರೆಗೂ നീണ്ടു കിടക്കുന്ന ಹರಿದು ಬರುವ താടിയിലേക്ക് ಗಡ್ಡಕ್ಕೂ അഹോരന്റെ ಅದೇ ರೀತಿಯಲ್ಲಿ ಆರೋನನ താടിയിലേക്ക് തന്നെ ತಲೆಯಿಂದ ಹಾಕಲ್ಪಟ್ಟು ಗಡ್ಡದ ಮೇಲೆ ഒഴുകുന്നതായ ಹರಿದು ಬರುವ ഹെർമോനിയ മഞ്ഞു പോലെ വിശേഷ തൈലം. ಶ್ರೇಷ್ಠ ತೈಲವು ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದಲ್ಲಿ ಬೀಳುವ ಮಂಜಿನಂತೆಯೂ ಇದೆ. അപ്പൊ ഈ പുരോഹിതന് എന്തുണ്ട്? ಹಾಗಾದ್ರೆ ಈ ಯಾಜಕನಿಗೆ ಏನಿದೆ? വസ്ത്രമുണ്ട്. ಒಂದು ವಸ್ತ್ರ ಇದೆ. വസ്ത്രം ഇടുന്നവരെ തലയിലോ? ವಸ್ತ್ರ ಹಾಕದಲ್ಲಿ ತಲೆಯಲ್ಲೋ? വസ്ത്രം ശരീരത്തെയാണ് മറയ്ക്കുന്നത്. ವಸ್ತ್ರ ಹಾಕುವಂತದ್ದು ಶರೀರಕ್ಕಾಗಿದೆ. അങ്ങനെയാണെങ്കിൽ ശരീരം സഭയാണ്. ಹಾಗಾದ್ರೆ ಈ ಶರೀರ ಸಭೆಯಾಗಿದೆ. സഭയ്ക്കൊരു വസ്ത്രമുണ്ട്. ಹಾಗಾದ್ರೆ ಸಭೆಗೊಂದು ವಸ್ತ್ರ ಇದೆ. സഭയ്ക്ക് എന്തുണ്ട്? ಸಭೆಗೇನಿದೆ? ദൈവം യേശുവിന് ഒരു വസ്ത്രമുണ്ട്. ದೇವರು ಕೊಟ್ಟಿರುವಂತ ಒಂದು ವಸ್ತ್ರ ಇದೆ. ഹല്ലേലൂയ. ಆಮೇಲೆ വായിക്കാൻ ആലല്ല സങ്കീർത്തനം 45:17 വായിച്ചാട്ടെ. ಓದೋಣ ಕೀರ್ತನೆಗಳು 45:17ನೇ ವಾಕ್ಯ. ഒരാള് വെളിപ്പാട് പുസ്തകം 19ന്റെ 8ാമത്തെ വാക്യം കൂടി എഴുതും. ಒಬ್ಬರು ಪ್ರಕಟಣೆ ಪುಸ್ತಕ 19ನೇದೇ 8ನೇ ವಾಕ್ಯವನ್ನು ಓದ್ರಿ. തെളിയിക്കാൻ വേണ്ടി ಇದು ನಿಮಗೆ ಪ್ರಕಟಪಡಿಸೋಸ್ಕರ. ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿರುವಂತೆ ನಾನು ಮಾಡುವೆನು. ಆದದರಿಂದ ಎಲ್ಲಾ ಜನಗಳು ನಿನ್ನನ್ನು ಯುಗ ಯುಗಾಂತರಗಳಲ್ಲಿಯೂ ಹೊಗಳುವರು. 45ന്റെ ಪ್ರಕಟಣೆ ಪುಸ್ತಕ 19 45ന്റെ 13 ಕೀರ್ತನೆ 45:13. സോറി കീർത്തന ഒന്നുകൂടി കീർത്തന 43ന്റെ 13 വായിച്ചു. 13 14 വായിച്ചു. 45ന്റെ ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಆಕೆಯ ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು. ആരാണ് അന്തപുരത്തിലെ രാജകുമാരി? ಯಾರಾಗಿದ್ದಾಳೆ ಈ ಅಂತಃಪುರದ ರಾಣಿ ಯಾರು? ഒരു മണവാളന്റെ ഒരുങ്ങി നിൽക്കുന്ന ഒരു കുമാരിയാണ്. ಒಂದು ಮದಲಿಂಗನಿಗಾಗಿ ಸಿದ್ಧವಾಗಿರುವಂತ ಒಂದು ಮದಲಗಿತ್ತಿ ಆಗಿದ್ದಾಳೆ. 45ನೇ ಕೀರ್ತನೆಯಲ್ಲಿ ನಾವು ಅದನ್ನು ಓದ್ತೇವೆ. ഈ കുമാരി പഴയ നിയമത്തിന്റെ നിഴലാണ്. ಈ ಕುಮಾರಿಯು ಹಳೆ ಒಡಂಬಡಿಕೆಯ ನೆರಳಾಗಿದ್ದಾಳೆ. പുതിയ നിയമത്തിലേക്ക് വരുമ്പോൾ ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ಈ ಮದಲಗಿತ್ತಿ ಅಥವಾ ಈ ಕುಮಾರಿ ಯಾರಂದ್ರೆ വെളിപ്പാട് 19:8 ಪ್ರಕಟಣೆ ಪುಸ್ತಕ 19ನೇ 8ನೇ ವಾಕ್ಯ. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ഹല്ലേലൂയ. ആ വിശേഷ വസ്ത്രം, ಆ ವಿಶೇಷವಾದ ವಸ್ತ್ರ വിശുദ്ധന്മാരുടെ നീതി പ്രവർത്തികൾ, ಪರಿಶುದ್ಧರ ಹಾಲೆಲೂಯ ಸತ್ಕಾರ್ಯಗಳಾಗಿದೆ ಅಥವಾ ದೇವ ಜನರ ಸತ್ಕಾರ್ಯಗಳಾಗಿದೆ. അവർക്ക് കൊടുത്തു എന്ന് പറഞ്ഞത് ಇದು ಆಕೆಗೆ ಅನುಗ್ರಹಿಸೋಣವಾಯ್ತು ಎಂಬುದಾದ ಮಾತಿನ ಅರ್ಥ സഭയാണ്. ಆಕೆ ಯಾರು ಅಂತ ಹೇಳಿದ್ರೆ ಸಭೆಯಾಗಿದ್ದಾಳೆ. ഹല്ലേലൂയ. മഹാപുരോഹിതനായ അഹോരാൻ ಆದ್ರೆ ಮಹಾಯಾಜಕನಾಗಿರುವ ಆರೋನನು 133 സങ്കീർത്തനം 133ನೇ ಕೀರ್ತನೆಯಲ್ಲಿ 2ാമത്തെ വാക്യത്തിൽ 2ನೇ ವಾಕ್ಯದಲ್ಲಿ അവന്റെ വസ്ത്രം, ಅವನ വസ്ത്രത്തിന്റെ അറ്റം, ವಸ್ತ್ರದ ತುದಿ, തൈലം ഒഴുകുന്നു. ಆ ತುದಿಯಲ್ಲಿ ಶ್ರೇಷ್ಠ ತೈಲವು ಹರಿಯುತ್ತಾ ಇದೆ. അഭിഷേകമാണ്. ಆ ಶ್ರೇಷ್ಠ ತೈಲ ಬೇರೆ ಯಾವುದು ಅಲ್ಲ, ಅಭಿಷೇಕವಾಗಿದೆ. പുരോഹിതൻ ಈ ವಸ್ತ್ರವನ್ನ ಯಾಜಕನ ಹಾಕೊಂಡಿರೋದು ശരീരത്തിലാണ്. ಅವನ ಶರೀರಕ್ಕಾಗಿದೆ. ಅವನ ಶರೀರ സഭയാണ്. ದೇವರ ಸಭೆಯಾಗಿದೆ. സഭയ്ക്കകത്താണ്. ದೇವರ ಸಭೆಯ ಒಳಗಡೆ ಆಗಿದೆ. കൊണ്ട് മൂടി വെച്ചിരിക്കുന്നു. ಈ ದೇವರ ಸಭೆಯನ್ನಾಗಿದೆ ವಸ್ತ್ರದಿಂದ ಆವರಿಸಿರುವಂತದ್ದು. സഭയെ വസ്ത്രമണിയിച്ചിട്ടുണ്ട്. ಸಭೆಗೆ ದೇವರು ವಸ್ತ್ರವನ್ನ ಹೊದಿಸಿದ್ದಾನೆ. ക്രിസ്തുവിന്റെ മണവാട്ടിയാണ്. ಸಭೆಯು ಕ್ರಿಸ್ತನ ಮದಲಗಿತ್ತಿಯಾಗಿದ್ದಾಳೆ. മണവാട്ടിക്ക് ഒരു വസ്ത്രമുണ്ട്. ಈ ಮದಲಗಿತ್ತಿಗೆ ಒಂದು ವಸ್ತ್ರ ಇದೆ. വിശുദ്ധ വസ്ത്രം, ಪರಿಶುದ್ಧವಾದ ವಸ್ತ್ರ, യേശു കൊടുത്ത വസ്ത്രം, ಯೇಸು ಕೊಟ್ಟಂತ ವಸ್ತ್ರ, മണവാളൻ കൊടുത്ത വസ്ത്രം, ಮದಲಿಂಗನ್ ಕೊಟ್ಟಂತ ವಸ್ತ್ರ, മണവാട്ടിക്ക് മാത്രം കൊടുത്ത വസ്ത്രം, ಮದಲಗಿತ್ತಿಗೆ ಮಾತ್ರವೇ ಕೊಟ್ಟಂತ ವಸ್ತ್ರ. ആ വസ്ത്രത്തിൽ ഒരു അഭിഷേകമുണ്ട്. ಆ ವಸ್ತ್ರದಲ್ಲಿ ಒಂದು ಅಭಿಷೇಕವಿದೆ. അതിന്റെ അറ്റത്ത് ಅದರ ತುದಿಯಲ್ಲಿ അഭിഷേകം ഒഴുകുന്നു. ಅಭಿಷೇಕ ಹರಿಯುತ್ತಾ ಇದೆ. സഭയ്ക്കകത്ത് അഭിഷേകമുണ്ട്. ಹಾಗಾದ್ರೆ ಸಭೆಯ ಒಳಗಡೆ ಅಭಿಷೇಕವಿದೆ. ഈ അഭിഷേക രോഗികളെ ಈ ಅಭಿಷೇಕ ರೋಗಿಗಳನ್ನ ಸೌಖ್ಯ ಮಾಡುವಂತದ್ದಾಗಿದೆ. ചില തലത്തെ മാറ്റും. ಈ ಅಭಿಷೇಕ
തലത്തെ മാറ്റും, ಹಂತವನ್ನು ಬದಲಾಯಿಸುತ್ತದೆ. ഈ അഭിഷേകം സ്ഥിതി മാറ്റും, ಈ ಅಭಿಷೇಕ ಸ್ಥಿತಿಗಳನ್ನು ഈ ಬದಲಾಯಿಸುತ್ತದೆ. അഭിഷേകം സമാധാനം തരും, ಈ ಅಭಿಷೇಕ ಸಮಾಧಾನವನ್ನು ಕೊಡುತ್ತದೆ. അഭിഷേകം അത്ഭുതം ಈ ചെയ്യും. ಅಭಿಷೇಕ ಅದ್ಭುತಗಳನ್ನು ಮಾಡುತ್ತದೆ. ഇത് സഭ ചെയ്യും. ಇದು ಸಭೆ ಒಳಗಡೆ ಸಂಭವಿಸುತ್ತದೆ. നിങ്ങളൊരു കാര്യം ചെയ്യാം. ಆದ್ರೆ ನೀವೊಂದು ಕೆಲಸ ಮಾಡಿ. മാർക്കോസിന്റെ സുവിശേഷം ಮಾರ್ಕನ ಸುವಾರ್ತೆ 5ാം അധ്യായം 5ನೇ ಅಧ್ಯಾಯ 28 കൂടെ വായിച്ചു. ಅದ್ರ 28ನೇ ವಾಕ್ಯವನ್ನು ಓದ್ರಿ. ഹല്ലേലൂയ. ಮಾರ್ಕನ ಸುವಾರ್ತೆ ഈ 5ನೇ വസ്ത്രത്തിന് ಅಧ್ಯಾಯ. അത്ഭുതം ചെയ്യാൻ കഴിയും നോക്കാം. ಈ ವಸ್ತ್ರಕ್ಕೆ ಅದ್ಭುತ ಮಾಡಕ್ ಆಗುತ್ತಾ ಎಂಬುದಾಗಿ ನೀವು ನೋಡಿ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಹಾ. ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ಹಾ. ನೆಟ್ಟಗಾಗುವೆನು ಎಂದು ಆಲೋಚಿಸಿ ಹಾ. ಗುಂಪಿನಲ್ಲಿ ಹಿಂದಿನಿಂದ ಬಂದು ಹಾ. ಆತನ ಉಡುಪನ್ನು ಮುಟ್ಟಿದಳು. ഹല്ലേലൂയ. ಆಮೇಲೆ ഇവിടെ ഉടുപ്പിടുന്നു. ಇಲ್ಲೂ ಕೂಡ ಒಂದು ವಸ್ತ್ರ ನೋಡ್ತಿದ್ದಾರೆ. മഹാപുരോഹിതനായിരിക്കുന്ന ಮಹಾಯಾಜಕನಾಗಿರುವ യേശു ഇതാ ഉടുപ്പിട്ടിരിക്കുന്നു. ಯೇಸು ಕೂಡ ಈಗ ಒಂದು ವಸ್ತ್ರವನ್ನು ಧರಿಸಿದ್ದಾನೆ. ആർക്കും കാണാൻ കഴിയുന്നില്ല. ಯಾರಿಗೂ ಅದನ್ನು ಕಾಣ್ಲಿಕ್ಕಾಗ್ತಿಲ್ಲ. എല്ലാം നോക്കുമ്പോൾ ಎಲ್ಲರೂ ನೋಡುವಾಗ ഒരു വസ്ത്രം മാത്രമാ. ಯೇಸು ಹಾಕಿಕೊಂಡಿರೋದು ಕೇವಲ ಒಂದು ಸಾಧಾರಣ ವಸ್ತ್ರ. ഇത് സാധാരണ വസ്ത്രമല്ല. ಆದ್ರೆ ಯೇಸು ಧರಿಸಿರೋದು ಒಂದು ಸಾಧಾರಣ ವಸ್ತ್ರ ಅಲ್ಲ. അതിനകത്തൊരു അഭിഷേകം. ಆ ವಸ್ತ್ರದಲ್ಲಿ ಒಂದು ಅಭಿಷೇಕವಿದೆ. ഇതിന്റെ അറ്റത്തോടെ അഭിഷേകം ಅದರ ഒഴുകുകയാണ്. ತುದಿಯಲ್ಲಿ ಅಭಿಷೇಕ ಹರಿತಾ ಇದೆ. ഹല്ലേലൂയ. ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. സഭയ്ക്കകത്ത് അഭിഷേകം ഒഴുകണം. ಆಗಿರುವುದಾದ್ರೆ ಈ ಸಭೆ ಒಳಗಡೆ ಅಭಿಷೇಕವು ಹರಿಯಬೇಕು. ഇതിനകത്ത് അഭിഷേകം ഒഴുകും. ಇದರ ಒಳಗಡೆ ಅಭಿಷೇಕ ಹರಿಯುತ್ತದೆ. അഭിഷേകം ഒഴുകുന്ന ಅಭಿಷೇಕ ಹರಿಯುವ വസ്ത്രത്തിന്റെ ವಸ್ತ್ರದ അറ്റത്ത് ತುದಿಯಲ್ಲಿ 12 വർഷമായിട്ട് 12 ವರ್ಷದಿಂದ രക്തസ്രാവമുള്ള ರಕ್ತಸ್ರಾವವಿರುವ ഏറിയ വൈദ്യന്മാർ, ಬಹಳಷ್ಟು ವೈದ್ಯರುಗಳಿಗೆ എല്ലാ വൈദ്യന്മാരും ಎಲ್ಲಾ ವೈದ್ಯರುಗಳ ಬಳಿಯಲ್ಲಿ ഇന്നത്തെ ഭാഷയിൽ പറഞ്ഞു ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ മൈസൂറും ಮೈಸೂರು, ബാംഗ്ലൂരും ಬ್ಯಾಂಗ್ಳೂರು, വെല്ലൂരും ಆದ್ರೆ ವೆಲ್ಲೂರು എല്ലാ മെഡിക്കൽ കോളേജിലും ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ പോയിട്ടും ಹೋಗಿ ಸಹ ഒട്ടും ഭേദം വരാത്ത ಯಾವ ಗುಣ ಬರದೇ ಇರುವ 12 വർഷമായ 12 ವರ್ಷವಾಗಿರುವ ഒരു സ്ത്രീയുടെ ಒಂದು ಸ್ತ್ರೀಯ സ്വസ്ഥത ಸಮಾಧಾನ നഷ്ടപ്പെട്ടു. ನಷ್ಟವಾಯಿತು. അവൾ എന്നും ബ്ലീഡിംഗ് ആണ്. ಅವಳು ಯಾವತ್ತು ರಕ್ತಸ್ರಾವ ಉಳ್ಳವಳಾಗಿದ್ದಾಳೆ. അവൾക്ക് പുറത്താൻ കഴിയാത്ത രീതിയിൽ ಅವಳು ಹೊರಗಡೆ ಕೂಡ ಬರಲಿಕ್ಕಾಗದೇ ಇರೋ അവളുടെ ರೀತಿಯಲ್ಲಿ വീടിൽ ಅವಳ ಮನೆಯಲ್ಲಿ പഴയ നിയമമനുസരിച്ച് ಹಳೆ ಒಡಂಬಡಿಕೆಗೆ ತಕ್ಕಂತೆ ഗവൺമെന്റ് സീൽ ചെയ്തു. ಗವರ್ಮೆಂಟ್ ಅವಳನ್ನ ಸೀಲ್ ಮಾಡಿದೆ. സീൽ ചെയ്യാൻ കാരണം ಮುದ್ರೆ ಒತ್ತಕ್ಕೆ ಕಾರಣ പഴയ നിയമത്തിലെ പ്രമാണം. ಹಳೆ ಒಡಂಬಡಿಕೆ ನಿಯಮ ಏನಂದ್ರೆ അങ്ങനെ ഉള്ളവൾ ಆ ರೀತಿಯಾದ ರೋಗ ಉಳ್ಳವಳು പുറത്തിറങ്ങി നടക്കരുത്. ಮನೆಯಿಂದ ಹೊರಗಡೆ ಬಂದು ನಡಿಬಾರ್ದು. ഒരു പുരുഷന്റെ അടുക്കൽ വരരുത് ಯಾವ ಪುರುಷನ ಬಳಿಗೂ ಬರಬಾರ್ದು. എന്നുള്ള നിയമം. ಆ ರೀತಿಯಾದ ಒಂದು ನಿಯಮ. ഒന്ന് അവർക്ക് വേദന, ಒಂದು ಅವಳಿಗೆ ನೋವಿದೆ, ഈ രോഗം. ಒಂದು ಅವಳಿಗೆ ಈ ರೋಗದ ನೋವು, രണ്ടാമത്തെ വേദന, ಎರಡನೇ ನೋವು. രോഗത്തിന് ചികിത്സിച്ചിട്ട് ರೋಗಕ್ಕೆ ಚಿಕಿತ್ಸೆ ಮಾಡಿಯೂ എല്ലാം നഷ്ടപ്പെട്ടു. ಎಲ್ಲವೂ ನಷ್ಟವಾಯಿತು. മൂന്നാമത്തെ വേദന, ಮೂರನೇ ನೋವು, ആർക്കോടെ കടന്നു വരാൻ പറ്റത്തില്ല. ಯಾರಿಗೂ ಅವಳ ಬಳಿಯಲ್ಲಿ ಬರ್ಲಿಕ್ಕಾಗಲ್ಲ. സീൽ വെച്ചിരിക്കുക, നിയമം ಯಾಕಂದ್ರೆ വെച്ചിരിക്കുക. ನಿಯಮವು ಸೀಲ್ ಒತ್ತಿದೆ. നിയമത്തിലെ സീലിരിക്കുകയാ. ನಿಯಮದ ಪ್ರಕಾರವಾಗಿರುವಂತ ಒಂದು ಮುದ್ರೆ ಇದೆ. പുറത്തിറങ്ങി നടക്കാൻ പറ്റത്തില്ല. ಇವಳು ಕೂಡ ಹೊರಗಡೆ ನಡೆಯಕ್ಕಾಗಲ್ಲ. ഇവളുടെ വേദന നിനക്കറിയാമോ? ಇವಳ ನೋವೇನೆಂಬುದಾಗಿ ನಿಮಗೆ ಗೊತ್ತಾ? രോഗം മാത്രമല്ല, ರೋಗದ ನೋವು ಮಾತ್ರ ಅಲ್ಲ, പുറത്തു പോലെ ഇറങ്ങാൻ കഴിയാതെ, ಹೊರಗಡೆ ಕೂಡ ಬರ್ಲಿಕ್ಕಾಗದೆ, സമൂഹത്തിൽ ഇറങ്ങാൻ കഴിയാതെ, ಸಮುದಾಯದ ಮಧ್ಯದಲ್ಲಿ ಬರ್ಲಿಕ್ಕಾಗದೆ 12 വർഷമായിട്ട് 12 ವರ್ಷದಿಂದ അവള് സഹിച്ച വേദന. ಇವಳು ಸಹಿಸಿದಂತ ವೇದನೆ. ഒരു ശബ്ദം കേട്ടു. ಆದ್ರೆ ಇವಳು ಒಂದು ದಿನ ಒಂದು ಶಬ್ದ ಕೇಳಿದ್ಲು. യേശുവിന്റെ ശബ്ദം. ಯೇಸುವಿನ ಶಬ್ದ. അവൾ യേശുവിന്റെ അടുക്കൽ വന്നു. ಅವಳು ಯೇಸುವಿನ ಬಳಿಗೆ ಬಂದಳು. യേശുവിന്റെ വരാൻ പറ്റത്തില്ല. ಯೇಸುವಿನ ಬಳಿಗೆ ಬರ್ಲಿಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ಕಾರಣ ന്യായപ്രമാണം. ಧರ್ಮಶಾಸ್ತ್ರ. പുരുഷന്റെ അടുക്കൽ വരരുത്. ಯಾಕಂದ್ರೆ ಈ ರಕ್ತಸ್ರಾವ ರೋಗ ಉಳ್ಳವಳು ಪುರುಷನ ಬಳಿ ಬರಬಾರದು. പക്ഷെ ಆದ್ರೆ അവൾക്ക് ഒരു രക്ഷയുമില്ല. ಅವಳಿಗೆ ಯಾವ ರಕ್ಷಣೆ ಇಲ್ಲ, ഒരു രക്ഷയുമില്ല. ಯಾವ ರಕ್ಷಣೆನೂ ಇಲ್ಲ. ഏത് പ്രമാണമുണ്ടെങ്കിലും ಯಾವ ಧರ್ಮಶಾಸ್ತ್ರ ಇದ್ರು എനിക്ക് യേശുവിനെ തൊടണം. ನನಗೆ ಯೇಸುವನ್ನು ಮುಟ್ಟಬೇಕು. എനിക്ക് യേശുവിനെ തൊടണം. ನನಗೆ ಯೇಸುವನ್ನು ಮುಟ್ಟಬೇಕು. ഏത് വാതിലടച്ചാലും, ಯಾವ ಬಾಗಿಲು ಮುಚ್ಚಲ್ಪಟ್ಟರು, ഏത് സീല് വെച്ചാലും, ಯಾವ ಮುದ್ರೆ ಒತ್ತಿದರು, യേശുവിനെ അടുക്കൽ പോകണം. ನನಗೆ ಯೇಸುವಿನ ಬಳಿಗೆ ಹೋಗಬೇಕು. ആരെ കണ്ടെങ്കിലും, ಯಾರೆಲ್ಲ ಇದ್ರು, ആര് പറഞ്ഞു കൊടുത്താലും, ಯಾರೆಲ್ಲ ಹೇಳ್ಕೊಟ್ರು, ആര് രാജാവിനോട് പറഞ്ഞു കൊടുത്താലും, ಯಾರು ಹೋಗಿ ರಾಜನ ಬಳಿಗೆ ದೂರ ಹೇಳಿದ್ರು, എനിക്ക് അവന്റെ അടുക്കൽ പോകണം. ನನಗೆ ಯೇಸುವಿನ ಬಳಿಗೆ ಹೋಗಬೇಕು. ഇന്നത്തെ ഭാഷയിൽ പറയാം, ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ പോലീസിൽ കംപ്ലൈന്റ് ചെയ്താലും, ಯಾರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು, എനിക്ക് പോകണം. ನನಗೆ ಆತನ ಬಳಿಗೆ ಹೋಗ್ಬೇಕು, എനിക്ക് ആരാധനയ്ക്ക് പോകണം. ನನಗೆ ಆರಾಧನೆಗೆ ಹೋಗಬೇಕು, എനിക്ക് പ്രാർത്ഥിക്കാൻ കാരണം, ನನಗೆ ಪ್ರಾರ್ಥನೆ ಮಾಡಬೇಕು, എനിക്ക് യേശുവിനെ വിശ്വസിക്കണം. ನಾನು ಯೇಸುವನ್ನು ನಂಬಬೇಕು. അവൾ എന്ത് ചെയ്തെന്നറിയാമോ? ಅವಳು ಏನ್ ಮಾಡುದು ಗೊತ್ತಾ? അവൾ യേശുവിനെ കാണാൻ പോയി. ಅವಳು ಯೇಸುವನ್ನು ನೋಡ್ಲಿಕ್ಕೆ ಆಗೋದು. പോയപ്പോൾ അതിനേക്കാളും ഭയങ്കര സംഭവം. ಹೋದಾಗ ಅದಕ್ಕಿಂತ ದೊಡ್ಡ ಸನ್ನಿವೇಶ. പുരുഷാരം മുഴുവൻ നിൽക്കുന്നു. ಪುರುಷರು ಪೂರ್ತಿಯಾಗಿ ಅಥವಾ ಜನಸಮೂಹ ಪೂರ್ತಿಯಾಗಿ ಯೇಸುವನ್ನು ಮುತ್ತಿಕೊಂಡಿದೆ. അതിനകത്താണ് യേശു ഉള്ളത്. ಆ ಜನಸಮೂಹದ ಮಧ್ಯದಲ್ಲಾಗಿದೆ ಯೇಸು ಇರೋದು. കാണാൻ പോലും കഴിയുന്നില്ല യേശുവിനെ. ಯೇಸುವನ್ನು ನೋಡಕ್ಕೂ ಆಗ್ತಾ ಇಲ್ಲ. പക്ഷെ അവൾ എന്ത് ചെയ്തു? ಆದ್ರೆ ಅವಳು ಏನ್ ಮಾಡಿದ್ರು? എനിക്ക് ഒരൊറ്റ ലക്ഷ്യം, ನನಗೊಂದೇ ಒಂದು ಗುರಿ, എനിക്ക് യേശുവിനെ തൊടണം. ನನಗೆ ಯೇಸುವನ್ನ ಮುಟ್ಟಬೇಕು. അവൾ അതിന്റെ ഇടയ്ക്ക് കൂടി, ಅವಳ ಅದರ ಆ ನುಗ್ಗರ ಮಧ್ಯದಲ್ಲೇ, പുരുഷാരത്തിന്റെ ഇടയ്ക്ക് കൂടി, ಜನಸಮೂಹದ ಮಧ್ಯದಲ್ಲೇ, ഇടയ്ക്ക് കൂടി, ಅದರ ಮಧ್ಯದಲ್ಲೇ, ഇടയ്ക്ക് കൂടി, ಅದರ ನಡುವಿನಲ್ಲೇ അവൾ കയറി വന്നു. ಅವಳು ಹತ್ತಿ ಬಂದಳು. ചില പ്രശ്നങ്ങളിലൂടെ, ಕೆಲವು ಸಮಸ್ಯೆಗಳ ಮೂಲಕ, ചില പ്രശ്നങ്ങൾ നിൽക്കട്ടെ, ಕೆಲವು ಸಮಸ್ಯೆಗಳು ಅಲ್ಲೇ ಇರಲಿ, ഇടയ്ക്ക് കൂടി ಆದ್ರೆ ಆ ಸಮಸ್ಯೆಗಳ ಮಧ್ಯದಲ್ಲೇ ദൈവത്തോട് പ്രാർത്ഥിക്കാൻ കേട്ട ദൈവത്തിന് ഞാൻ സ്തോത്രം ചെയ്യുന്നു. ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕಾಗಿ
ಮಧ್ಯದಲ್ಲಿ ಹೋಗುವ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರಶ್ನೆಗಳ ಅಡಕೆ ಕೊಡಿ, ಅನವಧಿ ಪ್ರಶ್ನೆಗಳು, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಅಡಕೆ ಕೊಡಿ, ಅದರ ಮಧ್ಯದಲ್ಲೇ ಅದನ್ನ ಮೈಂಡ್ ಮಾಡದೆ ಯೇಸುವಿನ ಬಳಿಗೆ ಹೋಗುವಂತವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅನೇಕ ನಿಯಮಗಳು ಎಲ್ಲವನ್ನ ನಾನು ಪರಿಪಾಲನೆ ಮಾಡ್ತೇನೆ. ಆದ್ರೆ ಯೇಸುವಿನ ಬಳಿಗೆ ಹೋಗೋದಕ್ಕೆ ಈ ನಿಯಮದ ಮಧ್ಯದಲ್ಲಿ ನಾನು ಹೋಗುತ್ತೇನೆ. ಅವಳು ಯೇಸುವಿನ ಬಳಿಗೆ ಹೋದ್ಲು. ಯೇಸುವಿನ ಬಳಿಗೆ ಹೋದಾಗ ಯೇಸುವಿನ ಮುಟ್ಲಿಕ್ಕೆ ಆಗ್ತಿಲ್ಲ. ಹಲ್ಲೆಲೂಯಾ. ಅವಳು ಹಿಂದಕ್ಕಿಂದ ಹೋಗ್ತಿದ್ದಾಳೆ. ಯಾಕಂದ್ರೆ ಜನ ಸಮೂಹವು ತಳ್ಳುತ್ತಾ ಇದೆ. ಆದ್ರೆ ಅವಳು ಬಿಡ್ಲಿಲ್ಲ. ಹಾಲೆಲ್ಲಿ ಅವಳು ತಕ್ಷಣವಾಗಿ ಒಂದು ಹಿಡ್ತಾ ಹಿಡಿದ್ಲು. ಅವಳು ಹಿಡಿತ ಸಿಕ್ಕಿದ್ದು ಆತನ ವಸ್ತ್ರದ ತುದಿಯಲ್ಲಾಗಿದೆ. ಅದನ್ನ ಆ ರೀತಿಯಲ್ಲಾಗಿದೆ. ಅವಳು ಜಿಗಿದು ಹಿಡಿದಳು. ಅವಳು ಸಿಕ್ಕಿದ್ದು ತುದಿ, ಆ ವಸ್ತ್ರದ ತುದಿ ಮಾತ್ರ. ಅವಳು ಅಯ್ಯೋ ಎಂಬುದಾಗಿ ಅಂದ್ಕೊಂಡು, ಆದ್ರೆ ಆ ನಿಮಿಷದಲ್ಲೇ ಅಭಿಷೇಕ, ಈ ವಸ್ತ್ರದಲ್ಲಿರುವ ಅಭಿಷೇಕ ಅವಳ ಮೇಲೆ ವ್ಯಾಪರಿಸಿತು. ಅವಳ ಮೇಲೆ ವ್ಯಾಪರಿಸಿತು. ಆ ನಿಮಿಷದಲ್ಲಿ ಅವಳ ರೋಗ ಸೌಖ್ಯವಾಯಿತು. Hallelujah. 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 28-29 വായിക്കുമ്പോൾ 28 ಮತ್ತು 29 ವಾಕ್ಯ ಓದುವಾಗ ರೋಗ ಎಂದಾയിരുന്നു എന്നവിടെ കാണിക്കുന്നു. ಆ ರೋಗ ಏನಾಗಿತ್ತು ಎಂಬುದಾಗಿ ನಾವೆಲ್ಲ ನೋಡ್ತೇವೆ. ಓದ್ರಿ. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತ್ತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು. 29 ವಾಕ್ಯ ಅಷ್ಟೇ ಅಷ್ಟೇ. Hallelujah. ಕಾಡಿದಂತ ರೋಗ ಹೋಯ್ತು ಎಂಬುದಾಗಿ ನಾವು ನೋಡ್ತೇವೆ. Hallelujah. Hallelujah. രോഗം വരാനുള്ള കാരണം, ಆದ್ರೆ ಆ ರೋಗ ಬರ್ಲಿಕ್ಕಿರೋ ಕಾರಣ അവിടെ നിങ്ങൾ വായിച്ചല്ലോ, ನೀವೆಲ್ಲ ಓದಿದ್ರಲ್ಲ, അതൊരു ബാധയായിരുന്നു. ಅದೊಂದು ಬಾಧೆ ಆಗಿತ್ತು. പിശാചിട്ടൊരു ബാധ, ಸೈತಾನ ತಂದಾಕದಂತ ಒಂದು ಬಾಧೆ. ಇದು ಎവിടെ ಕೊಂಡು ಚಿಕಿತ್ಸೆ ರಕ್ಷಪಡ, ಇದು ಎಲ್ಲಿ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿದ್ರು ರಕ್ಷಿಸಲ್ಪಡಕ್ಕೆ ഇതൊരു ಸಾಧ್ಯವಾಗಿಲ್ಲ. അതൊരു ബാധ. ಯಾಕಂದ್ರೆ ಅದೊಂದು ಬಾಧೆ. ഇത് സ്കാൻ ചെയ്താൽ മറിഞ്ഞു നിൽക്കും. ಅದು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಕಾಣಲ್ಲ. ഇതൊരു ടെസ്റ്റും തെളിയത്തില്ല. ಯಾವ ಪರೀಕ್ಷೆ ಮಾಡಿದ್ರು ಅದು ಕಾಣಲ್ಲ. Hallelujah. ಆಮೆನ್. അങ്ങനെ ഒരു ബാധയായിരുന്നു വെളിയിൽ വ്യാപരിച്ചു. ಆ ರೀತಿ ಅದೊಂದು ರೋಗದ ಬಾಧೆಯಾಗಿ ಇವಳ ಮೇಲೆ ವ್ಯಾಪರಿಸ್ತಾ ಇತ್ತು. ಈ ಬಾಧೆ ಬಂದ್ರೆ ನಷ್ಟಪಟ್ಟು ಸಮಾಧಾನ ನಷ್ಟವಾಗ್ತದೆ. ಈ ಬಾಧೆ ಬಂದ್ರೆ ರೋಗಿಯಾಗುತ್ತೀರಿ. ಈ ಬಾಧೆ ಬಂದ್ರೆ ಎಲ್ಲ ನನ್ಮೆയും തീരും. ಎಲ್ಲ ಆಶೀರ್ವಾದ ಮುಗಿದೋಗ್ತದೆ. ಈ ಬಾಧೆ ಬಂದ್ರೆ ಹಾಲೆಲ್ಲಿ ನಾವು ಪರಿಶುದ್ಧನೋಡು പറയുന്നു. ಪವಿತ್ರಾತ್ಮ ಹೇಳ್ತಿದ್ದಾರೆ, ಒಟ್ಟಪಡುತ್ತದೆಲ್ಲ ಬಾಧೆಗಳು, ಕೆಲವರನ್ನ ಒಟ್ಟಿಗರಾಗಿ ಮಾಡುವಂತ ಕೆಲವು ಬಾಧೆಗಳು ಈ ಹಗಲುಗಳಲ್ಲಿ ಬಿಚ್ಚಲ್ಲಿ ಕೂಗುತ್ತಾ ಇದೆ. ಕೆಲವರು ಹೊರಗಡೆ ಬರ್ಲಿಕ್ಕೆ ಆಗದೆ ಇರುವ ಬಾಧೆಗಳು ಈ ಹಗಲುಗಳಲ್ಲಿ ಕರ್ತನನ್ನು ಮುಟ್ಟುತ್ತಿದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಯಾವ ಕೆಲಸಕ್ಕೂ ಹೋಗಬೇಕಾಗಿದೆ ಅಟಕಿ ಸಿಕ್ಕಿರುವ ಬಾಧೆಯ ಬಂಧನಗಳು ಈ ಹಗಲು ಯೇಸುವಿನ ನಾಮದಲ್ಲಿ ಬಿಚ್ಚಿ ಹೊರಗಡೆ ಹೋಗಲಿ. ಯಾಕಂದ್ರೆ ಅದೊಂದು ಬಾಧೆ. ಯಾಕಂದ್ರೆ ಅದೊಂದು ಬಾಧೆ. ಇಷ್ಟಾಗಿ ನಿಮ್ಮ ರೋಗಿಯಾಗಿ ಮಾಡಿದ ಬ್ಲೀಡಿಂಗ್ ಅನ್ನು ಉಂಟು ಮಾಡಿದ ಹಣವನ್ನ ನಷ್ಟಪಡಿಸಿದ ಇಷ್ಟು ದಿನ ಡಾಕ್ಟರ್ಗಳ ಹಿಂದೆ ಓಡಿಸುವಂತೆ ಮಾಡಿದಂತ ಒಟ್ಟಿಗಳಾಗಿ ಮಾಡಿದಂತ ಸಮುದಾಯಕ್ಕೂ ಬರ್ಲಿಕ್ಕೆ ಆಗದೆ ಜೀವಿತ ಪೂರ್ತಿ ನಿರಾಶೆಪಟ್ಟ ಬಂಧಿಸಲ್ಪಟ್ಟ ಅದಕ್ಕೆ ಕಾರಣ ಅದರ ಹಿಂದೆ ഒരു വ്യക്തിയല്ല, ಒಂದು ವ್ಯಕ್ತಿಯಲ್ಲ, പൈശാചിക ബാധയാണ്, ಒಂದು ದುರಾತ್ಮನ ಬಾಧೆಯಾಗಿದೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಾಧೆ ಅಳಿಯು. ಇವತ್ತು ಆ ಬಾಧೆ ಬಿಚ್ಚಲ್ಪಡುತ್ತದೆ. ಕುಟುಂಬದಿಂದ ಬಾಧೆಗೆ ನೀನು ಇವತ್ತು ನಮ್ಮ ಕುಟುಂಬದಿಂದ ಬಾಧೆ ಬಿಚ್ಚಲ್ಪಡುತ್ತದೆ. ನಂಬುವ ಕುಟುಂಬದಲ್ಲಿ, ಯೇಸುವನ್ನ ಮುಟ್ಟುವ ಕುಟುಂಬದಲ್ಲಿ ಆ ಬಾಧೆಯನ್ನು ದೇವರು ಬಿಚ್ಚುತ್ತಾರೆ. ಈಗ ಆ ಬಟ್ಟೆಯ ತುದಿಯಿಂದ ಅಭಿಷೇಕವು ಹೊರಡುತ್ತಿದೆ. ಅಭಿಷೇಕ ಹರಡುತ್ತಾ ಇದೆ. ആരും ആരുടെയും കാരണക്കാരില്ല. ಯಾರು ಯಾರ ಕಾರಣಕರ್ತರು ಅಲ್ಲ.
ഭർത്താവ് ഭാര്യയുടെ ശത്രുവല്ല, ಗಂಡ ಅಲ್ಲ ಹೆಂಡತಿಯ ಶತ್ರು, ഭാര്യ ഭർത്താവിന്റെ ಹೆಂಡತಿ ശത്രുവല്ല, ಅಲ್ಲ ಗಂಡನ ಶತ್ರು, മക്കൾ അപ്പന്റെ ശത്രുവല്ല, ಮಕ್ಕಳಲ್ಲ ಅಪ್ಪನ ಶತ್ರು, അപ്പൻ മക്കൾക്ക് ശത്രുവല്ല, ಅಪ್ಪ ಅಲ್ಲ ಮಕ್ಕಳಿಗೆ ಶತ್ರು, അയൽക്കാരി ശത്രുക്കളല്ല, ಜನಗಳೆಲ್ಲ ನಮ್ಮ ಶತ್ರು, ആരും ശത്രുക്കളല്ല, ಯಾರು ನಮ್ಮ ವೈರಿಗಳಲ್ಲ, ജഡരക്തങ്ങളെ ശത്രുക്കളല്ല, ಮನುಷ್ಯ ಮಾತ್ರದವರು ನಮ್ಮ ಶತ್ರುವಲ್ಲ. ബാധയത്രേ. ಇದೊಂದು ಬಾಧೆಯಾಗಿದೆ. ശത്രുക്കളെ പോലെ കാണുന്നത് ನೀ ಆದರೆ ಕೆಲವರು ನಿಮ್ಮನ್ನ ಶತ್ರುವಂತೆ ನೋಡ್ತಿರೋದು ബാധയാണ്. ಅದು ಬಾಧೆಯಾಗಿದೆ. ഇന്ന് രാത്രി പകലാണ് ಇವತ್ತು ಹಗಲು യേശുവിന്റെ നാമത്തിൽ ಯೇಸು ಕ್ರಿಸ್ತನ ನಾಮದಲ್ಲಿ വെളിപ്പോട്ടെ. ಅದು ಬಿಚ್ಚಲ್ಪಟ್ಟು ಹೊರಗಡೆ ಹೋಗಲಿ. ഹല്ലേലൂയ, ഹല്ലേലൂയ, ഹല്ലേലൂയ. തൊടാൻ റെഡിയുള്ളവ, ಆತನನ್ನು ಮುಟ್ಲಿಕ್ಕೆ ಸಿದ್ಧ ಇರೋ, തൊടാൻ കൃപയുള്ളവ, ಮುಟ್ಟುವುದಕ್ಕೆ ಕೃಪೆ ಉಳ್ಳವರು, തൊടാൻ ചില ബുദ്ധിമുട്ടുകളുണ്ടാകാം, ಮುಟ್ಟುವುದಕ್ಕೆ ಆತನನ್ನು ಮುಟ್ಟುವುದಕ್ಕೆ ಕೆಲವು ಕಷ್ಟ ಇರಬಹುದು. അടുത്ത് പോയി തൊട്ടാൽ ಆದ್ರೆ ಮುಟ್ಟಬೇಕಾದ ಸ್ಥಳದಲ್ಲಿ ಹೋಗಿ ಮುಟ್ಟಿದ್ರೆ നിനക്ക് സൗഖ്യമായിരിക്കും, ನೀನು ಸೌಖ್ಯವಾಗಿರುತ್ತಿ, ജീവിക്കപ്പെട്ടിരിക്കും. ನೀನು ಬಿಡುಗಡೆಯಾಗಿರುತ್ತಿ. ഇന്നവരിൽ ഇറങ്ങിയിട്ടുണ്ട്. ಇವತ್ತು ಆತನೇ ಇಳಿದು ಬಂದಿದ್ದಾನೆ. പുരോഹിതൻ ಮಹಾಯಾಜಕನು വസ്ത്രത്തൊഴുകുന്ന ಆ ವಸ್ತ್ರದ ತುದಿಯಿಂದ ഒഴുകുന്ന ಹರಿದು ಬರುವ അഭിഷേക തൈലവും ಅಭಿಷೇಕ ತೈಲದೊಂದಿಗೆ സഭയ്ക്കകത്ത് ಈ നിൽക്കുന്നു. ಸಭೆಯೊಳಗಡೆ ಮಹಾಯಾಜಕನು ನಿಂತಿದ್ದಾನೆ. ആളുകളെ തൊടാം, ಯಾರಿಗೆ ಬೇಕಾದ್ರೆ ಅವನನ್ನು ಮುಟ್ಟಬಹುದು. കൃപയുള്ളവർക്ക് തൊടാം. ಮುಟ್ಟುವುದಕ್ಕೆ ಕೃಪೆ ಉಳ್ಳವರು ಮುಟ್ಟಬಹುದು. വിശ്വാസ കണ്ണുകളാ, ನಂಬಿಕೆಯ ಕಣ್ಣುಗಳಿಂದ തൊടുന്നവൻ പിടിവിക്കപ്പെടും, ಮುಟ್ಟುವವನು ಬಿಡುಗಡೆಯಾಗಿದ್ದಾನೆ. സൗഖ്യമാകും, ಮುಟ್ಟುವವನು ಸೌಖ್ಯವಾಗಿದ್ದಾನೆ. തൊടുന്നവന്റെ ബാധ വിട്ടുമാറും. ಮುಟ್ಟುವವನ ಬಾಧ ಬಿಟ್ಟೋಗ್ತದೆ. ഇതിന്റെ പിന്നിലൊരു ബാധയാണ്. ಇದರ ಹಿಂದೆ ಒಂದು ಬಾಧೆಯಾಗಿದೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. ബാധേ. ಬಾಧೆಯೇ, നീ ബാംഗ്ലൂരിലെ ഹോസ്പിറ്റലിൽ പോയ കൂടെ ഉണ്ടാവും, ನೀನು ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹೋದ್ರೆ ಜೊತೆಲಿ ಇರ್ತೀಯ. വെല്ലൂര് പോയ കൂടെ ഉണ്ടാവും. ಬೆಲ್ಲೂರ್ ಮೆಡಿಕಲ್ ಕಾಲೇಜ್ ಹೋದ್ರೆ ನೀನ್ ಜೊತೆಲಿ ಇರ್ತೀಯ. വിട്ടു മാറത്തില്ല. ಅದು ನಿನ್ನ ಬಿಟ್ಟೋಗಲ್ಲ. പക്ഷേ ಆದರೆ മഹാപുരോഹിതനായ ಮಹಾಯಾಜಕನಾಗಿರುವ ಯೇಸುವಿನ ವಸ್ತ್ರದ വിളിമ്പിന്റെ അടുക്കൽ എത്തുന്നതിന് മുമ്പ് തന്നെ ತುದಿಯ ಬಳಿಗೆ ನೀನು ತಲುಪಕ್ಕಿಂತ ಮುಂಚೆನೆ ഇനി നിനക്ക് അവിടെ കളിക്കാൻ പറ്റത്തില്ല. ಇನ್ನು ಈ ಬಾಧೆಗೆ ನಮ್ಮ ಬಳಿಯಲ್ಲಿ ಆಟ ಆಡಕ್ಕಾಗಲ್ಲ. കെട്ടഴിയ സമയമായി, ಆ ಕಟ್ಟು ಬಿಚ್ಚುವ ಸಮಯವಾಯ್ತು. കെട്ടഴിയ സമയമായി, ನಿನ್ನ ಕಟ್ಟು ಬಿಚ್ಚುವ ಸಮಯವಾಯ್ತು. വിടുവിക്കപ്പെടുവാൻ സമയമായി. ಬಿಡುಗಡೆಯಾಗುವ ಸಮಯವಾಯ್ತು. യേശുവിനെ തൊട്ടേണ്ട രീതിയിൽ തൊട്ടാൽ ಯೇಸುವನ್ನ ಮುಟ್ಟಬೇಕಾದ ರೀತಿಯಲ್ಲಿ ನೀವು ಮುಟ್ಟಿದ್ರೆ പിന്നെ നിന്നെ അഭിഷേകം പിൻവലിക്കണം. ನಂತರ ಆ ಸಮಸ್ಯೆ ನಿನ್ನ ಮುಂದೆ ಬರೋದಿಲ್ಲ. ഹല്ലേലൂയ. യേശു ചോദിച്ചു, ಯೇಸು ಕೇಳಿದ್ರು, ആരാണ് നിന്നെ തൊട്ടത്? ಯಾರು ನನ್ನನ್ನು ಮುಟ್ಟಿದ್ದು? ഏ ഗുരു, ಆ ಶಿಷ್ಯಂದ್ರು ಹೇಳ್ತಿದ್ದಾರೆ, 5000-ഓളം പുരുഷന്മാർ ಸುಮಾರು 5,000 ಜನ കൂടെ ചേർന്ന് ನಿನ್ നടക്കുന്നു. ಜೊತೆಯಲ್ಲಿ ನಡೀತಿದ್ದಾರೆ. എന്നിട്ട് നീ ചോദിക്കുന്നു, ಹಾಗಿರುವಾಗ ನೀನ್ ಕೇಳ್ತಿದೀಯಾ എന്നെ ആരാ തൊട്ടത്? ನನ್ನನ್ನು ಯಾರು ಮುಟ್ಟಿದ್ದಾರೆ ಎಂಬುದಾಗಿ? അങ്ങനെ ചോദിക്കുന്നത് ಯಾಕೆ ಆ ರೀತಿಯಲ್ಲಿ ಕೇಳ್ತಿರೋ? 5000 പുരുഷന്മാർ എന്നെ തൊട്ടത് പോലെ അല്ല. ಈ 5,000 ಪುರುಷರು ನನ್ನನ್ನು ಮುಟ್ಟಿದಂತೆ ಅಲ್ಲ. ഒരു സ്ത്രീയാണ് എന്നെ തൊട്ടിട്ടുള്ളത്. ಒಂದು ಸ್ತ್ರೀ ಆಗಿದ್ದಾಳೆ ನನ್ನನ್ನು ಮುಟ್ಟಿದ್ದು. നിങ്ങൾ പറയുന്ന 5000 പേര് തൊട്ടെന്ന്. ನೀವ್ ಹೇಳ್ತಿರೋದು 5,000 ಜನರು ಮುಟ್ಟಿದ್ರು ಎಂಬುದಾಗಿ. ഞാൻ പറയുന്നു, ಆದ್ರೆ ನಾನು ಹೇಳ್ತೇನೆ, എന്നെ തൊട്ടത് ഒരു സ്ത്രീയാണ്. ನನ್ನನ್ನು ಮುಟ್ಟಿದ್ದು ಒಬ್ಬ ಸ್ತ್ರೀ. അത് ആരാണ്? ಅದು ಯಾರು? അവൾ വിടുവിക്കപ്പെട്ട് കഴിഞ്ഞു. ಅವಳು ಬಿಡುಗಡೆಯಾಗಿದ್ದಾಳೆ. സൗഖ്യമായി. ಅವಳು ಸೌಖ್ಯವಾದಳು. ನೋಡುವಾಗ ಒಂದು ಸ್ತ್ರೀ ആരോഗ്യമായിട്ട് നിൽക്കുന്നു. ಅಳುತ್ತಾ ನಿಂತಿದ್ದಾಳೆ. ഹല്ലേലൂയ. ഇവിടെ എത്ര പേരുന്നുണ്ട്? ಇಲ್ಲಿ ಎಷ್ಟು ಜನ ಇದ್ದಾರೆ? എത്ര പേർക്ക് തൊടാൻ പറ്റി? ಎಷ್ಟು ಜನರಿಗೆ ಮುಟ್ಲಿಕ್ಕಾಯ್ತು? ഹല്ലേലൂയ, ഹല്ലേലൂയ, ഹല്ലേലൂയ. യേശുവിന്റെ പേര് പറഞ്ഞിട്ട് ಯೇಸುವಿನ ಹೆಸರನ್ನು ಹೇಳಿ തമാശ കളിക്കാതെ, ತಮಾಷೆ ಆಡದೆ, യേശുവിന്റെ പേര് പറഞ്ഞിട്ട് ಯೇಸುವಿನ ಹೆಸರನ್ನು ಹೇಳಿ മറ്റുള്ളവരുടെ മുമ്പിൽ ಬೇರೆಯವರ ಮುಂದೆ നിന്നാ മാത്രമാകാതെ ಅವಮಾನ ಪಾತ್ರೆಯಾಗಿದೆ. ഒട്ട് സൗഖ്യം പ്രാപിക്കും. ಅವನನ್ನ ಮುಟ್ಟಿ ಸೌಖ್ಯವಾಗು. പോയി തെളിയിക്കും. ನಂತರ ಹೋಗಿ ಪ್ರಕಟಪಡಿಸು. ഹല്ലേലൂയ, 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 ഹല്ലേലൂയ. പഴയ നിയമത്തിൽ വാക്യമുണ്ട്. ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಇದೆ. 10 കൽപ്പനയിൽ ഒരു കൽപ്പനയാണ്. 10 ಕಟ್ಟಳೆಗಳಲ್ಲಿ ಒಂದು ಕಟ್ಟಳೆಯಾಗಿದೆ. ദൈവത്തിന്റെ നാമം വെറുതെ എടുക്കരുത്. ದೇವರ ಹೆಸರನ್ನ ಸುಮ್ಮನೆ ಎತ್ತಬಾರದು. വെറുതെ വന്ന് ആരാധിച്ച് പോകരുതെന്ന്. ಸುಮ್ಮನೆ ಬಂದು ಆರಾಧನೆ ಮಾಡಿ ಹೋಗ್ಬಾರ್ದು ಅಂತ ಮಾತಿನ ಅರ್ಥ. വെറുതെ വന്ന് പാടി പോകരുത്. ಸುಮ್ಮನೆ ಬಂದು ಹಾಡೇಳಿ ಹೋಗ್ಬಾರ್ದು. തൊട്ടിട്ട് നീ പോണം. ಮುಟ್ಟಿ ಹೋಗಬೇಕು. ഹല്ലേലൂയ, ഹല്ലേലൂയ, ಹಲ್ಲೆಲೂಯಾ. ദൈവത്തിന് ഇങ്ങനെ പറയുന്നു, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳುತ್ತೆ, നിങ്ങൾ നിമിത്തം ദൈവനാമം ദുഷിക്കപ്പെടുന്നു. ನಿಮ್ಮ ನಿಮಿತ್ತ ದೇವರ ನಾಮ ದೂಷಣೆಗೆ ಒಳಗಾಯಿತು. വിശ്വാസമില്ലാതെ, ನಂಬಿಕೆ ಇಲ್ಲದೆ, തൊടേണ്ടതുപോലെ തൊടാൻ കഴിയാതെ, ಮುಟ್ಟಬೇಕಾದ ರೀತಿಯಲ್ಲಿ പാരമ്പര്യം പറഞ്ഞ് ಬರೀ ಹಿಂದಿನ ಪರಂಪರೆಯನ್ನ ಹೇಳ್ಕೊಂಡು, പണ്ടത്തെ അത്ഭുതങ്ങളൊക്കെ പറഞ്ഞിട്ട് ಅವತ್ತು ಈ ತರ ಅದ್ಭುತ ಮಾಡಿದ್ರು ಇದನ್ನೇ ಹೇಳ್ಕೊಂಡು, കുഴിക്കത്തൊന്ന് കരകയറാൻ കഴിയാതെ, ಇವತ್ತು ಗುಂಡಿಯಿಂದ ಹೊರಗಡೆ ಬರ್ಲಿಕ್ಕಾಗದೆ, ബാധ വിട്ടുമാറാതെ, ಬಾಧೆ ಬಿಟ್ಟು ಹೋಗದೆ, മറ്റുള്ളവർക്ക് പോലെ രക്ഷപ്പെടാൻ കഴിയാതെ, ಬೇರೆಯವ್ರಿಗೂ ರಕ್ಷಿಸಲ್ಪಡ್ಲಿಕ್ಕಾಗದೆ, നീ രോഗിയായി നിൽക്കരുത്. ನೀನ್ ರೋಗಿಯಾಗೆ ಇರಬಾರ್ದು. ഹല്ലേലൂയ, 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 ഹല്ലേലൂയ. യേശുവിന്റെ ചോരയിൽ സൗഖ്യമുണ്ട്. ಯೇಸುವಿನ ರಕ್ತದಲ್ಲಿ ಸೌಖ್ಯ ಇದೆ. യേശുവിന്റെ അസ്ഥിയിൽ സൗഖ്യമുണ്ട്. ಯೇಸುವಿನ ಎಲುಬಿನಲ್ಲಿ ಸೌಖ್ಯ ಇದೆ. യേശു വസ്ത്രം ധരിച്ചാൽ സൗഖ്യമുണ്ട്. ಯೇಸು ವಸ್ತ್ರವನ್ನ ಧರಿಸಿದ್ರೆ ವಸ್ತ್ರದಿಂದ ಸೌಖ್ಯವಿದೆ. ആ യേശുവിനെ ആരാധിക്കുന്ന ಆ ಯೇಸುವನ್ನು ಆರಾಧಿಸುವ എനിക്കും നിങ്ങൾക്കും ನನಗೂ ನಿಮಗೂ വേണ്ട വിടുതൽ മുഴുവനകത്തുണ്ട്. ಬೇಕಾದ
എന്റെ സമ്പത്ത് ನನ್ನ ಸಂಪತ್ತು സ്വരൂപിച്ചു വെച്ചത് ಅಲ್ಲಿ ನಿಕ್ಷೇಪ ಮಾಡಿರೋದು അപ്പനും അമ്മയല്ല, ತಂದೆ ತಾಯಿಯಲ್ಲ, ആശ്രയായ യേശുവാണ്. ನಾಜರೇತಿನ ಯೇಸುವಾಗಿದ್ದಾನೆ. ಆಮೆನ್. ഹല്ലേലൂയ. ಹಲ್ಲೆಲೂಯಾ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. ദൈവം പരിശുദ്ധ ശക്തിയോടെ പറയുന്നു, ಪವಿತ್ರಾತ್ಮನ ಬಲವಾಗಿ ಹೇಳ್ತಿದ್ದಾನೆ. ആദ്യം നിങ്ങൾ ആമ വൈദ്യ ಮೊದಲು ವೈದ್ಯನೇ നിന്നെ തന്നെ സൗഖ്യമാക്ക്. ನಿನ್ನನ್ನೇ ಸೌಖ್ಯಪಡಿಸಿಕೋ, എന്നിട്ട് സുവിശേഷം പറ. ನಂತರ ಸುವಾರ್ತೆ ಸಾರಲಿಕ್ಕೆ ಹೋಗು. ഹല്ലേലൂയ. പരിശുദ്ധനകത്ത് കത്തുകയാണ്. ಪವಿತ್ರಾತ್ಮ ನನ್ನೊಳಗಡೆ ಜ್ವಲಿಸುತ್ತಿದ್ದಾರೆ. എന്നിട്ട് ಇದನ್ನ ಹಿಡ್ಕೊಂಡು ബന്ധനത്തെ കടന്നുകൊണ്ട് ಬಂಧನದಲ್ಲಿ ಇದ್ಕೊಂಡು നീ പ്രസംഗിക്കരുത്, ಪ್ರಸಂಗ ಮಾಡಬಾರದು, മറ്റുള്ളവരോട് പറയരുത്. ಬೇರೆಯವ್ರ ಹತ್ರ ಹೋಗಿ ಹೇಳ್ಬಾರ್ದು. നീ ആദ്യം അനുഭവിക്ക് ನೀನ್ ಮೊದಲು ಇದರಲ್ಲಿ ಇರೋದನ್ನ ദൈവ ಅನುಭವಿಸು. ശക്തി എന്തെന്നുള്ളത്. ದೈವ ಶಕ್ತಿ ಏನೆಂಬುದು. കർത്താവിന്റെ വേല ചെയ്യുന്ന ಕರ್ತನ ಸೇವೆ ಮಾಡುವ ഒരു വ്യക്തിയെയും ಯಾವ ವ್ಯಕ್ತಿಯನ್ನು രോഗിയായിട്ട് യേശുവിന് ഇഷ്ടമില്ല. ರೋಗಿಯಾಗಿ ಬಿಡ್ಲಿಕ್ಕೆ ಯೇಸುವಿಗೆ ಇಷ್ಟ ಇಲ್ಲ. ഇല്ല, ಇಲ್ಲ, ഇല്ല, ಇಲ್ಲ. നിങ്ങൾ സൗഖ്യമാക്കേണ്ടവരാണ്. ನೀವು ಸೌಖ್ಯ ಮಾಡಬೇಕಾದವರು, നിങ്ങൾ രോഗികളെ സൗഖ്യമാക്കേണ്ടവരാണ്. ನೀವು ರೋಗಿಗಳನ್ನ ಸೌಖ್ಯ ಮಾಡಬೇಕಾದವರು, ഭൂതങ്ങളെ പുറത്താക്കേണ്ടവരാണ്. ನೀವು ದೆವ್ವಗಳನ್ನ ಓಡಿಸಬೇಕಾದವರು. നിങ്ങളിൽ അതിരിക്കാൻ പാടില്ല. ನಿಮ್ಮಲ್ಲಿ ಆ ಬಾಧೆ ಇರಬಾರದು. നിങ്ങളിരിക്കുന്ന അഭിഷേകമാണ്. ನಿಮ್ಮಲ್ಲಿ ಇರಬೇಕಾಗಿರೋದು ಅಭಿಷೇಕ. സഭയിൽ എന്താ പൊതിഞ്ഞിരിക്കുന്നത്? ಸಭೆಯನ್ನ ಹೊದ್ದುಕೊಂಡಿರೋದೇನು? ഈ വസ്ത്രമാ. ಈ ವಸ್ತ್ರವಾಗಿದೆ. ഇതിനകത്ത് എങ്ങനെ രോഗികളിരിക്കുന്നത്? ಈ ಸಭೆ ಒಳಗಡೆ ಹೇಗೆ ರೋಗಿಗಳಿರ್ಲಿಕ್ಕೆ ಸಾಧ್ಯ? എങ്ങനെയിരിക്കും? ಈ ವಸ್ತ್ರದ ಒಳಗಡೆ ಇರುವಂತ ರೋಗಿಗಳು ಹೇಗಿರ್ಲಿಕ್ಕೆ ಸಾಧ್ಯ? ഈ വസ്ത്രം തൊങ്ങലിലൂടെ സൗഖ്യം ഇറങ്ങിയല്ലേ? ಈ ವಸ್ತ್ರದ ತುದಿಯಿಂದಲೇ ಅಲ್ವಾ ಈ ರಕ್ತಸ್ರಾವ ಸ್ತ್ರೀಯ ಮೇಲೆ ಸೌಖ್ಯ ವ್ಯಾಪರಿಸಿದ್ದು. സഭയിൽ പൊതിഞ്ഞിരിക്കുന്നത്. ಆ ವಸ್ತ್ರ ಅಲ್ವಾ ಈ ಸಭೆಗೆ ಆವರಿಸಿಕೊಂಡಿರೋದು. ഹല്ലേലൂയ. 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 യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ എന്റെ ദൈവം ನನ್ನ ದೇವರು ഒരു അപ്പസ്തോലിക സഭയായിട്ട് മാറ്റാൻ പോകുന്നു. ಇದನ್ನ ಒಂದು ಅಪೊಸ್ತಲಿಕ ಸಭೆಯಾಗಿ ಮಾರ್ಪಡಿಸಲಿಕ್ಕೆ ಹೋಗ್ತಿದ್ದಾನೆ. കര കൊടുക്കുക, ಇದರ ಒಳಗಡೆ ಕರ ಕೊಡ್ಲಿಕ್ಕೆ, ചെവി കൊടുക്കുക, ಕಿವಿ ಕೊಡ್ಲಿಕ್ಕೆ, ആത്മാവ് പറയുന്നത് ದೇವರಾತ್ಮ ಹೇಳೋದನ್ನ ചെവി കൊടുക്കുക, ಕಿವಿ ಕೊಡ್ಲಿಕ್ಕೆ തയ്യാറായവർ ತಯಾರಾಗಿರುವುದು വിട്ടുകളയുക. ಎಲ್ಲವನ್ನ ಬಿಟ್ಟು യേശുവിന്റെ വസ്ത്രകരി പിടിച്ചുകൊണ്ട് ಯೇಸುವಿನ ವಸ್ತ್ರವನ್ನ ಹಿಡಿದುಕೊಂಡು യേശുവിന്റെ സാക്ഷിയായിക്കോ. ಈ ನಿನ್ನ ದೇಶದಲ್ಲಿ ಸಾಕ್ಷಿಯಾಗಿರುತ್ತಿ. ഹല്ലേലൂയ. ഹല്ലേലൂയ. ദൈവത്തിന് ദൂതെല്ലാം കൂടെ ഉണ്ട്. ದೇವರಿಗೆ ಎಲ್ಲರ ಸಂಗಡ ಪ್ರವಾದನೆ ಹೇಳಲಿಕ್ಕಿದೆ. ഒരു ഭിക്ഷക്കാരനോട് ദൂതുണ്ട്. ಒಬ್ಬ ಭಿಕ್ಷುಗಾರನ ಬಳಿಯಲ್ಲೂ ಪ್ರವಾದನೆ ಹೇಳಲಿಕ್ಕಿದೆ. ദൂത് നടപ്പിലാകണമെങ്കിൽ ಆದ್ರೆ ಆ ಪ್ರವಾದನೆ ನೆರವೇರ್ಬೇಕಂದ್ರೆ ഭിക്ഷ എടുക്കാൻ നിർത്തണം. ಅವನ ಭಿಕ್ಷೆ ತೆಗೆಯೋದನ್ನ ನಿಲ್ಲಿಸಬೇಕು. അതങ്ങനെ മനസ്സിലായി ഞാൻ വിളിച്ചു. ಹೇಳಿದ ಅರ್ಥ ಆಯ್ತು ಎಂಬುದಾಗಿ ಅಂದ್ಕೊಳ್ತಾರೆ. ഹല്ലേലൂയ. ഭിക്ഷക്കാരനെ ദൈവം കാണാൻ കിട്ടല്ല. ಭಿಕ್ಷುಗಾರನನ್ನ ದೇವರು ನೋಡದೇ ಇರೋದ್ರಿಂದ ಅಲ್ಲ, ദൈവാത്മാ ദൂത് പറയുന്നു. ದೇವರಾತ್ಮನ ಆಲೋಚನೆ ಹೇಳ್ತಿದ್ದಾನೆ. ദൈവാത്മാ ദൂത് പറയുന്നു. ದೇವರಾತ್ಮನ ಪ್ರವಾದನೆ ಹೇಳ್ತಿದ್ದಾನೆ. കഴിഞ്ഞ പ്രാവശ്യം പറഞ്ഞു. ನಾ ಕಳೆದ ಬಾರಿ ಹೇಳ್ದೆ. കഴിഞ്ഞ പ്രാവശ്യം പറഞ്ഞു. ಕಳೆದ ಬಾರಿ ಹೇಳ್ದೆ. ബെർണാഡ് ബ്ലെസ്സിംഗ്. ಬೆರ್ನಾರ್ಡ್ ಬ್ಲೆಸ್ಸಿಂಗ್ ഹല്ലേലൂയ. ജനിച്ചു. ಹುಟ್ಟಿದನು. അപ്പനമ്മ ആരെന്നറിയത്തില്ല. ತಂದೆ ತಾಯಿ ಯಾರಂತ ಗೊತ್ತಿಲ್ಲ. ഒരു വികലാംഗനാണ്. ഒരു കാല് സ്വാധീനമില്ല. ಕಾಲಿನಲ್ಲಿ ಸ್ವಾಧೀನವಿಲ್ಲದೆ ಅಂಗವಿಕಲನಾಗಿದ್ದಾನೆ. ആണ് സഞ്ചരിക്കുന്നത്. ಅವನು ತೆವಳುತ್ತಾ ನಡೀತಾನೆ. അവനെ ആർക്കും വേണ്ട. ಆ ಹುಡುಗ ಯಾರಿಗೂ ಬೇಡ. പട്ടിക്കിടുന്ന ನಾಯಿಗೆ ಆಹಾರ ಹಾಕುವ, വേസ്റ്റ് കൊട്ടയ്ക്കകത്ത് ಕಸದ ಬುಟ್ಟಿ ಒಳಗಡೆ വേസ്റ്റ് ഇടുന്നത്, ಕಸ ಹಾಕುವಂತ, പട്ടി കിടക്കുന്ന പോയി കഴിച്ചിട്ട് ಆಮೇಲೆ ಕಸವನ್ನ ತಿನ್ನುವಂತ ನಾಯಿ ಬಳಿಗೆ ಹೋಗಿ ഉറങ്ങുന്നത് കടയുടെ തിണ്ണയിലാണ്. ಅಲ್ಲೋಗಾಗಿದೆ ಈ ಬೆರ್ನಾರ್ಡ್ ಬ್ಲೆಸ್ಸಿಂಗ್. ಊಟ ಮಾಡೋದು ಮಲಗೋದು ಯಾವ್ದಾದ್ರು ಅಂಗಡಿಯ ಜಗ್ಗುಲಿಗಳಲ್ಲಾಗಿರ್ತದೆ. കിടക്കാൻ പോയപ്പോൾ ಜಗ್ಗುಲಿಯಲ್ಲಿ ಮಲಗಕ್ಕೆ ಹೋದಾಗ ಕಾರ್ ಮೋಡವಾಗಿ മഴ ഇടിച്ചു കുത്തി വരുമ്പോൾ ಮಳೆ ಈ ರೀತಿಯಲ್ಲಿ ಬಡಿದು ಬರುವಾಗ കരഞ്ഞു. ಬೆರ್ನಾರ್ಡ್ ಬ್ಲೆಸ್ಸಿಂಗ್ ಅತ್ತನು കരങ്ങിട്ട് പറഞ്ഞു, ಅಳುತ್ತಾ ಹೇಳಿದನು, ദൈവമേ ದೇವರೇ ഇന്ന് മഴ പെയ്യിക്കല്ലേ. ಇವತ್ತು ಮಳೆಯನ್ನು ಸುರಿಸಬೇಡ, എനിക്ക് പറയാൻ സ്ഥലമില്ല. ನನಗೆ ನಿದ್ರೆ ಮಾಡಕ್ಕೂ ಕೂಡ ಸ್ಥಳ ಇಲ್ಲ. അവിടെ ತಕ್ಷಣ ಅಲ್ಲಿ നസ്രായന യേശു, ನಜರೇತಿನ ಯೇಸು പറഞ്ഞു, ಯೇಸು ಹೇಳಿದನು, ബ്ലെസ്സിംഗ് ಬ್ಲೆಸ್ಸಿಂಗ್ ബ്ലെസ്സിംഗ് ಬ್ಲೆಸ್ಸಿಂಗ್, എഴുന്നേൽക്ക്. ಎದ್ದೇಳು. അവൻ എണീച്ചപ്പോൾ ಅವನೆದ್ದಾಗ അവന്റെ വികാര കാല് സൗഖ്യമായി. ಅವನ ವಿಕಲತೆ ಇದ್ದಂತ ಕಾಲು ಸೌಖ್ಯವಾಯಿತು. ಅವನು ಕುಣಿದಾಡಿದನು. യേശു പറഞ്ഞു, ನಂತರ ಯೇಸು ಹೇಳಿದನು, ನಾನು ನಿನ್ನನ್ನ രാജ്യങ്ങളിലേക്ക് പ്രവാചകനായിട്ട് ಅನೇಕ ದೇಶಗಳ ಪ್ರವಾದಿಯಾಗಿ ಮಾಡುತ್ತೇನೆ.
ഭിക്ഷക്കാരനോട് ദൈവത്തിന് ദൂതുണ്ട്. ಭಿಕ್ಷುಕಾರನ ಬಳಿಯಲ್ಲೂ ದೇವರಿಗೆ ವಾಗ್ದಾನ ಇದೆ. നീ അത് വിടാൻ തയ്യാറാണോ? ನೀನು ಈಗಿರೋ ಸ್ಥಿತಿಯನ್ನು ಬಿಡ್ಲಿಕ್ಕೆ ಸಿದ್ಧನಾಗಿದ್ದೀಯಾ? ഇന്ന് പകൽ പരിശുദ്ധനോട് പറയുന്നു, ಇವತ್ತಾಗಲೂ ದೇವರ ಅಪ್ಪನ ಹೇಳ್ತಿದ್ದಾನೆ, ಯೌವನಸ್ಥ, ಇದರಲ್ಲೇ ಈ ಗುಂಪಿನ ಒಳಗಡೆ ಇರುವಂತಹ ಯವನಸ್ಥರು ദൈവത്തിന്റെ ഇഷ്ടത്തിന് ದೇವರ ಇಷ್ಟಕ್ಕಾಗಿ വിട്ടു കളക്കട്ടെ. ಬೇಡದೇ ಇರೋದನ್ನೆಲ್ಲ ಬಿಟ್ಟು മുമ്പോട്ട് കയറി വരികയാണെങ്കിൽ ಮುಂದೆ ಬರುವುದಾದ್ರೆ ഈ അഭിഷേക തൈലം ಈ ಅಭಿಷೇಕದ ತೈಲ മേലിട്ടുകൊണ്ട് ನಿಮ್ಮ ಮೇಲೆ ಹಾಕಿ ഇതിലൂടെ ചില കാര്യങ്ങൾ ചെയ്തു ನಿಮ್ಮ ಮೂಲಕವಾಗಿ ಕೆಲವು ಕಾರ್ಯವನ್ನು ಮಾಡುವುದಕ್ಕೆ ദൈവശക്തനാണ്. ನನ್ನ ದೇವರು ಶಕ್ತನು. ഹല്ലേലൂയ. ഹല്ലേലൂയ. പൗലോസ് പറയുന്നു, ಅವನು ಹೇಳ್ತಾನೆ, ഞങ്ങൾ പ്രസംഗിക്കുന്നത് ನಾವು ಪ್ರಸಂಗಿಸೋದು ക്രൂശിക്കപ്പെട്ട യേശുവിനെ. ಶಿಲುಬೆಗೆ ಹಾಕಲ್ಪಟ್ಟ ಕರ್ತನಾದ ಯೇಸುವನ್ನು. പൗലോസ് പറയുന്നു, ಅವನು ಹೇಳ್ತಾನೆ, ഞങ്ങൾ പ്രസംഗിക്കുന്നത് ನಾವು ಪ್ರಸಂಗಿಸೋದು ജ്ഞാനത്തിന്റെ ಜ್ಞಾನದ വശീകരണ വാക്കല്ല, ವಶೀಕರಿಸುವಂತ ಆಕರ್ಷಿಸುವಂತ ಮಾತುಗಳಲ್ಲ, ആത്മാവിന്റെയും ಆತ್ಮನ ശക്തിയുടെയും ಮತ್ತು ಶಕ್ತಿಯ ദർശനമാണ്. ಪ್ರದರ್ಶನವಾಗಿದೆ. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. അതിവിടെ സംഭവിക്കട്ടെ, ಅದು ಇಲ್ಲಿ ಸಂಭವಿಸಲಿ, സംഭവിച്ചുകൊണ്ടിരിക്കട്ടെ, ಸಂಭವಿಸುತ್ತಾ ಇರಲಿ, സംഭവിക്കട്ടെ. ನಿಮ್ಮ ಮೂಲಕವೂ ಸಂಭವಿಸಲಿ. ഹല്ലേലൂയ. ഹല്ലേലൂയ. ಹಲ್ಲೆಲೂಯ. നെഞ്ചുവേദന ഇളകാൻ തുടങ്ങി. ಎದೆ ನೋವು ಕದಲ್ತಾ ಇದೆ. ആദ്യകാലത്ത് നെഞ്ചുവേദന ഇളകാൻ തുടങ്ങി. ಯಾರಲ್ಲೋ ಇರುವಂತ ಎದೆ ನೋವು ಸೌಖ್ಯವಾಗುತ್ತಾ ಇದೆ. യേശു ക്രിസ്തുവിന്റെ നാമത്തിൽ. ಯೇಸು ಕ್ರಿಸ್ತ ನಾಮದಲ್ಲಿ. പേടിക്കണ്ട, ನೀನ್ ಭಯಪಡಬೇಡ. ഭയപ്പെടണ്ട. ಈ ವಸ್ತ್ರದ ತುದಿಯಿಂದ അഭിഷേകം ಈಗ ಅಭಿಷೇಕ ಈಗಲೇ ഇതിലേക്ക് പമ്പ് ചെയ്തു. ನಿನ್ನೆಡೆಗೆ ಬರ್ತಿದೆ. ಹೋಗಲೇ ಈಗಲೇ സൗഖ്യമാകുക. ಸೌಖ್ಯವಾಗು. ഹല്ലേലൂയ. ഹല്ലേലൂയ. ಹಲ್ಲೆಲೂಯ. യേശുവിന്റെ നാമത്തിൽ. ಯೇಸುವಿನ അന്ന് അത്ഭുതം ചെയ്ത ദൈവത്തെ സ്തുതിക്കുന്നു. ಕರ್ತನ ಅದ್ಭುತ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. അത്ഭുതം ചെയ്ത ദൈവത്തെ സ്തുതിക്കുന്നു. ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತಾರೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. വസ്ത്രം എത്ര മനോഹരം. ಆತನ ವಸ್ತ್ರ ಎಷ್ಟು ಮನೋಹರ. ആ വസ്ത്രമാണോ എന്നെ ಆ പൊതിഞ്ഞിരിക്കുന്നത്? ವಸ್ತ್ರವಾಗಿದೆ ನಮ್ಮನ್ನು ಹೊದ್ದುಕೊಂಡಿರುವುದು, സഭയെ പൊതിഞ്ഞിരിക്കുന്നത്. ಸಭೆಯನ್ನು ಹೊದ್ದುಕೊಂಡಿರುವುದು. സഭയ്ക്ക് എന്തുണ്ട്? ಸಭೆಗೆ ಏನಿದೆ? വിശേഷ വസ്ത്രം. ವಿಶೇಷವಾದ ವಸ್ತ್ರ ಇದೆ. ഇപ്പൊ സൗഖ്യമാക്കേണ്ടത് ആരാ? ಹಾಗಾದ್ರೆ ಈಗ ಸೌಖ್ಯ ಮಾಡಬೇಕಾಗಿರೋದು ಯಾರು? സഭയാണ്. ಸಭೆಯಾಗಿದ್ದಾರೆ. സഭ പഠിപ്പിക്കുന്നത് ಆದ್ರೆ ಸಭೆ ಏನನ್ ಕಲಿಸುತ್ತೆ ಇವತ್ತು? യേശു വരുന്നത് വരെ ഇതിരിക്കും, ഇങ്ങനെ ദൈവരാജ്യത്തെ പോകാം. ಯೇಸು ಬರುವ ತನಕವೂ ಈ ರೋಗ ಇರುತ್ತೆ, ಆಮೇಲೆ ದೇವರಾಜ್ಯಕ್ಕೆ ಹೋಗೋಣ, ಅಲ್ಲಿವರೆಗೂ ಈ ರೋಗದಲ್ಲೇ ಇರಿ. അത് സഭയല്ല. ಆ ತರ ಕಲಿಸುವಂತವ್ರು ಸಭೆ ಅಲ್ಲ. യേശുവിന്റെ അടുക്കലേക്കാണ് വരുന്നത്. ಯೇಸುವಿನ ಬಳಿಗೆ ನಾವು ಬರೋದು. യേശു വരുന്നത് നിന്നെ വിടുവോ? ಯೇಸು ಬಂದ ಹಾಗೆ ನಮ್ಮನ್ನು ವಾಪಸ್ ಬಿಡ್ತಾರೆ. നിന്റെ വിഷയത്തെ തൊട്ടില്ല, ആരുടെ വിഷയത്തെ തൊട്ടില്ല. ನಿನ್ನ ವಿಷಯವನ್ನ ಮುಟ್ಟದ ಇದ್ರೆ ಯೇಸು ಇನ್ಯಾರ ವಿಷಯವನ್ನಾಗಿದೆ ಮುಟ್ಟಬೇಕಾಗಿರೋದು. ഹല്ലേലൂയ. ഹല്ലേലൂയ. കരമത്തെ കെട്ടാൻ സൂചിച്ചു. ಕರಗಣ್ಣ ದೇವರಿಗೆ ಸ್ತೋತ್ರ ಮಾಡೋಣ. ഹല്ലേലൂയ. ಹಲ್ಲೆಲೂಯ. അങ്ങോട്ട് കൊണ്ട് ശ്രദ്ധ പോലെ ഇങ്ങോട്ട് ഇരിക്കുക. ಆಚೆ ಈಚೆ ನಿಮ್ಮ ಗಮನ ಹೋಗೋದು ಬೇಡ, ಈ ಕಡೆ ನಿಮ್ಮ ಗಮನ ಇರಲಿ. ഹല്ലേലൂയ. ಹಲ್ಲೆಲೂಯ. എനിക്ക് ನನಗೆ ചിരിക്കാൻ തോന്നുന്നു, ನಗಬೇಕು ಅನಿಸ್ತಿದೆ, കരയാൻ തോന്നുന്നു. ಅಳಬೇಕು ಅನಿಸ್ತಿದೆ. എനിക്കത് പറഞ്ഞറിയിക്കാൻ പറ്റുന്ന സന്തോഷമുണ്ട്. ನನಗಿದನ್ನು ಹೇಳಕ್ ಆಗ್ತಿಲ್ಲ ಸಂತೋಷದಿಂದ. ഈ പുതപ്പ് എന്റെ മേലിട ഞാനാണ്. ಈ ವಸ್ತ್ರ ಅಥವಾ ಈ ಹೊದಿಕೆ ನನ್ನ ಮೇಲೆ ಹಾಕ್ಲಿಕ್ಕೆ ನಾನು ಎಷ್ಟರವನು? സഭയാക നമ്മുടെ മേലിട നമ്മൾ ആര്? ಸಭೆಯಾದ ನಮ್ಮ ಮೇಲೆ ಈ ವಸ್ತ್ರವನ್ನ ಹೊದಿಸೋದಕ್ಕೆ ನಾವು ಎಷ್ಟರವರು? ഇത് ഏത് വസ്ത്രമാണ് ഇത്? ಇದು ಯಾವ ವಸ್ತ್ರ? ಇದು മണവാളൻ എന്ന വിശേഷ വസ്ത്രം. ಮದಲಿಂಗನ್ ಕೊಟ್ಟಂತ ವಿಶೇಷ ವಸ್ತ್ರ. മറ്റു വസ്ത്രങ്ങളെല്ലാം ಬೇರೆ ವಸ್ತ್ರಗಳೆಲ್ಲ കുറച്ച് കഴിയുമ്പോ കീറിപ്പോകും, ಸ್ವಲ್ಪ ತಗುವಾಗ ಅರ್ಧೋಗುತ್ತೆ, പഴകിപ്പോകും. ಹಾಳಾಗುತ್ತೆ. ഹല്ലേലൂയ. ಹಲ್ಲೆಲೂಯ. കളറ് മാറും. ಕಲರ್ ಬದಲಾಗುತ್ತೆ. ഈ വസ്ത്രം ಆದ್ರೆ ಯೇಸು ಕೊಡುವ ಈ ವಸ್ತ್ರ ഒരിക്കലും കളർ മാറത്തില്ല, ಎಂದಿಗೂ ಬಣ್ಣ ಚೇಂಜ್ ಆಗಲ್ಲ, ഒരിക്കലും കീറിപ്പോകത്തില്ല, ಎಂದಿಗೂ ಹರಿದು ಹೋಗಲ್ಲ, ഒരിക്കലും പഴകിപ്പോകത്തില്ല, ಎಂದಿಗೂ ಕರಗಿ ಹೋಗಲ್ಲ, ഒരിക്കലും മുഷിയത്തില്ല. ಎಂದಿಗೂ ಜೀರ್ಣವಾಗಲ್ಲ. ಕಾರಣ ഇതിനകത്തൊരു അഭിഷേകമുണ്ട്. ಆ ವಸ್ತ್ರದ ಒಳಗಡೆ ಒಂದು ಅಭಿಷೇಕವಿದೆ. ഇതിനകത്തൊരു ಅಭಿಷೇകമുണ്ട്. ಆ ವಸ್ತ್ರದಲ್ಲಿ ಒಂದು ಅಭಿಷೇಕ ಇದೆ. വസ്ത്രം ಈ ವಸ್ತ್ರ സഭയ്ക്കകത്തുണ്ടെങ്കിൽ, ಸಭೆ ಒಳಗಡೆ ಇದ್ರೆ, സഭയിൽ ഒരു രോഗി വന്നാൽ, ಸಭೆ ಒಳಗಡೆ ರೋಗಿ ಬಂದ್ರೆ സൗഖ്യമേ പറ്റൂ. ಆ ರೋಗಿ ಸೌಖ್ಯವಾಗಲೇಬೇಕು. ഈ വസ്ത്രം ಈ ವಸ್ತ್ರ സഭയ്ക്കകത്തുണ്ടെങ്കിൽ, ಸಭೆ ಒಳಗಡೆ ಇದ್ರೆ ആമ ഏത് ബാധയുണ്ടെങ്കിലും ಯಾವ ಬಾಧೆ ಇದ್ರು വിട്ടുമാറിയേ ಅದು പറ്റൂ. ಬಿಟ್ಟು ಹೋಗಲೇಬೇಕು. ഈ വർഷങ്ങളിൽ സംഭവിക്കാൻ ಈ പോകുന്നു. ದಿನಗಳಲ್ಲಿ ಅದು ಸಂಭವಿಸಲಿಕ್ಕೆ ಹೋಗುತ್ತದೆ. ഹല്ലേലൂയ. ಹಲ್ಲೆಲೂಯ. രോഗമുള്ളവരെ വിട്ടുകൊടുത്തോണ്ടിരിക്കണം. ರೋಗ ಇರುವಂತವ್ರು ನಿಮ್ಮನ್ನೇ ನೀವು ಸಮರ್ಪಿಸ್ರಿ. ഇത് കഴിയുമ്പോൾ ശരീരത്തെ കാണത്തില്ലെന്ന് പരിശുദ്ധാത്മാവ് ಈ ಕೂಟ ಕಳೆಯುವಷ್ಟರಲ್ಲಿ ನಿಮ್ಮ ರೋಗ ಇರೋದಿಲ್ಲ ಎಂಬುದಾಗಿ ಪವಿತ್ರಾತ್ಮನು ആരുടെ മേലും കൈവെക്കത്തില്ല, ಯಾರ ಮೇಲೂ ಕೈ ಇಡಲ್ಲ, അവരോട് ദൂത് പറയത്തില്ല. ಯಾರ ಹತ್ರನೂ ಪ್ರಬೋಧ ಹೇಳಲ್ಲ. കഴിയുമ്പോൾ ಆದ್ರೆ ಈ ಕೂಟ ಮುಗಿಯುವಷ್ಟರಲ್ಲಿ ನಂಬುವ, യേശുവിനെ വിട്ടുകൊടുക്കണം. ಯೇಸುವಿಗೆ ಬಿಟ್ಟುಕೊಡುವ ശരീരങ്ങൾ ಶರೀರಗಳು യേശുവിന്റെ നാമത്തിൽ ಯೇಸು ಕ್ರಿಸ್ತ ನಾಮದಲ್ಲಿ അഭിഷേക തൈലത്താൽ ಅಭಿಷೇಕ ತೈಲದಿಂದ സൗഖ്യമാകട്ടെ, ಸೌಖ್ಯವಾಗಲಿ, സൗഖ്യമാകട്ടെ, ಸೌಖ್ಯವಾಗಲಿ, സൗഖ്യമാകട്ടെ. ಸೌಖ್ಯವಾಗಲಿ, ಸೌಖ್ಯ ಹೊಂದಿಕೊಳ್ಳಲಿ. ഈ വസ്ത്രം
ಈ ವಸ್ತ್ರ തൊടണ്ടവൾ വന്ന് തൊട്ടപ്പോൾ ಮುಟ್ಟಬೇಕಾದವಳು ಬಂದು ಮುಟ್ಟಿದಾಗ സൗഖ്യം പ്രാപിച്ചു. ಸೌಖ್ಯ ಹೊಂದಿಕೊಂಡು പുരുഷാർത്ഥത്തിന് കിട്ടിയിട്ടില്ല. ಬೇರೆ ಜನ ಸಮೂಹಗಳಿಗೆ ಈ ಭಾಗ್ಯ ಸಿಗಲಿಲ್ಲ. അതിന്റെ കാരണം ಅದಕ್ಕೆ ಕಾರಣ ഈ സ്ത്രീയെ പോലെ ಈ ಸ್ತ್ರೀಯಂತೆ വിട്ടുകൊടുക്കാൻ പറ്റിയില്ല. ಬಿಟ್ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. എന്ന് ഞാൻ പറയട്ടെ, ಇವತ್ತು ನಾನು ನಿಮಗೆ ആര് വിട്ടുകൊടുക്കുമോ, ಯಾರು ಬಿಟ್ಕೊಡ್ತಾರೋ, ആര് വിട്ടുകൊടുക്കുമോ, ಯಾರು ಸಮರ್ಪಿಸ್ಕೊಡ್ತಾರೋ, ഏൽപ്പിച്ചു കൊടുക്കുമോ, ಯಾರು ಒಪ್ಪಿಸ್ಕೊಡ್ತಾರೋ, വിട്ടുകൊടുക്കുമോ, ಯಾರು ಆ ರೀತಿಯಲ್ಲಿ ಬಿಟ್ಕೊಡ್ತಾರೋ അവരെ കർത്താവ് അത്ഭുതം ചെയ്യും. ಅವರ ಜೀವಿತದ ದೇವರು ಅದ್ಭುತ ಮಾಡ್ತಾರೆ. കർത്താവ് തൊടും. ಅವರನ್ನ ದೇವರು ಬಿಡ್ತಾರೆ. ಅವರ ಸ್ಥಿತಿಯನ್ನು ದೇವರು ಬದಲಾಯಿಸ್ತಾರೆ. ഹല്ലേലൂയ. ಆಮೆನ್. ഇത് അന്ന് ഒഴുകിയതാണ്, ಇದು ಅವತ್ತು ಹರಿದು ಬಂದದಾಗಿದೆ. ഇന്നും നിന്നിട്ടില്ല. ಇವತ್ತು ಆ ಅಭಿಷೇಕದ ತೈಲದ ಹರಿಯುವಿಕೆ ನಿಂತೋಗಿಲ್ಲ. ഹല്ലേലൂയ. 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 മഹാപുരോഹിതനായ ಮಹಾಯಾಜಕನಾಗಿರುವ അഹരോന്റെ ಆರೋನನ തലയിൽ നിന്നാണ് ഇത് ഒഴുകുന്നത്. ತಲೆಯಿಂದಾಗಿದೆ ಇದು ಹರಿದು ಬರೋದು. തലയിൽ നിന്ന് ഒഴുകിയിട്ട് എവിടെ വീഴുന്നത്? ತಲೆಯಿಂದ ಹರಿದು ಇದು ಬಂದು ಬೀಳೋದಲ್ಲಿ. നിങ്ങൾ ഇവിടെ കുറെ വെളിച്ചെണ്ണ എടുത്ത് ഒഴിച്ചോ, 1 ലിറ്റർ വെളിച്ചെണ്ണ എടുത്ത് ഒഴിച്ചു. 1 ಲೀಟರ್ ಕೊಬ್ಬರಿ ಎಣ್ಣೆ ತಗೊಂಡು ನಿಮ್ ತಲೆ ಮೇಲೆ ಹಾಕೊಂಡು ನೋಡಿ, അത് ഒഴുകി ಅದು ಹರಿದು, താടി ഉണ്ടെങ്കിൽ താടി കൂടെ, ಗಡ್ಡ ಇದ್ರೆ ಗಡ್ಡದಲ್ಲಿ ಹರಿದು അത് ശരീരത്തിൽ വീഴും. ಶರೀರದಲ್ಲಿ ಬಿದ್ದು, ഡ്രസ് ഉണ്ടെങ്കിൽ ನಮಗ್ ಬಟ್ಟೆ ಇದ್ರೆ അത് മുഴുവൻ കുതിർന്ന്, ಆ ಬಟ್ಟೆಯಲ್ಲೆಲ್ಲ ತೇವವಾಗಿ, എന്നിട്ടോ നിക്കത്തില്ല. ಆ ತೇವವಾಗಿಯೂ ನಿಲ್ಲಲ್ಲ. വസ്ത്രത്തിന്റെ അറ്റത്ത് കൂടി ವಸ್ತ್ರದ ತುದಿಗೆ ಬಂದು അമ്മ വീണുകൊണ്ടിരിക്കും. ಅದು ಕೆಳಗಡೆ ನೆಲದಲ್ಲಿ ಬೀಳುತ್ತಾ ಇರುತ್ತದೆ. നിങ്ങൾ നടക്കുമ്പോ ನೀವು ನಡೆಯುವಾಗ സൗഖ്യം പ്രാപിച്ചുകൊണ്ടിരിക്കും. ಸೌಖ್ಯ ಅಲ್ಲಿ ಆ ಸ್ಥಳದಲ್ಲಿ ಸೌಖ್ಯ ವ್ಯಾಪರಿಸ್ತಾ ಇದೆ. പൗലോസിന്റെ നെല്ലേറ്റ് രോഗി സൗഖ്യം എന്ന് പറയും. ಅದಕ್ಕೆ ಆಗಿದೆ ಪೌಲನ ನೆರಳು ತಟ್ಟಿದಾಗ ರೋಗಿಗಳು ಸೌಖ್ಯವಾಗಿತ್ತು. എന്താ ഈ കാലത്ത് നടക്കാത്തത്? ಈ ಕಾಲದಲ್ಲಿ ಯಾಕೆ ನಡೆಯಲ್ಲ? എന്റെ നിങ്ങളുടെ അവിശ്വാസം. ನಮ್ಮ ಮತ್ತೆ ನಿಮ್ಮ ಅಪನಂಬಿಕೆ. ഹല്ലേലൂയ. ഇതിങ്ങനെ ഒഴുകുകയാണ്. ಇದು ಈ ತರ ಹರಿತಾ ಇದೆ. അപ്പോൾ സഭയുടെ തല ആരാ? ಹಾಗಾದ್ರೆ ಸಭೆಯ ತಲೆ ಯಾರು? യേശു. ಯೇಸು. യേശുവിന്റെ ശരീരം ഏതാ? ಯೇಸುವಿನ ಶರೀರ ಯಾರು? യേശുവിന്റെ ശരീരം എവിടെ? ಯೇಸುವಿನ ಶರೀರ ಎಲ್ಲಿ? കരമത്തെ സൂചിച്ചേ. ಆ ಶರೀರದಲ್ಲಿ ಇಷ್ಟೇ ಜನ ಇರೋದ? ശരീരം സഭ നമ്മളാ. ಶರೀರ ಯಾರು ಬೇರೆ ಯಾರು ಅಲ್ಲ, ಸಭೆಯಾಗಿರೋ ನಾವು. തലയിന്ന് ഒഴുകി കഴിഞ്ഞു. ಆ ತಲೆಯಿಂದ ಅದು ಹರಿದಾಯ್ತು. ഞാൻ പോയിട്ട് ನಾನು ಹೋಗಿ പരിശുദ്ധാത്മാവിനെ കഴിച്ചു തരും. ಯೇಸು ಹೇಳಿದ್ರು, ಪವಿತ್ರಾತ್ಮನನ್ನ ನಿಮಗೆ ಕಳಿಸ್ಕೊಡ್ತೇನೆ. ഒഴുകിയുണ്ട്. ಅವತ್ತು ಅದು ಹರಿದು അന്ന് ಬಂತು. ശരീരത്തിൽ വന്നിരുന്നതാ. ಅವತ್ತು ಶರೀರದ ಮೇಲೆ ಬಂದದ್ದು ಈ ತೈಲ. അന്ന് സഭയിൽ വന്നതാ. ಅವತ್ತು ಸಭೆ ಒಳಗಡೆ ಬಂದಿದ್ದು ಈ ತೈಲವಾಗಿರೋ ಪವಿತ್ರಾತ್ಮ. ഇന്നും യേശുവിന്റെ സഭയിൽ നിന്ന് ഒഴുകും. ಇವತ್ತು ಕೂಡ ಯೇಸುವಿನ ಸಭೆಯ ಒಳಗಡೆ ಆ ತೈಲ ಹರಿತಾ ಇದೆ. ಕಾರಣ ആ സഭയ്ക്കകത്ത് ಆ ಸಭೆ ಒಳಗಡೆ ആത്മാവേ സംസാരിക്കത്തുള്ളൂ. ದೇವರಾತ್ಮನೆ ಮಾತನಾಡ್ತಾರೆ. ആത്മാവ് പറയുന്നത് ದೇವರಾತ್ಮನೆ ಹೇಳೋದನ್ನ എന്തെന്ന് ಯಾರು ಕೇಳ್ಬೇಕು? ചെവിയുള്ളവൻ ಕಿವಿಯುಳ್ಳವನ್ ಕೇಳಲಿ. ചെവിയുള്ളവൻ സൗഖ്യം പ്രാപിക്കും. ಹಾಲೆಲ್ಲೂಯಾ. ಕಿವಿಯುಳ್ಳವನ್ ಸೌಖ್ಯ ಹೊಂದ್ಕೊಳ್ತಾರೆ. ചെവിയുള്ളവൻ വിടുതല പ്രാപിക്കും. ಕಿವಿಯುಳ್ಳವನ್ ಬಿಡುಗಡೆ ಹೊಂದ್ಕೊಳ್ತಾರೆ. 5000 പുരുഷാരത്തിനിടയ്ക്ക് 5,000 ಜನರಿರುವ ಸಮೂಹದ ಮಧ್ಯದಲ್ಲಿ ഒരു രക്തസ്രാവ സ്ത്രീക്കാണ് ಒಂದು ರಕ್ತಸ್ರಾವ ಸ್ತ್ರೀಯಾಗಿದೆ ಸೌಖ್ಯವನ್ನು ಹೊಂದ್ಕೊಂಡಿದ್ದು. ചെവി ഉണ്ടായത്. ಅವಳು ಮಾತ್ರನ ಕಿವಿ ಇದ್ದಿದ್ದು. ഹല്ലേലൂയ. 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 ഈ ചെവി നുണ കേൾക്കുന്ന ചെവിയാ. ಈ ಕಿವಿ ಸುಳ್ಳನ್ನೇ ಕೇಳುವಂತ ಕಿವಿ. ഈ ചെവി ಈ ಕಿವಿ ഈ റൂമിൽ നിൽക്കുമ്പോ ಈ ರೂಮಲ್ಲಿ ಇರುವಾಗ ഹല്ലേലൂയ മരുമോൾ എന്നെ കുറിച്ച് എന്ത് പറയുന്ന കേൾക്കുന്ന ചെവിയാ. ಪಕ್ಕದ ರೂಮಲ್ಲಿ ಸೊಸೆ ಏನ್ ಮಾತಾಡ್ತಾವಳೆ ಅಂತ ಕೇಳುವಂತ ಕಿವಿ ನಮ್ಮ ಈ ಕಿವಿ. ഹല്ലേലൂയ. ഹല്ലേലൂയ. അകത്തൊരു ചെവിയുണ്ട്. ಆದ್ರೆ ಒಳಗಡೆ ಒಂದು ಕಿವಿ ಇದೆ. അത് യേശു പറയുന്ന കേൾക്കാൻ കൊതിക്കുന്ന ಆ ಕಿವಿ ಯಾವಾಗ್ಲೂ ಯೇಸು ಹೇಳುವುದನ್ನ ಕೇಳುವುದಕ್ಕಾಗಿ ಆಸೆ ಪಡುವಂತ ಕಿವಿ. ഹല്ലേലൂയ. ಆಮೇಲೆ മറ്റേ ചെവി മാനസാന്തരപ്പെട്ടാൽ ಬೇರೆ ಕಿವಿ ಇನ್ನೊಂದು ಕಿವಿ ಮಾನಸಾಂತರ ഈ ಪಟ್ರೆ ചെവി ഇവിടെ തുറക്കും. ಈ ಕಿವಿಯಲ್ಲಿ ತೆರೆಯಲ್ಪಡುತ್ತೆ. ഹല്ലേലൂയ. ಹೊರಗಿನ ಕಿವಿ ಮಾನಸಾಂತರ ಪಟ್ರೆ ಒಳಗಿನ ಕಿವಿ ഇത് ತೆರೆಯಲ್ಪಡುತ್ತೆ. തുറന്നു കഴിഞ്ഞാൽ ಇದು ತೆರೆದರೆ സൗഖ്യം ഇങ്ങോട്ട് ഒഴുകി. ಸೌಖ್ಯ ನಮ್ಮೆಡೆಗೆ ಹರಿದು ಬರ್ತದೆ. വസ്ത്രത്തിന്റെ സൗഖ്യം നമ്മുടെ മേലേക്ക് വന്നു. ಈ ವಸ್ತ್ರದಲ್ಲಿರುವಂತ ಸೌಖ್ಯ ನಮ್ಮ ಮೇಲೆ ಇಳಿದು ಬರ್ತದೆ. കരമുട്ടി കത്താൻ സൂചിച്ചു. ಕರಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. സന്തോഷത്തോടെ കത്താൻ സൂചിച്ചു. ಸಂತೋಷದಿಂದ ಸ್ತೋತ್ರ ಮಾಡೋಣ. അപ്പൊ മഹാപുരോഹിതൻ യേശുവാണ്. ಆಗಿರೋದಾದ್ರೆ ಮಹಾಯಾಜಕನು ಯೇಸು ಆಗಿದ್ದಾನೆ. യേശുവിന്റെ തലയിൽ നിന്ന് പറഞ്ഞാൽ ಯೇಸುವಿನ ತಲೆ ಅಂದ್ರೆ യേശുവിൽ നിന്നാണ് ಯೇಸುವಿನಿಂದಾಗಿದೆ സഭയിലേക്ക് തൈലം ഒഴുകുന്നത്. ಸಭೆ ಆಗಿರುವ ಶರೀರಕ್ಕೆ ಈ ತೈಲ ಹರಿದು ಬರುವುದು. യേശു പറഞ്ഞിട്ട് ಅದಾಗಿದೆ ಯೇಸು ಹೇಳಿದ್ದು, ഞാൻ പോയിട്ട് പരിശുദ്ധാത്മാവിനെ തരും. ನಾನು ಹೋದ ಮೇಲೆ ನಿಮಗೆ ಪವಿತ್ರಾತ್ಮನನ್ನು ಕೊಡುತ್ತೇನೆ. യേശു അത് എല്ലായിടത്തും നിൽക്കുക, എല്ലാ സഭയിലും നിൽക്കത്തില്ല. ಅದು ಎಲ್ಲಾ ಸಭೆಯಲ್ಲೂ ನಿಲ್ಲಲ್ಲ. ഈ വസ്ത്രമുള്ളിടത്ത് നിൽക്കത്തുള്ളൂ. ಈ ವಸ್ತ್ರ ಇರುವ ಸಭೆಯಲ್ಲಿ ಮಾತ್ರವೇ ಪವಿತ್ರಾತ್ಮ ആ ನಿಲ್ಲೋದು. വസ്ത്രത്തിന്റെ പേരാണ് ಆ ವಸ್ತ್ರದ ಹೆಸರೇ രക്ഷയുടെ വസ്ത്രം, ರಕ್ಷಣೆಯ ವಸ್ತ್ರ, രക്ഷപ്പെട്ട വസ്ത്രം. ರಕ್ಷಿಸಲ್ಪಟ್ಟ ವಸ್ತ್ರ. ഹല്ലേലൂയ. നമുക്കൊരു വസ്ത്രമുണ്ട്. ನಮಗೊಂದು ವಸ್ತ್ರ ಇದೆ. നമുക്കത് ഈ കണ്ണുകൊണ്ട് കാണാൻ കഴിയത്തില്ല. ನಮಗೆ ಈ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ആ വസ്ത്രം നമ്മുടെ മേലുണ്ട്. ಆ ವಸ್ತ್ರ ನಮ್ಮ ಮೇಲಿದೆ. ആ വസ്ത്രമുള്ളവരിൽ മാത്രമേ ಆ ವಸ್ತ್ರ ಯಾರ ಮೇಲಿದೆಯೋ ഈ തൈലം ഒഴുകത്തുള്ളൂ. ಅವರ ಮೇಲೆ ಮಾತ್ರವೇ ಈ ತೈಲ ಹರಿದು ಬರೋದು. ഈ വസ്ത്രമുള്ള സഭയ്ക്കകത്ത് മാത്രമേ ಆ ವಸ್ತ್ರ ಇರುವಂತ ಸಭೆ ಒಳಗಡೆ ಮಾತ್ರನೇ തൈലം ഒഴുകത്തുള്ളൂ. ಈ ತೈಲ ಹರಿದು ಬರೋದು. അതാണ് ചിലരെ പ്രാർത്ഥിച്ചാൽ, ಅದಕ್ಕೆ ಆಗಿದೆ ಕೆಲವರು ಪ್ರಾರ್ಥನೆ ಮಾಡಿದ್ರು, കൽപ്പിച്ചാൽ, ಕೆಲವರು ಆಜ್ಞೆ ಕೊಟ್ಟರು. ഏത് രോഗവും സൗഖ്യമാകുമെങ്കിൽ ಯಾವ ರೋಗವು ಸೌಖ್ಯವಾಗ್ತಿರೋದಾದ್ರೆ അതിലൂടെ ഒഴുകുന്നതാണ്. ಆ ವಸ್ತ್ರದಲ್ಲಿ ಶ್ರೇಷ್ಠ ತೈಲ ಹರಿತಿರೋದ್ರಿಂದ
ಹಲ್ಲೆಲೂಯ. ಕರಮುಟ್ಟಿ ಕಥಾವನ್ನು ಸೂಚಿಸಿ ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಸಂತೋಷത്തോടെ കർത്താവിനെ സ്തുതിക്കാം. ಸಂತೋಷದಿಂದ ಸ್ತೋತ್ರ ಮಾಡೋಣ. ശക്തിಯೊಂದಿಗೆ ಸ್ತೋತ್ರ ಮಾಡೋಣ. ഹല്ലേലൂയ. 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 തീർന്നു പോയിട്ടില്ല, ಮುಗಿದೋಗಿಲ್ಲ. എന്നിട്ട് അവിടെ എഴുതിയിരിക്കുകയാണ്. ನಂತರ ಅಲ್ಲಿ ಬರೆಯಲ್ಪಟ್ಟಿದೆ. അതിന്റെ അവസാന വാക്യം കൂടി വായിച്ചിട്ട് നമ്മളിവിടെ കർത്തനെ ശുശ്രൂഷ ചെയ്യാനുണ്ട്. ಅದರ ಕೊನೆಯ ಭಾಗವನ್ನು ಕೂಡ ಓದಿ ನಾವು ಇಲ್ಲಿ ಕರ್ತನ ಮೇಜಿನ ಸೇವೆ ಮಾಡ್ಲಿಕ್ಕಿದೆ. കേട്ട് ചുമ്മാ പോകരുത്, ಇದನ್ನ ಕೇಳಿ ಸುಮ್ಮನೆ ಹೋಗ್ಬೇಡಿ, അനുഭവിച്ചു വേണം പോകാൻ. ಅನುಭವಿಸಿ ಹೋಗ್ಬೇಕು. ഞാൻ അനുഭവിച്ചേ ഇവിടുന്ന് പോകത്തുള്ളൂ. ನಾನು ಇಲ್ಲಿಂದ ಅನುಭವಿಸಿ ಹೋಗ್ತೇನೆ. വന്നതൊക്കെ ശരിയാ, ಬಂದಿದ್ದೆಲ್ಲ ಸರಿ, ഇത്ര ദൂരം വന്നത്. ಆದ್ರೆ ಬಹಳ ದೂರದಿಂದಾಗಿದೆ ನಾವು ಬಂದಿರೋದು. ഞാൻ വെറുതെ പോകത്തില്ല, ನಾನಂತೂ ಸುಮ್ಮನೆ ಹೋಗಲ್ಲ. ഇത് എനിക്കും കൂടി ഉള്ളതായി. ನನಗೂ ಇರೋದೇ ಇದು. ഞാൻ ഈ വസ്ത്രത്തിലൂടെ അഭിഷേക തൈലം ഒഴുക്കിക്കൊണ്ടേ പോകത്തുള്ളൂ. ನಾನು ಈ ವಸ್ತ್ರದಲ್ಲಿ ಆ ತೈಲವನ್ನ ಹರಿಸಿಕೊಂಡೇ ಹೋಗೋದು. അത് ഒഴുകിക്കൊണ്ട് ಅದು ಹರಿಯುತ್ತಾ ഞാൻ ഇവിടുന്ന് പോകും. ಅದು ಹರಿಯುತ್ತಾ ಹರಿಯುತ್ತಾ ನಾನು ಇಲ್ಲಿಂದ ಹೋಗುತ್ತೇನೆ. ഞാൻ വീട്ടിൽ പോയി കാല് വെക്കുമ്പോൾ ನಾನು ಮನೆಗೆ ಹೋಗಿ ಕಾಲಿಡುವಾಗ എന്റെ വീട്ടിലേക്ക് അത് ഒഴുകും. ನನ್ನ ಮನೆಗೆ ಅದು ಹರಿಯುತ್ತದೆ. വീട്ടിലുള്ളവർ പിടിക്കും, ಮನೆಯಲ್ಲಿರೋರು ಬಿಡುಗಡೆ ಆಗ್ತಾರೆ. ഹല്ലേലൂയ. നിങ്ങളെന്താ പറഞ്ഞത്? ನೀವೇನ್ ಹೇಳಿದ್ದು? പാസ്റ്റർ ദൂരം ഇത്രയും കഷ്ടപ്പെട്ട് വന്നത് ಪಾಸ್ಟರ್ ಬಹಳ ದೂರದಿಂದ ಕಷ್ಟಪಟ್ಟು ಬಂದಿದ್ದಾರೆ. കാരണമുണ്ട്. ಹಾ, ಈ ತರ ಕಷ್ಟಪಟ್ಟು ಬರಕ್ಕೆಲ್ಲ ಒಂದು ಕಾರಣ ಇದೆ. കാരണമുണ്ട്. ಈ ತರ ಬರಕ್ ಒಂದು ಕಾರಣ ಇದೆ. നിങ്ങൾക്ക് അങ്ങോട്ട് വരുമ്പോൾ ಆದ್ರೆ ನೀವು ಅಲ್ಲಿ ಬರುವಾಗ, നിങ്ങൾ തിന്ന് തൃപ്തരാകുമ്പോൾ ನೀವು ತಿಂದು ತೃಪ್ತರಾಗುವಾಗ 12 കൊട്ടയാണ് ഇറങ്ങിക്കൊണ്ടിരിക്കുന്നത്. ಇಲ್ಲಿ 12 ಬುಟ್ಟಿಯಾಗಿದೆ ಬಾಕಿ ಉಳಿತಿರೋದು. ನೀವ್ ಬಂದು ತಿಂದು ಹೋಗುವಾಗ ಇಲ್ಲಿ 12 ಬುಟ್ಟಿ ಬಾಕಿನೂ ಉಳಿತಾ ಇದೆ. ಇದು ನಮಗಿರೋದು. ഹല്ലേലൂയ. ഹല്ലേലൂയ. ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. കർത്താവിനെ നോക്കി ಕರ್ತನ್ ನೋಡಿದ್ರು. ഒരു ബാലന്റെ കയ്യിൽ 2 അപ്പം, ಒಬ್ಬ ಹುಡುಗನ ಕೈಯಲ್ಲಿ 5 അപ്പം, 5 ರೊಟ್ಟಿ, 2 മീനും, 2 ಮೀನು. അന്ത്രേസിനൊരു മടി. ಅಂದ್ರೇನಿಗೆ ಅದನ್ನ ನೋಡ್ದ ಅಂದ್ರೇನು, ಆದ್ರೆ ಅಂದ್ರೇನಿಗೊಂದು ಭಯ. അന്ത്രേസ് മാത്രമേ കണ്ടിട്ടുള്ളൂ. ಅಂದ್ರೇನ್ ಮಾತ್ರನೇ ಆ ಹುಡುಗನ ಕೈಯಲ್ಲಿರೋ ಈ ರೊಟ್ಟಿ ನೋಡಿರೋದು. അപ്പൊ ഇവിടെ വെളിപ്പാട് കിട്ടിയ അന്ത്രേസിന് മാത്രം. ಹಾಗಾದ್ರೆ ಅಲ್ಲಿ ಪ್ರಕಟಣೆ ಸಿಕ್ಕಿರೋದು ಅಂದ್ರೇನಿಗೆ ಮಾತ್ರ. അല്ലെങ്കിൽ ഇത്രയും പുരുഷരുള്ള ಅಷ್ಟು ಜನ ಇರುವಾಗ അല്ലല്ലേ വെളിപ്പാടുള്ള ഇരുന്ന് കുറവാ. ಪ್ರಕಟಣೆ ಇರುವವರು ಬಹಳ ಕಡಿಮೆ ಇವತ್ತು. ഏലിയുടെ കാലത്തെ പോലെ ಏಲಿಯ ಕಾಲದ ಹಾಗೆ. അന്ത്രേസ് കണ്ടു. ಅಂದ್ರೆ ನೋಡ್ದ, അന്ത്രേസ് നോക്കിയിട്ട് ಅಂದ್ರೆ ನೋಡಿದಾಗ ഇവൻ ഇങ്ങനെ ചിന്തിച്ചു, മറ്റേ മാനുഷ്യ ബുദ്ധി, ಇವನ ಮಾನಸಿಕ ಬುದ್ಧಿಯಲ್ಲಿ ಈ ತರ ಯೋಚನೆ ಮಾಡ್ದ. ഈ ചെറുക്കനെന്തിനാ ഇത് കാണിക്കുന്ന പുറത്ത്? ಅಲ್ಲ, ಈ ಚಿಕ್ಕ ಹುಡುಗ ಯಾಕೆ ಇದನ್ನ ತೋರ್ಸ್ಕೊಂಡ್ ಕೂತಿದ್ದಾನೆ? ഇതാരെങ്കിലും മേടിച്ച് പറിച്ച് തിന്നു. ಇದನ್ನ ಯಾರಾದ್ರೂ ಕಿತ್ಕೊಂಡು ತಿಂದ್ಬಿಟ್ರೆ ಏನ್ ಮಾಡ್ತಾರೆ? പിള്ളേര് കണ്ടാലോ? ಬೇರೆ ಮಕ್ಕಳೇನಾರು ನೋಡಿದ್ರೆ ഇവനിത് ഒളിപ്പിച്ചു വെച്ചുകൂടെ? ಈ ಹುಡುಗ ಇದನ್ನ ಔಸಿಡ್ಕೋಬಹುದಲ್ವಾ? ഇത് വേറെ കൊടുക്കാനും തികയത്തില്ല. ಇದು ಬೇರೆಯವ್ರು ಕೊಡಕ್ಕೂ ಸಾಲಲ್ಲ. ഇവനെന്തിനാ ഇങ്ങനെ? ഇവനെ ഈ ഭരിക്കാനുമില്ലാതെ ಇವನ್ ಯಾಕೆ ಬುದ್ಧಿ ಇಲ್ಲದೆ ಇರೋ ತರ ಓಪನ್ ಮಾಡಿ ಇಟ್ಕೊಂಡಿದ್ದಾನೆ? അന്ത്രേസ് ഇങ്ങനെ ಅಂದ್ರೆ ಏನು? പെട്ടെന്ന് അന്ത്രേസിന് ബുദ്ധി തോന്നി. ತಕ್ಷಣ ಅಂದ್ರೆ ಒಂದು ಬುದ್ಧಿ ಬಂತು. ആലല്ലേ എന്തുണ്ടെങ്കിലും യേശുവിടെ പറയണം. ಏನೇ ಇರಲಿ ಯೇಸುವಿನ ಬಳಿಗೆ ಹೋಗಿ ಹೇಳಬೇಕು. അന്ത്രേസിന് അങ്ങനെ ഒരു കുഴപ്പമുണ്ട്. ಅಂದ್ರೆ ನಿನಗೆ ಆ ತರ ಒಂದು ಪ್ರಾಬ್ಲಮ್ ಇದೆ. അന്ത്രേസ് യേശുവിന്റെ പോയിട്ട് പറഞ്ഞു. ಅಂದ್ರೆ ಹೋಗಿ ನೋಡದ ವಿಷಯವನ್ನ ಯೇಸುವಿನ ಹತ್ರ ಹೇಳ್ದ. ചെവിയിൽ പറയുകയാണ്. ಕಿವಿಲಿ ಹೇಳಿರ್ಬೋದು. ഒരു മോന്റെ കയ്യില് ಗುರುವೆ ಒಂದು ಹುಡುಗನ ಕೈಯಲ್ಲಿ 5 അപ്പവും 5 ರೊಟ್ಟಿ 2 മീനും 2 മೀನು കൈ പിടിച്ചോണ്ടിരിക്കും. ಅವ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾನೆ. എന്ത് മര്യാദ കടയിൽ കാണിക്കുന്നു. ಅವನ್ ಎಂತ ದಡ್ತಾನ പേര് ഇവിടെ നിൽക്കുമ്പോ ಇಷ್ಟ ಜನ ಪಕ್ಕದಲ್ಲಿ ಕೂತಿರುವಾಗ, പിള്ളേർ ഇവിടെ നിൽക്കുമ്പോ ಇಷ್ಟು ಮಕ್ಕಳೆಲ್ಲ ಪಕ್ಕದಲ್ಲಿ അപ്പനമ്മയെ പറഞ്ഞു കൊടുക്കണ്ടേ? ಅವ್ನ ತಂದೆ ತಾಯಿ ಆದ್ರೂ അത് ಹೇಳ್ಕೊಡ್ಬಾರ್ದು. ഒളിപ്പിച്ചു വെച്ചുകൂടായിരുന്നു. ಔಸ್ಕೊಂಡು ಹಿಡ್ಕೋಬೇಕು ತಾನೆ ಅವನು. യേശു പറഞ്ഞു അങ്ങനെയാണ്. ಯೇಸು ಹೇಳಿದ್ರ ಆಗ അതിങ്ങോട്ട് കൊണ്ടുപോവാ, ಅದನ್ನ ಇಲ್ಲಿಗೆ ತಗೋಬಾ, അതിങ്ങോട്ട് കൊണ്ടുപോവാ. ಅಲ್ಲಿ ಅದನ್ನ ಇಲ್ಲಿಗೆ ತಗೋಬಾ. യേശുവിന്റെ അടുത്ത് കൊണ്ടുവന്നു. ಯೇಸುವಿನ ಬಳಿಗೆ ಅದನ್ನ ತಕೊಂಡ್ ಬಂದ್ರು. യേശു എന്ത് ചെയ്യുന്നറിയാമോ? ಯೇಸು ಏನ್ ಮಾಡಿದ್ರು ಗೊತ್ತಾ? ഇങ്ങോട്ട് എടുത്തു, ಇದನ್ನ ತಕೊಂಡ್ರು. പിതാവിന്റെ മുമ്പിൽ വാഴ്ത്തി ತಂದೆಯ ಮುಂದೆ ಅದನ್ನ ಸ್ತೋತ್ರವನ್ನ ಮಾಡಿ ശിഷ്യന്മാരെല്ലാം വിളിക്കാൻ പറഞ്ഞു. ಶಿಷ್ಯಂದಿರನ್ನೆಲ್ಲ ಕರೆದ್ರು. എന്നിട്ട് പറഞ്ഞു, ನಂತರ ಹೇಳಿದ್ರು, ഇത് കൊണ്ട് അവർക്ക് കൊടുക്കാം. ಇದನ್ನ ತಕೊಂಡೋಗಿ ಬಡಿಸುವುದಕ್ಕೆ ಹೇಳಿದ್ರು. ഇവര് കൊടുക്കും തോറും ಇವರಿಗೆ ಕೊಡುವಷ್ಟು ഇവിടെ വർദ്ധിച്ചു കൊണ്ടിരിക്കും. ಇಲ್ಲಿ ಹೆಚ್ಚುತ್ತಲೇ ಇದೆ. ഇവിടെ വർദ്ധിച്ചു കൊണ്ടിരിക്കും. ಇಲ್ಲಿ ಹೆಚ್ಚುತ್ತಲೇ ಇದೆ. ശുശ്രൂഷ ಇಲ್ಲಿಯ ಸೇವೆ കൊടുക്കുന്തോറും ಕೊಡುವಷ್ಟು വർദ്ധിക്കുമെന്ന് പരിശുദ്ധാത്മ പറയുന്നു. ചൂടാറാമ ശബ്ദമാണ് രഹസ്യമാണ്. ഇത് 2 അപ്പത്ത് 5 അപ്പത്തിലും 5 ರೊಟ್ಟಿಯಲ್ಲೂ 2 മീനിലും 2 ಮೀನಲ್ಲೂ 5000 വരെ പോഷിപ്പിച്ച 5,000 ಜನರನ್ನ ತೃಪ್ತಿಪಡಿಸಿದ 12 കൊണ്ടെടുത്തതുപോലെ ಇನ್ನು ಬಾಕಿ 12 ಬುಟ್ಟಿ ಬಾಕಿ ಉಳಿದಂತೆ ഇത് സ്റ്റേറ്റിലേക്കോ ಇದು ರಾಜ್ಯಕ್ಕೂ രാജ്യങ്ങളിലേക്കോ ದೇಶಗಳಿಗೂ ഈ അപ്പത്തിന്റെ നുറുക്ക് കഷ്ണം ಈ ರೊಟ್ಟಿಯ ತುಂಡುಗಳು ദൈവം പകർത്തി അയക്കാൻ പോവുകയാണ്. ದೇವರು ಕಳುಹಿಸಿಕೊಟ್ಟಿದ್ದಾರೆ. ഇവിടെ ഒരു നിറമുണ്ടാകും. ಇಲ್ಲಿ ಒಂದು ತುಂಬಿಸುವಿಕೆ ಇರ್ತದೆ. ಬರುವವರಿಗೆಲ್ಲ ಕೊಡಲಿಕ್ಕಾಗುವ ರೀತಿಯಲ್ಲಿ 12 ಪುಟ್ಟಿ ನಂಬಲಿಕ್ಕಾಗುವಂತವರು ಈ ಅದ್ರ ಮೇಲೆ ನಂಬಲಿ. ഈ വീട്ടിൽ കിട്ടിയ ഭാഗ്യത്തിനാണ് ദൈവത്തെ ಈ സ്തുതിക്കുന്നത്. ಮನೆಯಲ್ಲಿ ಲಭಿಸಿದಂತ ಈ ಭಾಗ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾರೆ. അത് ഈ വീട് മുഖാന്തരം തുടങ്ങാൻ പോകുന്ന ഞാൻ ദൈവത്തെ ಅದು സ്തുതിക്കുന്നു. ಈ ಮನೆಯ ಮೂಲಕ ಆರಂಭವಾಗುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഇതൊരു വെളിപ്പാടാണ് പറയുന്നത്. ಇದೊಂದು ಪ್ರಕಟಣೆಯಾಗಿದೆ ಹೇಳಿದ್ದು. അർത്ഥം മനസ്സിലാക്കാൻ ദൈവത്തെ സ്തുതിക്കുന്നു. ಇದು ಒಳಗಡೆ ಅರ್ಥ ಆಗ್ತಾ ಇರೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ.
ರೊಟ್ಟಿಗೆ ಕೊಂಡೊಡ್ತು. ಯೇಸುವಿನ ಕೈಗೆ ಆ ರೊಟ್ಟಿಯನ್ನ ತಂದು ಕೊಟ್ರು. வாழ்த்து യേശു. ಯೇಸು ಅದನ್ನ ತೆಗೆದು ಸ್ತೋತ್ರ ಮಾಡಿದ್ರು. ಶಿಷ್ಯರಿಗೆ ಕೊಡ್ತು. ಶಿಷ್ಯಂದಿರ ಕೈ ಕೊಟ್ರು. വളമ്പ ಶಿಷ್ಯರಿಗೆ കൊടുക്കുന്നു. ಅದನ್ನ ಬಡಿಸೋದಕ್ಕೆ ಶಿಷ್ಯರಿಗೆ ಕೊಡೋದು. ഇന്നലെ സ്റ്റഡി പറഞ്ഞത് ಅದನ್ನೇ ಆಗಿದೆ ನೆನ್ನೆ ಬೈಬಲ್ ಸ್ಟಡಿಯಲ್ಲಿ ಹೇಳಿದ್ದು. വിളി കേൾക്കണം, ಕರೆಯುವಿಕೆ ಶಬ್ದ ಕೇಳಬೇಕು, കർത്താവിനെ പ്രാപിക്കണം, ಕರ್ತನಿಂದ ಹೊಂದ್ಕೋಬೇಕು. ನಾವು ಕೊಡ್ತು, ಕರ್ತನ ಕೊಟ್ಟನು, അവരെ കൊണ്ട് വിളമ്പി, ಅವ್ರು ತಗೊಂಡೋಗಿ ಬಡಿಸಿದ್ರು. അവരെ ഒന്നെടുത്ത് കൊടുക്കുമ്പോൾ ಅವ್ರು ಒಂದು ಕೊಡುವಾಗ അതേപോലെ അവിടെ ಅದೇ ರೀತಿ ಅದೊಂದು ಹೆಚ್ಚುತ್ತಾ ಇದೆ. മുഴുവൻ പേര് തിന്ന് തൃപ്തരായി. ಎಲ್ಲರೂ ತಿಂದು ತೃಪ್ತರಾಗ್ತಾರೆ. എല്ലാരും തിന്നിട്ട് ഏമ്പൊക്കെ വിടാം. ಎಲ್ಲರೂ ತಿಂದು ಹಲ್ಲೆಲೂಯಾ ഏമ്പൊക്കെ വിട്ടു. ತೆಗಿತಾ ಇದ್ದಾರೆ. ഹല്ലേലൂയ. ഹല്ലേലൂയ. ശിഷ്യന്മാർ കൊട്ടയെ നോക്കി. ಶಿಷ್ಯಂದಿರು ಬುಟ್ಟಿಯನ್ನು ನೋಡ್ತಿದ್ದಾರೆ. ശിഷ്യന്മാർ കൊട്ടയിൽ നോക്കി. ಶಿಷ್ಯಂದಿರು ಬುಟ್ಟಿ ನೋಡ್ತಿದ್ದಾರೆ. കൊട്ട നിറഞ്ഞിരിക്കുന്നു. ಬುಟ್ಟಿ ತುಂಬಿದೆ. ഓരോ ശിഷ്യന്മാരുടെ കയ്യിലും ಎಲ್ಲಾ ಶಿಷ್ಯರ ಕೈಯಲ್ಲೂ കൊട്ട നിറഞ്ഞിരിക്കുന്നു. ಬುಟ್ಟಿ ತುಂಬಿದೆ. ശിഷ്യന്മാർ ഓടി വന്നു. ಶಿಷ್ಯಂದಿರು ಓಡ್ ಬಂದ್ರು. യേശുവിനെ നോക്കി. ಯೇಸುವನ್ನು ನೋಡಿದ್ರು. ഹല്ലേലൂയ. എത്ര നല്ലവൻ എന്നേശുനായകൻ, ഏതു നേരത്തും നടത്തിയിടുന്നവൻ. എത്ര നല്ലവൻ എന്നേശുനായകൻ, ഏതു നേരത്തും നടത്തിയിടുന്നവൻ. ഓ എണ്ണിയാൽ തീരാത്ത നന്മകൾ ചെയ്തവൻ, എന്നെ സ്നേഹിച്ചവൻ. ഹല്ലേലൂയ. എണ്ണിയാൽ തീരാത്ത നന്മകൾ ചെയ്തവൻ, എന്നെ സ്നേഹിച്ചവൻ. ഹല്ലേലൂയ. 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 ദൈവമക്കളെ, എത്ര നല്ലതാണ് നമ്മുടെ കർത്താവ്. ದೇವಮಕ್ಕಳು ಎಷ್ಟು ಒಳ್ಳೆಯವನು ನಮ್ಮ ಕರ್ತನು. എല്ലായിടത്തും കുറവ് വരാതെ ഇതേപോലെ നിറവ് കൊണ്ടിരുന്നത്. ಎಲ್ಲಾ ಸ್ಥಳದಲ್ಲಿಯೂ ಕೊರತೆ ಇಲ್ಲದೆ ತುಂಬುವಿಕೆಯನ್ನು ತರುವಾತನು. കഷ്ടപ്പെട്ട് 5000 ಕಷ್ಟಪಟ್ಟು 5,000 പുരുഷാരുടെ അടുത്തിൽ പോയി ಜನಸಮೂಹದ ಬಳಿಯಲ್ಲಿ ಹೋಗಿ വിളമ്പി ಬಡಿಸಿದ್ರು. അർത്ഥം ഞാൻ പറയാം. ಅದರ ಅರ್ಥ ಹೇಳ್ತಾನೆ. മധ്യസ്ഥ ചെയ്തു, ಅವರು ಮಧ್ಯಸ್ಥಿಕೆಯನ್ನು ವಹಿಸಿದ್ರು, വിശേഷം പറഞ്ഞു, ಸುವಾರ್ತೆ അവർക്ക് ಸಾರಿದ್ರು, വേണ്ടി ഉപവസിച്ചു, ಅವರಿಗಾಗಿ ಉಪವಾಸ ಮಾಡಿದ್ರು, അവർക്ക് വേണ്ടി കഷ്ടപ്പെട്ടു. ಅವರಿಗಾಗಿ ಕಷ್ಟಪಟ್ಟರು. അവരെന്നിട്ട് നോക്കി ಇವ್ರ ನಂತರ ನೋಡಿದ್ರು. അവരുടെ മക്കൾക്ക് കൊടുക്ക. ಅವರ ಮಕ್ಕಳಿಗೆ ಕೊಡ್ಲಿಕ್ಕೆ മക്കളുണ്ടെന്ന് അവിടെ എഴുതിയിട്ടില്ല. ಈ ಶಿಷ್ಯಂದರಿಗೆ ಮಕ್ಕಳಿದೆ ಅಂತ ಅಲ್ಲಿ ಬರ್ದಿಲ್ಲ. ഞാൻ ആത്മാവിൽ ನಾನು പറഞ്ഞു. ಆತ್ಮದಲ್ಲಿ ಹೇಳ್ತಿದ್ದೇನೆ. നോക്കിയപ്പോൾ ಇವರು ನೋಡುವಾಗ ആ കൊട്ട നിറഞ്ഞിരിക്കുന്നു. ಇವರ ಕೈಯಲ್ಲಿರೋ ಬುಟ್ಟಿ ತುಂಬಿದೆ. ശുശ്രൂഷമാർക്കുള്ള ഇതാണ്. ಸೇವಕರಿಗಿರುವಂತದ್ದು ಇದಾಗಿದೆ. ഹല്ലേലൂയ. ഇത് എങ്ങനെയൊക്കെ നിങ്ങൾക്ക് ഇത് മനസ്സിലാവുന്നുള്ള എനിക്ക് അറിഞ്ഞുകൂടാ. ಇದು ಹೇಗೆ ನಿಮ್ಗೆ ಅರ್ಥ ಆಗುತ್ತೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ഹല്ലേലൂയ. ഹല്ലേലൂയ. ഇവിടെ ശുശ്രൂഷിക്കുന്ന ഓരോ വചനങ്ങളും ಇಲ್ಲಿ ಸೇವೆ ಮಾಡುವಂತ ಒಂದೊಂದು ವಾಕ್ಯ കർത്താവ് ഞൊറുക്കി തരുന്നതാണ്. ಕರ್ತನು ನಮಗೆ ಮುರಿದು ಕೊಡ್ತಿರುವಂತದ್ದಾಗಿದೆ. എങ്ങനെയൊന്നും ഞങ്ങൾ അതിനുള്ള കഴിവില്ല എന്നൊക്കെ പറയാം. ಅಲ್ಲದೆ ಇದ್ರೆ ನಮಗೆ ಯೋಗ್ಯತೆ ಇಲ್ಲ ಇದನ್ನು ಹೇಳಲಿಕ್ಕೆ. ഹല്ലേലൂയ. ഹല്ലേലൂയ. ഒരൊറ്റ ബാലന്റെ കയ്യിലുള്ള 2 അപ്പം ಒಬ್ಬನೇ ಒಬ್ಬ ಹುಡುಗನ ಕೈಯಲ್ಲಿದ್ದಂತ 5 ರೊಟ್ಟಿ ഇത്രയും പേര് പോഷിച്ചെങ്കിൽ, ಇಷ್ಟು ಜನರನ್ನ ಪೋಷಿಸಿರುವುದಾದ್ರೆ, ഒരു കുഞ്ഞിനെ ദൈവം ഉയർത്താൻ ശ്രമിച്ച, ಒಂದು ಮಗುವನ್ನ ದೇವರ ಮೇಲೆ ಕೆತ್ತಲಿಕ್ಕೆ ತೀರ್ಮಾನಿಸಿದ್ರೆ, ഹല്ലേലൂയ, എന്തായി മാറും ദൈവവേദന. ಅದು ಏನಾಗಬಹುದು ದೇವ್ರ ഈ ಮಕ್ಕಳೇ? അപ്പമല്ലേ എവിടുന്നാ വന്നത്? ಈ ರೊಟ್ಟಿಯೆಲ್ಲ ಎಲ್ಲಿಂದ ಬಂತು? യേശു വിരച്ചുണ്ടോ ಯೇಸು ಬೆರಳು ತೋರಿಸ್ತಾರೆ ആ മകൻ. ಆ ಮಗನ ಕೈಯಿಂದ. ഇത്രമാത്രം മക്കളെ സ്നേഹിക്കുന്ന കർത്താവ്. ಇಷ್ಟರ ಮಟ್ಟಿಗೆ ಮಕ್ಕಳನ್ನ ಪ್ರೀತಿಸುವ ಕರ್ತನು. മക്കളിലേക്ക് അപ്പം ഉണ്ടാകണം, ಮಕ್ಕಳ ಕೈಯಲ್ಲಿ ರೊಟ್ಟಿ മീനുണ്ടാകണം. ಮೀನ್ ಇರಬೇಕು. അർത്ഥം ഞാൻ പറയാം. ಅದ್ರ ಅರ್ಥ ಹೇಳ್ತೇನೆ. അവർക്ക് ദൈവവചനം പറഞ്ഞു കൊടുക്കണം. ಅವ್ರಿಗೆ ದೇವ್ರ ವಾಕ್ಯವನ್ನ ಹೇಳ್ಕೊಡ್ಬೇಕು. ഹല്ലേലൂയ. അവർക്ക് വേണ്ടി പ്രാർത്ഥിക്കണം. ಅವ್ರಿಗೆ ಪ್ರಾರ್ಥನೆ ಮಾಡ್ಬೇಕು. അവരെ നിങ്ങൾ കാണുന്ന കണ്ണിലല്ല, ನೀವು ಕಾಣೋ ಕಣ್ಣಲ್ಲ. യേശുവിനെ ഇവൻ വലുതാക്കും, ഇവനെ വലുതാക്കും. യേശു വലിയ ಯೇಸು ಆ ನಿಮ್ಮ ಮಕ್ಕಳನ್ನ ದೊಡ್ಡವರಾಗಿ ಮಾಡ್ತಾರೆ.
എത്രയോ പേരെ അങ്ങനെ ആക്കിയിട്ടുണ്ട് മക്കൾ. ಎಷ್ಟು ಜನರನ್ನ ದೇವರು ಆ ರೀತಿಯಲ್ಲಿ ಉಪಯೋಗಿಸಿದ್ದಾರೆ. ഏലി ആമേൻ നമുക്കറിയാമല്ലോ. ನಮಗೆ ಗೊತ್ತಲ್ವಾ? ഹന്നയുടെ മകൻ, ಹನ್ನಳ ಮಗ ദൈവത്തോട് ചോദിച്ചു വാങ്ങി. ದೇವರ ಹತ್ರ ಕೇಳಾಗಿದೆ, ಹನ್ನ ಹೊಂದ್ಕೊಂಡಿದ್ದ. ദൈവം എനിക്ക് തന്നതുകൊണ്ട്, ಅವ್ರು ಹೇಳುದು ದೇವರು ನಾನು ಕೊಟ್ಟಿದ್ರಿಂದ, ദൈവം എനിക്ക് ഇത് തന്നതുകൊണ്ട്, ದೇವರು ನನಗೆ ಕೊಟ್ಟಿದ್ರಿಂದ കർത്താവിന് തന്നെ കൊടുക്കും. ನನ್ನ ಕರ್ತನಿಗೆ ಇವನನ್ನು ಕೊಡ್ತೇನೆ. അവൾ ആലയത്തിൽ കൊണ്ട്, ಅವಳ ಆಲಯಕ್ಕೆ ತೆಗೆದುಕೊಂಡೋಗಿ ಸಮೂಹನನ್ನು ಅರ್ಪಿಸಿದ್ರು. ആലയത്തിൽ വിളക്ക് കത്തിക്കാൻ നിർത്തി. ಆಲಯದಲ್ಲಿ ದೀಪ ಹೊತ್ತಿಸುವುದಕ್ಕಾಗಿ ಅವನನ್ನ ನಿಲ್ಲಿಸಿದ್ರು. അമ്മ പോയി, ತಾಯಿ ಮನೆಗೆ ಹೋದ್ಲು, പുരോഹിതൻ പോയി, ಯಾಜಕ ತನ್ನ ಪಾಡಿಗೆ ತಾನು ಹೋದ. ഈ കൊച്ചു ആലയത്തിൽ വിളക്ക് കത്തിച്ച് കിടക്കും. ಆದ್ರೆ ಈ ಮಗು ಆಲಯದಲ್ಲಿ ದೀಪ ಹೊತ್ತಿಸಿ ಮಲಗ್ತಿದ್ದಾನೆ. കൊച്ചൊറ്റയ്ക്ക് കിടക്കും. ಈ ಮಗು ಒಂಟಿಯಾಗಿ ಮಲಗ್ತಿದ್ದಾನೆ. ആരും കേൾക്കാത്തൊരു ശബ്ദം കൊച്ചു കേട്ടു. ಆ ಮಗು ಯಾರು ಕೇಳದೆ ಇರುವಂತ ಒಂದು ಶಬ್ದವನ್ನ ಕೇಳಿಸಿಕೊಡ್ತು. ശമൂവേലേ, ಸಮೂಹನೇ, യേശുവിന്റെ ശബ്ദമാകട്ടെ. ಯೇಸುವಿನ ಶಬ್ದವಾಗಿದೆ. ശമൂവേലേ, ಸಮೂಹನೇ, റമോനെ ശമൂവേലേ, ಮಗನೇ ಸಮೂಹಲ. മക്കൾ യേശുവിന്റെ ശബ്ദം കേൾക്കട്ടെ. ಇಲ್ಲಿರುವ ಮಕ್ಕಳು ಯೇಸುವಿನ ಶಬ್ದ ಕೇಳಲಿ. അപ്പനമ്മമാർ ഹന്നെ പോലെ ദൈവകരങ്ങളെ വിട്ടുകൊടുക്കുക. ತಂದೆ ತಾಯಿಗಳು ಕೂಡ ಹನ್ನಳ ಹಾಗೆ ನಿಮ್ಮ ಮಕ್ಕಳನ್ನ ದೇವ್ರಿಗೆ ಒಪ್ಪಿಸ್ಕೊಡ್ರಿ. അതാണ് നിങ്ങളുടെ സമ്പത്ത്. ಅದಾಗಿದೆ ನಿಮ್ಮ ಆಸ್ತಿ. ബാക്കിയെല്ലാം ഈ ലോകത്ത് വിട്ടു പോണ്ടി. ಬೇರೆ ಎಲ್ಲ ಈ ಲೋಕದಲ್ಲಿ ಬಿಟ್ಟು ಹೋಗ್ತೀರಾ? എവിടെ പോകും? ಎಲ್ಲ ಹೋಗ್ತೀರಾ? ഹല്ലേലൂയ, ഹല്ലേലൂയ. ദൈവം ദാനമായി തന്ന മക്കളെ, ದೇವರು ನಿಮಗೆ ದಾನವ ಕೊಟ್ಟ ಮಕ್ಕಳನ್ನ, നിങ്ങളുടെ എല്ലാ പ്രതീക്ഷയുടെ മക്കളെ, ನಿಮ್ಮ ಎಲ್ಲವೂ ಆಗಿರುವ ನಿಮ್ಮ ಮಕ್ಕಳನ್ನ അപ്പനും അമ്മയും ತಂದೆ ತಾಯಿ ഒരുമിച്ച് നിന്നുകൊണ്ട്, ಒಟ್ಟಾಗಿ ನಿಂತು ഐക്യത്തിൽ നിന്നുകൊണ്ട് ಐಕ್ಯತೆಯಲ್ಲಿ ನಿಂತು യേശുവേ ഈ കുഞ്ഞിനെ അനുഗ്രഹിക്കണം. ಯೇಸುವೇ ಈ ಮಗುವನ್ನ ಆಶೀರ್ವದಿಸು ಅಂತ ಹೇಳುದು. പരിശുദ്ധനോട് ഒരു വെളിപ്പാട് പറയുന്നത്, ಪವಿತ್ರಾತ್ಮ ನನಗೊಂದು ಪ್ರಕಟಣೆ ತೋರಿಸ್ತಿರೋದ್ರಿಂದ ಹೇಳ್ತಿದ್ದೇನೆ. ഹല്ലേലൂയ, ഹല്ലേലൂയ. ಹಲ್ಲೆಲೂಯಾ. ഈ അപ്പം തിന്നാൻ കാരണം, കിട്ടാൻ കാരണം ಈ ರೊಟ್ಟಿ ಸಿಗ್ಲಿಕ್ಕೆ ಕಾರಣ ഒരു ബാലന്റെ കയ്യിലുള്ളത് കൊണ്ട്. ಒಬ್ಬ ಹುಡುಗನ ಕೈಯಲ್ಲಿ ಅದು ಬಾಕಿ ಇದ್ದುದ್ರಿಂದ. കാഴ്ചപ്പെടില്ലാത്തവര് നേരത്തെ എന്താ പറഞ്ഞത്? ഇവനാ. ದೃಷ್ಟಿಕೋನ ಇಲ್ದೇ ಇರೋರು ಏನ್ ಹೇಳಿದ್ದು ಮೊದ್ಲು? ಇವನ. ഇവർക്ക് ഇത്ര പരിജ്ഞാനമില്ലേ? ಈ ಹುಡುಗಂಗೆ ಇಷ್ಟು ಬುದ್ಧಿ ಇಲ್ವಾ? അത് ഇവർക്ക് പരിജ്ഞാനം കുറവാ. ಹೌದು, ಬುದ್ಧಿ ಸ್ವಲ್ಪ ಕಡಿಮೆನೆ. പക്ഷെ യേശു അവന്റെ പരിജ്ഞാനമാണ്. ಆದ್ರೆ ಯೇಸು, ഹല്ലേലൂയ. ഇവർ വിദ്യാഭ്യാസത്തിലല്ലേ? ಅವ್ರ ವಿದ್ಯಾಭ್ಯಾಸ ಇಲ್ದವ್ರಲ್ವ? എവിടെയാ പഠിച്ചത്? ಇವ್ರು ಎಲ್ಲಿ ಕಲ್ತಿದ್ದು യേശു അറിയുന്നു ಎಂಬುದಾಗಿ ಕೇಳ್ತಾ ಇದ್ದಾರೆ. ಯೇಸು ಇದನ್ನು ಬಲ್ಲವನಾಗಿದ್ದಾನೆ. ഹല്ലേലൂയ. ഞാൻ അവിടെ നിന്ന് അങ്ങോട്ട് വരികയാണ്. ಅಲ್ಲಿಂದ ಹಿಂದಿರುಗಿ ಬರ್ತಾನೆ. ഈ കർത്താവ് എന്നോട് ഇങ്ങനെ ഇടപെടുന്നു. ಕರ್ತ ನನ್ನ ಸಂಗಡ ಈ ರೀತಿಯಲ್ಲಿ ಮಾತಾಡ್ತಿದ್ದಾರೆ. എല്ലാവരും ഒന്ന് കൈ ഓർത്ത് പ്രാർത്ഥിച്ച്, കൈ ഓർത്ത്. ಎಲ್ಲರೂ ನಿಮ್ಮ ಕೈಗಳನ್ನು ಇಳಿಯಿರಿ. ಪಕ್ಕದಲ್ಲಿರುವ ಕೈಗಳನ್ನು ಇಳಿಯಿರಿ. മക്കൾക്ക് വേണ്ടി പ്രാർത്ഥിക്കാത്തത് മാതാപിതാക്കളുടെ തെറ്റെന്ന് കർത്താവിന്റെ ആത്മാവിന്റെ അകത്ത് ബോധ്യം തരുന്നു. ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡದೇ ಇರೋದು ತಂದೆ ತಾಯಿಗಳ ತಪ್ಪಾಗಿದೆ ಎಂಬುದಾಗಿ ದೇವರಾತ್ಮ നമുക്ക് ಹೇಳ್ತಿದ್ದಾರೆ. അവരവരെ മക്കൾ എന്ന് ഓർക്കാം. ಈ ಸಮಯದಲ್ಲಿ ನಿಮ್ಮ ಮಕ್ಕಳನ್ನ ನೀವು ನೆನ್ಸ್ಕೊಳ್ಳಿ. അല്ലാത്തവർ നിങ്ങളുടെ കുടുംബത്തിലെ ഹല്ലേലൂയ നിങ്ങളുടെ സഹോദരങ്ങളെ ഓർത്താൽ മതി. ಅಲ್ಲದೆ ಇರುವಂತವರು ನೀವು ಪರಸ್ಪರ ನಿಮ್ಮ ಸಹೋದರನ್ನ ನೆನ್ಸ್ಕೊಳ್ಳಿ. യേശുവിൻ നാമത്തിൽ കർത്താവേ, ಯೇಸುವಿನ ನಾಮದಲ್ಲಿ ഞങ്ങൾ ಕರ್ತನೆ, ഒരുമിച്ച് ನಾವು ಒಟ್ಟಾಗಿ 5000 പേർക്ക് 5,000 ಜನಗಳಿಗೆ ഹല്ലേലൂയ അപ്പം ആമ ഉണ്ടാക്കിയ ഒരു ബാലൻ ರೊಟ್ಟಿಯನ್ನು ಕೊಡ್ಲಿಕ್ಕೆ ಬಾಕಿ ರೊಟ್ಟಿ ಇದ್ದಂತ ಒಬ್ಬ ಹುಡುಗ ಇದೇ ರೀತಿ ഞങ്ങളുടെ കുഞ്ഞുങ്ങൾക്ക് ನಮ್ಮ ಮಕ್ಕಳಿಗೆ സ്വർഗം പകരുന്ന ಪರಲೋಕ ಕೊಡುವ ഒരു അഭിഷേകം, ಒಂದು ಅಭಿಷೇಕ അനേകർക്ക് പകരേണ്ടത് ಅನೇಕರಿಗೆ ಹರಡುವ ರೀತಿಯಲ್ಲಿ കരങ്ങളിൽ ಈ ಮಕ್ಕಳನ್ನ ನಿನ್ನ ಕೈಗಳಲ್ಲಿ അവർ ഒലിവ് തൈകളെ പോലെ ಅವರು ಒಲಿವ ಮರದಂತೆ ദേശಕ್ಕೆ ചുറ്റും നിൽക്കേണ്ടതിന് ಆ ಎಣ್ಣೆ ಮರದ ಸಸಿಗಳಂತೆ ಮೇಜಿನ ಸುತ್ತಲೂ ಇರುವುದಕ್ಕಾಗಿ പ്രയോജനപ്പെടും. ದೇವರಿಗಾಗಿ ಉಪಯೋಗಿಸಬೇಡಲಿಕ್ಕೆ ಅಬ್ರಾಮನಿಗೆ ದೇವರ ವಾಗ್ದಾನ. ആകാശത്തേക്ക് നോക്കാം. ಅಬ್ರಾಮನೇ ನೀನು ಆಕಾಶವನ್ನ ನೋಡು, സന്തതി ആ നക്ഷത്രങ്ങളെ പോലെ ಆ നിൽക്കുന്നത്. ನಕ್ಷತ್ರಗಳಂತೆ ನಿನ್ನ ಸಂತತಿಯಾಗಿದ್ದಾರೆ. ഇതേപോലെ ಇದೇ ರೀತಿ ഞങ്ങളുടെ മക്കളെ ನಮ್ಮ ಮಕ್ಕಳನ್ನ ಈಗಲೇ അനുഗ്രഹിക്കുന്നു. ನಾವು ಆಶೀರ್ವದಿಸ್ತೇವೆ യേശുവിൻ നാമത്തിൽ. ಯೇಸುವಿನ ನಾಮದಲ್ಲಿ. ഹല്ലേലൂയ, ಆಮೆನ್, ഹല്ലേലൂയ. ಹಲ್ಲೆಲೂಯಾ. ഈ ശുശ്രൂഷയ്ക്ക് എന്നത് പ്രാർത്ഥിച്ചത് ಈ ಸೇವೆ ಸಮಯದಲ್ಲಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ದು പരിശുദ്ധാത്മാവിന്റെ നിയോഗം തന്നുകൊണ്ട്. ಪವಿತ್ರಾತ್ಮನ ಪ್ರೇರೇಪಣೆ ಕೊಟ್ಟಿದ್ದರಿಂದ. ഹല്ലേലൂയ. ಆಮೆನ್. ദൈവമക്കളെ, ದೇವರ ಮಕ್ಕಳೇ, നമുക്ക് പ്രാർത്ഥിക്കാം. ನಾವು ಪ್ರಾರ್ಥಿಸೋಣ. നമുക്ക് എല്ലാവരും നമ്മുടെ സ്നേഹിതന്മാരാ. ಎಲ್ಲರೂ ನಮ್ಮ ಸ್ನೇಹಿತರೆ, നമുക്ക് ആരും ശത്രുക്കളില്ല. ನಮ್ಗೆ ಯಾರು ವೈರಿಗಳಿಲ್ಲ. എല്ലാവരും മക്കള്. ಎಲ್ಲರೂ ಮಕ್ಕಳು. ആ മക്കളെ നമ്മുടെ കർത്താവിന്റെ സ്നേഹമാ. ಎಲ್ಲ ಮಕ್ಕಳು ಕರ್ತನಿಗೆ ಪ್ರೀತಿಯಾಗಿದ್ದಾರೆ. അവർക്ക് വേണ്ടി നമുക്ക് പ്രാർത്ഥിക്കാം. ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ഞങ്ങൾ രാവിലെ പ്രാർത്ഥിച്ചുകൊണ്ടിരിക്കുമ്പോൾ ನಾವು ಬೆಳಿಗ್ಗೆ ಪ್ರಾರ್ಥಿಸ್ತಿರುವಾಗ ജയ്സൺ ഒരു സ്വപ്നം കണ്ടു. ഇങ്ങനെ ഹല്ലേലൂയ. ಜೈಸನ್ ಒಂದು ಕನಸನ್ನು ഒരു ಕಂಡ. വലയ്ക്കകത്തല്ലേ
ಅದು ಬರಂಗಟ್ಟೆ. ಹಲ್ಲೆಲೂಯಾ. ಒಂದು ಬಲೆಯ ಒಳಗಡೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಸಿಕ್ಕಾಕೊಂಡು ಕೂಗಾಡ್ತಾ ಇರುವಂತ ಒಂದು ದೃಶ್ಯ ಕನಸಿನ ರೂಪದಲ್ಲಿ ನಿನ್ನೆ ರಾತ್ರಿ ಕಾಣ್ಲಿಕ್ಕೆ ಸಾಧ್ಯವಾಯಿತು. ഹല്ലേലൂയ. ഞങ്ങൾ പറഞ്ഞതിനെ പ്രാർത്ഥിച്ചു. ನಾವು ಪರಸ್ಪರ ಅದನ್ನ ಹಂಚಿಕೊಂಡು ಪ್ರಾರ್ಥನೆ ಮಾಡಿದ್ವಿ. ಅವಾಗ ഞാനത് ദൈവത്തോട് ചെന്താണ് കർത്താവിന്റെ ನಾನು അർത്ഥം. ದೇವರ ಹತ್ರ ಕೇಳದೆ ಇದ್ರ ಅರ್ಥ ಏನು? പരിശുദ്ധാത്മാവ് എങ്ങനെ ഒരു വെളിപ്പാട് ಪವಿತ್ರಾತ್ಮ ಈ ರೀತಿ ತೋರಿಸಿದ್ರು. ഈ വലയ്ക്കകത്ത് കുടുങ്ങി കിടക്കുന്ന പോലെ ಈ ಬಲೆಯಲ್ಲಿ ಸಿಲುಕಿಕೊಂಡಿರುವ ಹಾಗೆ പലവിധമായ പാപ സ്വഭാവങ്ങളിൽ ಅನೇಕ ವಿಧವಾದ ಪಾಪ ಸ್ವಭಾವಗಳು തലമുറകൾ ಇವತ್ತಿನ ಜನರೇಷನ್ ഇന്റർനെറ്റിനൊക്കെ ಇಂಟರ್ನೆಟ್ಗೆ അടിമപ്പെട്ടിട്ട് ಈ ರೀತಿಯಾದ ವಿಷಯಗಳಿಗೆ ದಾಸರಾಗಿ കുടുങ്ങി കിടക്കുന്നതാണ് ഈ കാണിച്ചത്. ಸಿಲುಕಿಕೊಂಡಿರುವಂತದನ್ನಾಗಿದೆ ಅಲ್ಲಿ ತೋರಿಸಿದ್ದು. അതെന്തിനാ കാണിച്ചത്? ಅದು ಯಾಕೆ ತೋರಿಸಿದ್ದು? നമ്മൾ പ്രാർത്ഥിക്കാൻ ನಾವು ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ നമ്മൾ തുടർന്ന് പ്രാർത്ഥിക്കാൻ പോവുകയാണ്. ನಾವು ಮುಂದುವರೆದು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಿದ್ದೆ. ആ തലമുറയ്ക്ക് വേണ്ടി നമ്മൾ പ്രാർത്ഥിക്കണം. ತಲೆಮಾರಿಗಾಗಿ ನಾವು ಪ್ರಾರ್ಥಿಸಬೇಕು. അവരൊക്കെ ഇന്ന് നേരെ വരികയാണെങ്കിൽ ಅವರೆಲ್ಲ ಸರಿಯಾದ ದಾರಿಗೆ ಬರೋದಾದ್ರೆ, അവരൊക്കെ വെളിച്ചമായി മാറി ಅವರೆಲ್ಲರೂ ಬೆಳಕಾಗೋದಾದ್ರೆ നമ്മുടെ രാജ്യം വിടുവിക്കപ്പെടും. ನಮ್ಮ ರಾಜ್ಯ ಬಿಡುಗಡೆ ಆಗುತ್ತದೆ. യേശുവിന്റെ നാമത്തിൽ ഹല്ലേലൂയ. മറ്റൊരു വെളിപ്പാട് കൂടെ കണ്ടു. ಇನ್ನೊಂದು ಪ್ರಕಟಣೆಯನ್ನು ಕಂಡರು. അതുകൂടെ പറഞ്ഞിട്ട് ഹല്ലേലൂയ. ಇನ್ನೊಂದು ಕನಸು ಕಂಡಿದ್ದು ಸಾಧಾರಣವಾಗಿ ಒಂದು ಕಬ್ಬಿಣವನ್ನಾಗಿದೆ ಕಂಡಿದ್ದು. ಒಂದು ಕಬ್ಬಿಣ, ಆ ಕಬ್ಬಿಣ ತುಕ್ಕಿಡಿದು ಒಂದು ನಾಶನದ ಸ್ಟೇಜ್ ಅಲ್ಲಿ ಇರುವಂತ ರೀತಿಯಲ್ಲಾಗಿದೆ ಒಂದು ಕಬ್ಬಿಣವನ್ನು ನೋಡಿದ್ದು. ಇದು കമ്പി എന്ന് പറഞ്ഞാൽ ഇരുമ്പ്, മലയാളത്തെ ഇരുമ്പ് എന്ന് പറയും. മലയാളം ഇരുമ്പ് ಅಂತ ಹೇಳಿದ ಕಬ್ಬಿಣಕ್ಕೆ ഇരുമ്പ് മഴയത്ത് കിടന്നാൽ ಕಬ್ಬಿಣ ಮಳೆಯಲ್ಲಿದ್ರೆ തുരുമ്പടിക്കും, ತುಕ್ಕಿಡಿತದೆ. ഇരുമ്പിന് പെയിന്റ് അടിക്കണം. ಆ ಕಬ್ಬಿಣಕ್ಕೆ ಪುನಃ ಪೇಂಟ್ ಹೊಡಿಬೇಕು. പെയിന്റ് അടിച്ചാൽ അത് കേടാകാതിരിക്കും. ಪೇಂಟ್ ಹೊಡೆದ್ರೆ ಕೇಡಾಗದೆ ಇರುತ್ತೆ, അല്ലെങ്കിൽ തുരുമ്പ് വരും. ಇಲ್ಲದೆ ಇದ್ರೆ ತುಕ್ಕಿ ಹಿಡಿಯುತ್ತೆ. ഉപയോഗിക്കാതെ തുരുമ്പ് വരും. ಉಪಯೋಗ ಮಾಡಿಲ್ಲ ಅಂದ್ರೆ ತುಕ್ಕಿ ಹಿಡಿಯುತ್ತೆ എന്ന് പറഞ്ഞാൽ ಅದರ ಅರ್ಥ ദൈവസന്നിധിയിൽ ದೇವರ ಸಮ್ಮುಖದಲ್ಲಿ വിശുദ്ധിയിൽ നിന്നില്ലെങ്കിൽ, ಪರಿಶುದ್ಧತೆಯಲ್ಲಿ ನಾವು ನಿಂತಿಲ್ಲ ಅಂದ್ರೆ, വചനപ്രകാരം ജീവിച്ച് ವಾಕ್ಯದ ಪ್ರಕಾರ ಜೀವಿಸದೇ ಇದ್ರೆ ഇത് രക്ഷിക്കപ്പെട്ടവരുടെ കാര്യമാണ്. ಇದು ರಕ್ಷಣೆ ಹೊಂದಿರುವಂತವರ ವಿಷಯ. തുരുമ്പെടുക്കുന്നത് പോലെ ತುಕ್ಕಿಡಿಯುವ ಹಾಗೆ ലോകം ഇതിനകത്തേക്ക് കയറി വന്നിട്ട് ಲೋಕ ನಮ್ಮ ಜೀವಿತದ ಒಳಗಡೆ ಬಂದು ആത്മീയത്തെ ഇല്ലാതാക്കി ಆತ್ಮಿಕತೆಯನ್ನು ಇಲ್ಲದಂತೆ ಮಾಡಿ മുഴുവൻ തുരുമ്പ് ലോകം കയറി ഇതിനകത്ത് പിടിക്കും. ಲೋಕದಲ್ಲಿರುವಂತ ತುಕ್ಕುಗಳು ಬಂದು ಈ ಕಬ್ಬಿಣವನ್ನು ಹಿಡಿಯುತ್ತದೆ. ഇരുമ്പ് ബലമുള്ളതാണ്, ಕಬ್ಬಿಣ ಬಹಳ ಶಕ್ತಿಯುಳ್ಳದೆ, ഊർജ്ജമുള്ളതാണ്. ಕಬ್ಬಿಣ ಚೂಪಿರುವಂತದ್ದೇ. അങ്ങനെയാണ് അവർ ആക്കി വെച്ചത്. ದೇವರು ಆ ರೀತಿಯಲ್ಲಾಗಿದೆ ದೇವ ಜನರನ್ನ ಇಟ್ಟಿರೋದು. അതുകൊണ്ട് സൂക്ഷിക്കാൻ വേണ്ടിയാണ് ആ ദർശനം കാണിച്ചത്. ಆದ ಕಾರಣ ಎಚ್ಚರವಾಗಿರೋಕೋಸ್ಕರ ಆಗಿದೆ ಆ ಕನಸನ್ನು ದೇವರು ತೋರಿಸಿದ್ದು. ഹല്ലേലൂയ, ഹല്ലേലൂയ, ഹല്ലേലൂയ. ദൈവകരങ്ങളിലേക്ക് വിട്ടുകൊടുക്കുക. ದೇವರ ಕರಗಳಲ್ಲಿ ಬಿಟ್ಟುಕೊಡೋಣ. ഹല്ലേലൂയ. ಆಮೆನ್. ഇരുമ്പ് എന്ന് പറഞ്ഞാൽ ಕಬ್ಬಿಣ ಅಂದ್ರೆ ഇരുമ്പ് പോലെ ಕಬ್ಬಿಣದ ಹಾಗೆ ബലമുള്ളവരാക്കിയിട്ട് ಬಾಲ ಉಳ್ಳವರಾಗಿ, വീരന്റെ കയ്യിലെ ಪರಾಕ್ರಮಿಯ ಕೈಯಲ್ಲಿ അസ്ത്രം പോലെ ಆಯುಧ, ಪರಾಕ್ರಮಿಯ ಕೈಯಲ್ಲಿರುವ ಆಯುಧದ ಹಾಗೆ ദൈവമക്കളെ ദൈവം ആക്കി വെച്ചിരിക്കുന്നത്. ದೇವರ ಮಕ್ಕಳನ್ನ ದೇವರು ಇಟ್ಟಿದ್ದಾರೆ. അതിന്റെ മൂർച്ച പോകരുത്. ಅದರ ಚೂಪ್ ಹಾಳಾಗಬಾರ್ದು. ഹല്ലേലൂയ, ഹല്ലേലൂയ, ഹല്ലേലൂയ. ಹಲ್ಲೆಲೂಯಾ. നമുക്ക് ഈ ഭാഗം വായിച്ചിട്ട് കർത്തവ്യം നടത്താനുണ്ടല്ലോ. ನಾವ್ ಈ ವಾಕ್ಯವನ್ನು ಓದಿ ಕರ್ತನ ಮೇಲೆ ನಡೆಸಲಿಕ್ಕಿದೆಯಲ್ಲ. അതിന്റെ അവസാനം 133 അവസാന ഭാഗം, 133ನೇ ಕೀರ್ತನೆ ಕೊನೆಯ ಭಾಗ. അവിടെയല്ലേ ಅಲ್ಲಿ യഹോവ ದೇವರ ശാശ്വതം ಯೆಹೋವನು ಸದಾಕಾಲ അനുഗ്രഹം വെച്ചിരിക്കുന്നത്. ಆಶೀರ್ವಾದವನ್ನಿಟ್ಟಿದ್ದಾನೆ. എവിടെയാണ്? ಎಲ್ಲಿ? ഹല്ലേലൂയ. സഹോദരന്മാർ ഒരുമിച്ച് കൂടി ಸಹೋದರರು ಒಟ್ಟಾಗಿ ಸೇರ್ಬಂದು, അതിന്റെ തലയായ യേശു, ಅದರ ತಲೆಯಾದ ಯೇಸು, സഭയ്ക്കന്റെ തല യേശുവാണ്. ಸಭೆಗೆ ತಲೆ ಯೇಸು ಆಗಿದ್ದಾರೆ. യേശുവിന്റെ വസ്ത്രത്തിൽ നിന്ന് ಯೇಸು ಹಾಕಿದ ವಸ್ತ್ರದ ಮೂಲಕ അഭിഷേകം ಯೇಸುವಿನ ಮೇಲೆ ಹರಡಲ್ಪಟ್ಟಿರೋ ಅಭಿಷೇಕ ഒഴുകുമ്പോൾ ಹರಿಯುವಾಗ ഈ പറഞ്ഞ ബാധയെല്ലാം മാറി, ಈ ಹೇಳಲ್ಪಟ್ಟಂತ ಬಾಧೆಗಳೆಲ್ಲ ನೀಗಿ ಹೋಗಿ വിടുതലെല്ലാം നടന്നിട്ട് ಬಿಡುಗಡೆ ಎಲ್ಲ ನಡೆದು തീരുന്നില്ല. ಅಲ್ಲಿಗೆ ಮುಗಿಲಿಲ್ಲ. ശാശ്വതമായ അനുഗ്രഹം, ಸದಾಕಾಲದ ಆಶೀರ್ವಾದ, നന്മയും കരുണയും ആയുഷ്കാലം പിന്തുടരും. ಶುಭವು ಕೃಪೆಯು ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಹಿಂಬಾಲಿಸ್ತದೆ. അന്വേഷിച്ചു പോകേണ്ട ആവശ്യമില്ല. ಅದನ್ನ ನೀನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. പക്ഷെ അതിനകത്ത് നിൽക്കണം. ಆದ್ರೆ ಅದರೊಳಗಡೆ ಈ ಸ್ಥಳದಲ್ಲಿ ನಿಲ್ಲಬೇಕು. ആ ശരീരത്തിൽ, ಆ ಶರೀರದಲ್ಲಿ അഭിഷേകം പ്രാപിച്ചു, ಆ ಅಭಿಷೇಕ ಹೊಂದಿಕೊಂಡು ആ വസ്ത്രത്തിൽ നിന്ന്, ಆ ವಸ್ತ್ರದಿಂದ ഒഴുകുന്ന അഭിഷേകത്തിലൂടെ ജീവിക്കണം. ಹರಿದು ಬರುವ ಅಭಿಷೇಕದಲ್ಲಿ ಜೀವಿಸಬೇಕು. അവിടെയാണ് സകല അനുഗ്രഹം. ಅಲ್ಲಾಗಿದೆ ಎಲ್ಲ ವಿಧವಾದ ಆಶೀರ್ವಾದ ಇರುವಂತದ್ದು. കരകളെന്നെത്തി ದೇವರಿಗೆ ಸ್ತೋತ್ರ ಮಾಡೋಣ. നിങ്ങൾ പലരും കൊതിക്കുന്നുണ്ടെന്ന് എനിക്ക് മനസ്സിലാകുന്നുണ്ട്. ഇനിയും കേൾക്കാം. ಇನ್ನೂ ಕೇಳಲಿಕ್ಕೆ ಆಸೆ ಉಳ್ಳವರಿದ್ದೀರಂತ ನನಗೆ ಗೊತ್ತು. എല്ലാം നോക്കണമല്ലോ. പിള്ളേരൊക്കെ ഉണ്ട്, പ്രായമുള്ള ಅದರಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ഇത് നമുക്ക് കർത്തമേശുണ്ട്. ഇപ്പോൾ ಕರ್ತನ ಮೇಜಿದೆ. ഇത് കഴിഞ്ഞിട്ട് ಇದು ಕಳೆದ ನಂತರ അടുത്ത സെഷൻ എടുക്കാൻ കുഴപ്പമില്ല. ನಾವು ಮುಂದೆ ಸೆಷನ್ ಅಂತ ತಗೊಳ್ಳೋಣ, ತೊಂದರೆ ಇಲ್ಲ. അപ്പൊ ആർക്കും ഒരു ബുദ്ധിമുട്ട് വരത്തില്ല. ಅವಾಗ ಯಾರಿಗೂ ಕಷ್ಟ ಆಗಲ್ಲ. ഹല്ലേലൂയ. ദൈവകരങ്ങളിലേക്ക് വിട്ടുകൊടുക്കുക. ದೇವರ ಕರಗಳಲ್ಲಿ ಬಿಟ್ಕೊಡೋಣ.